ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯ ವಸಂತ. ಫ್ರೀಡಮ್ ಟಿವಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಬಿಗ್ ಬಾಸ್ ಅನ್ನೋ ದೊಡ್ಡ ರಿಯಾಲಿಟಿ ಶೋಗೆ ಅಂತಾರಾಷ್ಟ್ರೀಯ ಮಟ್ಟದ ಬಾಡಿ ಬಿಲ್ಡರ್ ನಮ್ಮ ಕರಿಬಸಪ್ಪ ಸರ್ ಹೋಗಿದ್ರು. ಸೊ ಒಂದೇ ವಾರದಲ್ಲಿ ಆಚೆ ಬಂದಿದ್ದಾರೆ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಿದೆ. ಬಟ್ ಅವ್ರಿಗೆ ಎಷ್ಟು ಬೇಜಾರಾಗಿದೆ ಅದರಿಂದ ಬನ್ನಿ ಕೇಳೋಣ, ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಮೇಡಮ್ ಚೆನ್ನಾಗಿದ್ದೀನಿ ಮೇಡಮ್, ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಮೇಡಮ್. ಸರ್ ಚೆನ್ನಾಗಿದ್ದೀರಾ ಅಂತ ಸುಮ್ಮನೆ ಮೇಲೆ ಹೇಳ್ತಿರೋದ ಅಥವಾ ಮನಸ್ಸಲ್ಲೂ ಅದೇ ರೀತಿಯಾದ ಫೀಲಿಂಗ್ ಇದೆಯಾ ಸರ್? ಇಲ್ಲ, ಫೀಲಿಂಗ್ ಇದೆ. ಒಂದು ವಾರಕ್ಕೇನೆ ಬೇಗ ಬಂದ್ಬಿಟ್ಟೆ ಅಂತ ಸಾಕಷ್ಟು ಒಂದು ಸ್ವಲ್ಪ ಬೇಜಾರಿದೆ. ಯಾಕಂದರೆ ನಾನು ಅಲ್ಲಿನೂ ಇರಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಯಾಕಂದರೆ ಫೈನಲಿಸ್ಟ್ವರೆಗೂ ಬರ್ತೀನಿ ಅಂದ್ಕೊಂಡಿದ್ದೆ. ಒಂದು ವಾರಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಸಖತ್ತು ಫೀಲ್ ಇದೆ. ಒಂಥರ ಎಲ್ಲಿ ಮಿಸ್ ಹೊಡಿತು, ಏನಾಯ್ತು ಏನೋ ಗೊತ್ತಿಲ್ಲ ಮೇಡಮ್. ಈಗ ಒಂಟಿ ಜಂಟಿ ಅಂತಂದು ಇದು ಮಾಡಿದ್ರು. ಮೋಸ್ಟ್ಲಿ ನಾನು ಒಬ್ಬನೇ ಹೋಗಿದ್ರೆ ಚೆನ್ನಾಗಿ ಆಟ ಆಡ್ಬೋದಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ನಾನಂತೂ ಸೈಲೆಂಟಾಗಂತೂ ಇರ್ತಾ ಇದ್ದಿಲ್ಲ. ಸೊ ತುಂಬ ಆ್ಯಕ್ಟಿವ್ ಆಗಿರ್ತಕ್ಕಂಥ ಪರ್ಸನ್ ನಾನು. ಎಲ್ಲ ಒಂದು ಕಡೆಗೆ ನಾನು ಆಯ್ಕೆ ಮಾಡ್ಕೊಳ್ಳೋದಲ್ಲಿ, ಜಂಟಿನಲ್ಲಿ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಿ ತಪ್ಪಾಯ್ತೋ ಏನೋ, ಅಥವಾ ಒಂಟಿಯಾಗಿ ಹೋಗಿದ್ರೆ ನಾನು ಚೆನ್ನಾಗಿ ಆಟ ಆಡ್ಬೋದಿತ್ತು ಅಂತ ಅನಿಸುತ್ತೆ. ನಾನು ಒಂಟಿಯಾಗಿ ಹೋಗಿದ್ರೆ ಕೂಡ ನಾನು ಅಲ್ಲೇ ಇರ್ತಾ ಇದ್ದೆ, ಅಥವಾ ಜಂಟಿಯಾಗಿ ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಕೂಡ ನಾನು ಇರ್ತಾ ಇದ್ದೆ. ಯಾಕಂದರೆ ಡೈಲಿ ನಾನು ಎವ್ರಿ ಸೆಕೆಂಡ್ಸ್ ನಾನು ಆ್ಯಕ್ಟಿವ್ ಆಗಿ ಏನಾದರೂ ಒಂದು ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಮನುಷ್ಯ ನಾನು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಒಂಟಿಯಾಗಿ ಹೋಗಿದ್ರೆ ಚೆನ್ನಾಗಿ ಆಡ್ಬೋದಿತ್ತು ಅನಿಸುತ್ತೆ. ಒಂಟಿಯಾಗಿ ಈ ಒಂಟಿ ಜಂಟಿ ಕಾನ್ಸೆಪ್ಟ್ ಕರೆಕ್ಟ್ ಇದೆಯಾ ಬಿಗ್ ಬಾಸ್ ಮಾಡಿದ್ದು? ಯಾಕಂದ್ರೆ ಲಾಸ್ಟ್ 11ನೇ ಸೀಸನ್ ತನಕನೂ ಆ ಒಂಟಿ ಜಂಟಿ ಕಾನ್ಸೆಪ್ಟ್ ಇರಲಿಲ್ಲ. ಬಟ್ ಈ ಸೀಸನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂಟಿ ಜಂಟಿ ಮಾಡಿದ್ರು. ಇಲ್ಲ ಮೇಡಮ್, ಇದು ನಾವು ಕೂಡ ಇದ್ರ ಬಗ್ಗೆ ಬಿಗ್ ಬಾಸ್ ಬಗ್ಗೆ ಇದ್ರದ್ದು ಒಂಟಿ ಜಂಟಿ ಕಾನ್ಸೆಪ್ಟ್ ನಮಗೆ ಗೊತ್ತಿರಲಿಲ್ಲ. ಸ್ಟೇಜ್ ಮೇಲೆ ಬಂದಾಗ ಅಲ್ಲಿ ಅವರು ಇದು ಒಂಟಿ ಜಂಟಿ ಅಂತ ಕಾನ್ಸೆಪ್ಟ್ ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಅಷ್ಟು ಕೂಡ ನನಗೆ ಇದ್ರದ್ದು ಅರಿವು ಇಲ್ಲ ನನಗೆ ಇದು ಒಂಟಿ ಜಂಟಿದು. ಯಾಕಂದರೆ ನನ್ನ ಆಟ ನಾನು ತೋರಿಸ್ಬೇಕು, ನನ್ನ ವ್ಯಕ್ತಿತ್ವ ತೋರಿಸ್ಬೇಕಂತೇಳಿ ಬಂದಿದ್ದ ಹೊರತು ನಾವು ಜಂಟಿಯಾಗಿ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅವ್ರನ್ನ ನಾವು ಜೊತೆಗೆ ಹಾಕ್ಕೊಂಡು ಜಂಟಿಯಾಗಿ ನಾವು ಅಲ್ಲಿ ಆಡೋಕ್ಕೆ ಬಂದಿರಲಿಲ್ಲ. ಆ್ಯಕ್ಚುಲಿ ಒಂಟಿ ಕಾನ್ಸೆಪ್ಟೇ ಒಬ್ಬೊಬ್ಬರೇ ಇದು ಮಾಡಿದ್ರೆ ಅದು ಭಾಳ ಒಳ್ಳೆಯದು. ಏನಾಗುತ್ತೆ ಅಂದರೆ ಈಗ ನೋಡಿ, ಇಬ್ಬಿಬ್ಬರು ಆಟ ಆಡಬೇಕಂತ ಇಬ್ಬಿಬ್ಬರು ಹೋಗಿ ಜಂಟಿಯಾಗಿ ಇದು ಮಾಡಿದ್ರೆ ಎಲ್ಲೋ ಒಂದು ಕಡೆಗೆ ನಾನು ಚೆನ್ನಾಗಿ ಆಟ ಆಡಿರ್ಬೋದು, ನನ್ನಿಂದ ಅವ್ರಿಗೆ ಲಾಸ್ ಆಗಿರುತ್ತೆ. ಅಥವಾ ಅವರು ಚೆನ್ನಾಗಿ ಆಟ ಆಡಿರ್ಬೋದು, ನನ್ನಿಂದ ಅವ್ರು ಚೆನ್ನಾಗಿ ಆಟ ಆಡಿದರೆ ಅವ್ರು ಸೇವ್ ಆಗ್ಬೋದು. ಅಥವಾ ಹಿಂಗೆ ಒಬ್ಬರಿಂದ ಒಬ್ಬರಿಗೆ ಎಫೆಕ್ಟು ಆಗುತ್ತೆ. ಹೀಗಾಗಿ ಒಬ್ಬೊಬ್ಬರೇ ಇದ್ದಿದ್ರೆ ಸೋಲೋ ಪರ್ಫಾರ್ಮೆನ್ಸು, ಸೋಲೋ ಫೈಟು ಮಾಡ್ಬೋದಿತ್ತು. ಏನು ಬೇಕಾದ್ರೂ ಹಂಗೆ ನಾವು ಸ್ವತಂತ್ರವಾಗಿ ಇರ್ಬೋದಿತ್ತು. ಇಲ್ಲಿ ಇಬ್ಬಿಬ್ಬರೇ ಇರೋದ್ರಿಂದ ಇದು ಭಾಳ ಹೊಡ್ತ. ಅದು ಎಕ್ಸಾಂಪಲ್ ಅಂತಂದರೆ ನನಗೆ ಒಂದು ವಾರಕ್ಕೆ ಬಂದಿದ್ದೀನಿ ಅಂದರೆ ಅದು ಜಂಟಿ ಕಾನ್ಸೆಪ್ಟೇ ಅಂತ ಹೇಳ್ಬೋದು. ಬಟ್ ಅದನ್ನು ನಾವು ವಿರೋಧ ವ್ಯಕ್ತಪಡಿಸೋಂಗಿಲ್ಲ. ಯಾಕಂದರೆ ಅವ್ರದ್ದು ಸೀಸನ್ 12ನಲ್ಲಿ ಕಾನ್ಸೆಪ್ಟ್ ಇದ್ದಿದ್ದೇ ಅವ್ರ ಪ್ರಕಾರ 1ರ ವಿರುದ್ಧ 2 ಅಂತ ಪ್ಲಾನ್ ಮಾಡ್ಕೊಂಡಿರುವಾಗ ನಾವು ಅದ್ರ ವಿರುದ್ಧ ಯಾವುದೇ ಥರದ ಆಕ್ಷೇಪಣೆಗಳು ಏನೂ ಇಲ್ಲ. ಒಂದು ಖುಷಿ ವಿಚಾರ ಏನಂದರೆ ನಾವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೀವಲ್ಲ, ಮನೆ ಒಳಗೆ ಹೋಗ್ತಿದ್ದೀವಿ ಅನ್ನೋದೊಂದು ಖುಷಿ ಅನ್ನೋದೊಂದು ಬಿಟ್ಟರೆ ಇನ್ನೇನು ನಮಗೆ ಇದ್ರ ಜಂಟಿ ಒಂಟಿದು ನಮಗೆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಬಟ್ ಈಗ ಒಂಟಿ ಜಂಟಿ ಕಾನ್ಸೆಪ್ಟ್ ಮಾಡಿದ್ದಾರೆ ಅಂತಂದರೆ 1ರ ವಿರುದ್ಧ 2, 2ರ ವಿರುದ್ಧ 1 ಅಂತ ಕಾನ್ಸೆಪ್ಟ್ ಬಂದಿದೆ ಅಂತಂದರೆ ಅಲ್ಲಿ ನಿಮ್ಗೊಂದು ಟಾಸ್ಕ್ ಇತ್ತು ಅಂತ ಅನಿಸುತ್ತೆ ಅಲ್ವಾ? ಈಗ ಒಂಟಿಗಳಿಗೆ ಬೇರೆ ಥರನೇ ಟಾಸ್ಕ್ಗಳು ಕೊಡ್ತಿದ್ರು, ಜಂಟಿಗಳಿಗೆ ಇನ್ನೊಂದು ಬೇರೆ ಥರ ಟಾಸ್ಕ್ ಇರ್ಬೋದು. ನೀವು ಎಲ್ಲೋ ಅಮಿತ್ ಅವ್ರನ್ನ ನಿಮ್ಮನ್ನ ಅಮಿತ್ ಅವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲರಿಗೂ ಎಡುವುದ್ರಾ? ಇಲ್ಲ, 100% ಸತ್ಯ. ಅದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ನಾವು ಎಡಿದೆ ಅನಿಸುತ್ತೆ. ಎಲ್ಲ ಒಂದು ಕಡೆಗೆ ಅವರು ನೀವು ಇದು ಓಪನ್ ಆಗಿ ಅಥವಾ ಇನ್ನೂ ಚೆನ್ನಾಗಿ ಮಾತಾಡಿ ಅಂತಂದೇಳ್ಬಿಟ್ಟು ಅವರು ಸ್ವಲ್ಪ ಕಾಲಹರಣ ಮಾಡಿದ್ರು ಅಂತ ಹೇಳ್ತೀನಿ. ಯಾಕಂದರೆ ಎಲ್ಲೂ ಕೂಡ ನಾನು ಬಾಯಿ ಮುಚ್ಕೊಂಡು ಇಲ್ಲ, ಅಲ್ಲಿ ಕೂಡ ನಾವು ಎಲ್ಲ ಮಾತಾಡಿಕೊಂಡು ನಾನು ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಲ್ಲರ ಜೊತೆಗೆ ನಾವು ಇದ್ದಿದ್ದು. ಯಾಕೆಂದರೆ ಈಗ ಅವರು ಕೂಡ ಎಕ್ಸ್ಪರ್ಟು ಇದ್ದಾರೆ. ಯಾಕೆಂದರೆ ನಾನು ಏನಂತಂದರೆ ನಾನು ಓಪನ್ ಅಪ್ ಆಗಿ ಮಾತಾಡೋಂಥ ವ್ಯಕ್ತಿ. ನಾನು ಯಾರನ್ನ ಕೇಳಿ ನಾನು ಮಾತಾಡೋ ಅಂತನಲ್ಲ. ಈಗ ನಾನು ಸಿಂಗಲ್ ಆಗಿ ನಾನು ಹೋರಾಟ ಇದು ಮಾಡೋದ್ರಿಂದ ನಾನು ಒಬ್ಬನೇ ಅಲ್ಲಿ ಏನೇ ಅನ್ಯಾಯ ನಡೆದ್ರು ಕೂಡ ಪ್ರತಿಭಟಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರಿಂದ ಇಲ್ಲ ಒಂದು ಕಡೆಗೆ ಜಂಟಿಯಾಗಿ ಮತ್ತು ಅವರು ಅಮಿತ್ ಅವರು ನನಗೆ ಇನ್ನೂ ಓಪನ್ ಅಪ್ ಆಗಿಲ್ಲ, ನೀವು ಓಪನ್ ಅಪ್ ಆಗಿ ಅಂತ ಹೇಳಿನೇ ಅವರು ಓಪನ್ ಆಗದೇ ಅವರು ಸೈಲೆಂಟ್ ಆದ್ರು ಅಂತ ಹೇಳ್ತೀನಿ. ಅಮಿತ್ ಅವರು ಓಪನ್ ಅಪ್ ಆಗಲಿಲ್ಲ ನಿಮ್ಮ ಹತ್ರ? ಇಲ್ಲ, ಓಪನ್ ಅಪ್ ಆಗಲಿಲ್ಲ. ಯಾಕಂದರೆ ಈಗ ಓಪನ್ ಅಪ್ ಆಗಿದ್ರೆ ಅಟ್ಲೀಸ್ಟ್ ಮನುಷ್ಯ ಅವನಲ್ಲಿ ಒಂದು ಈ ಮಗ್ಗುರವು ಹರಳುತ್ತೆ. ಅಂದರೆ ನಮ್ಮನ್ನು ಯಾರು ಕೆಣಕ್ದೇ ಇದ್ರು, ನಮ್ಮನ್ನು ನಾವು ಯಾರು ಮಾತಾಡಿಸ್ತಾ ಇದ್ರು, ನಮ್ಮಲ್ಲಿ ಒಂದೊಂದು ಕಲೆ ಪ್ರತಿಭೆ ಅಂತ ದೇವ್ರು ಕೊಟ್ಟಿರ್ತಾನೆ. ನಿಜವಾಗ್ಲೂ ಹೇಳ್ತೀನಿ, ಮನೆಗೆ ಹೋದ್ಮೇಲೆ ನಮ್ಮ ಮಾತು ಯಾರು ಕೇಳದೇ ಇದ್ರು, ನಮ್ಮನ್ನು ಯಾರು ಹೇಳಿದ್ರು ನಾನು ಅಲ್ಲಿ ಹಾಡು ಹೇಳಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ. ಅಲ್ಲೇನೋ ಪಂಚಾಯತಿಗಳು ನಡೀತಾ ಇದ್ರು ಕೂಡ ಅಲ್ಲಿ ಸೆಂಟ್ರಲ್ಲಿ ಹೋಗ್ಬಿಟ್ಟು ನಾನು ಅದಕ್ಕೆ ಸಂಬಂಧಿಸಿದಂತೆ ಹಾಡು ಹೇಳಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಬರೀ ಮಾತಾಡೋದೊಂದೇ ಬರೋದಿಲ್ಲ ಅಲ್ಲಿ. ಬರೀ ನಾನು ಹಾಡು ಹೇಳಿ ಡ್ಯಾನ್ಸ್ ಮಾಡಿದ್ರಂತೂ ಬರೋದಿಲ್ಲ. ಅಲ್ಲೇನು ಟಾಸ್ಕ್ಗಳಿರ್ತಾವೋ, ಏನು ಅರಸಾರಸಿ ಸೇವಕರು ಇರ್ತಾವೋ ಅದನ್ನು ಪರಿಪೂರ್ಣವಾಗಿ
ನಾವು ಆ ಕೆಲಸನ ಮಾಡಬೇಕು. ಅಲ್ಲದೆ ನಾವು ಅಲ್ಲಿ ಏನೇ ಒಂದು ಅನ್ಯಾಯ ತಪ್ಪುಗಳು ನಡೆದ್ರೆ ವಿರೋಧ ವ್ಯಕ್ತಪಡಿಸಬೇಕು. ಆಮೇಲೆ ಸಮಾಜಕ್ಕೆ ಏನು ನೋಡ್ತಾ ಇದೆ ಅದಕ್ಕೆ ಒಂದು ಒಳ್ಳೆ ನಮ್ಮ ವ್ಯಕ್ತಿತ್ವದಿಂದ ಒಂದು ಒಳ್ಳೆ ಸಂದೇಶ ಕೊಡಬೇಕು. ಅದನ್ನೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದು. ನಮಗೆ ಇನ್ನೊಬ್ಬರು ಬಂದು ನೀವು ಓಪನ್ ಅಪ್ ಆಗಿ ಅನ್ನೋದು ನನಗೆ ಹೇಳೋ ಅಗತ್ಯನೇ ಇರಲಿಲ್ಲ, ಏನಿಲ್ಲ. ನಾನು ಓಪನ್ ಅಪ್ ಆಗಿದ್ದಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದು. ಸೈಲೆಂಟಾಗಿ ಇದ್ದಿದ್ರೆ ನನ್ನ ಗುರುತಿಡಿತಾ ಇದ್ದಿಲ್ಲ, ನನ್ನ ಕರಿತಾನೆ ಇದ್ದಿಲ್ಲ. ಯಾಕಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು ಕರಿಬಸಪ್ಪ ಎಷ್ಟು ಆಕ್ಟಿವ್ ಆಗಿ ಎಷ್ಟು ಹೌದು ಅಂತ. ಅಂದ್ರೆ ನಾವು ನಿಮ್ ರೀಲ್ಸ್ ಗಳೆಲ್ಲ ನೋಡಿದೀವಿ ಅಂಡ್ ನಿಮ್ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ. ನೀವು ಪೊಲೀಸರಿಗೆ ಟ್ರೈನ್ ಮಾಡೋರು, ನಿಮ್ಮ ನಾಲೆಜ್ ಆಗಿರ್ಬೋದು, ನಿಮ್ಮ ಕಡಕ್ನೆಸ್ ಆಗಿರ್ಬೋದು, ಅದು ಯಾವುದೋ ಆಚೆ ಬರ್ತಿಲ್ವಲ್ಲ, ಯಾಕೆ ಏನಾಯ್ತು ಅಂದ್ರೆ ನಮ್ಗೇನು ಕಾಣಿಸ್ತಿಲ್ವಲ್ಲ ಕರಿಬಸಪ್ಪರದು, ಇನ್ನೂ ಸ್ವಲ್ಪ ಟೈಮ್ ಕೊಡ್ಬೇಕಿತ್ತ, ಎಲ್ಲಿ ಮಿಸ್ ಹೊಡಿತು ಅಂತ ನಮಗೂ ಕನ್ಫ್ಯೂಷನ್ ಅದೇ. ಎಲ್ಲಿ ಮಿಸ್ ಹೊಡಿತಂದರೆ ನಮಗೆ ಫಸ್ಟ್ ಡೇಗೆ ನಾಮಿನೇಷನ್ ಮಾಡಿದ ತಕ್ಷಣವೇ ನಮಗೆ ಅಲ್ಲಿ ಮಿಸ್ ಹೊಡಿತು. ಅಂದರೆ ಸ್ವಲ್ಪ ಏನಪ್ಪ ಇವತ್ತು ತಾನೇ ಬಂದಿದ್ದೀನಿ ಮನೆಗೆ, ಇನ್ನೇನು ಇವತ್ತು ರಾತ್ರಿ ಮುಗೀತು, ಬೆಳಗ್ಗೆ ನಾವು ಇನ್ನೊಂದು ಟಾಸ್ಕ್ ಆಡಬೇಕು ಇದು ಮಾಡಬೇಕಂದಾಗ ಇಮಿಡಿಯೇಟಾಗಿ ಬಿಗ್ ಬಾಸಿಂದ ಆದೇಶ ಬರುತ್ತೆ, ಏನೋ ಒಂದು ಮಾಹಿತಿ ಬರ್ತದೆ. ಈಗ ನಾಮಿನೇಷನ್ನು ನಿಮ್ಮ ಮನೆಯಿಂದ ಹೊರಗಡೆ ಹಾಕೋದಕ್ಕೆ ನೀವು ಯಾರನ್ನ ಇಷ್ಟಪಡ್ತೀರ ಅಂತ ತಕ್ಷಣ ನಾನು ಮತ್ತು ಅಮಿತ್ ಅವ್ರನ್ನ ನಮ್ಮನ್ನು ಇಮಿಡಿಯೇಟಾಗಿ ಅವರು ಇದು ಮಾಡಿಬಿಟ್ರು. ಯಾಕಂದ್ರೆ ಹುಡುಗ ಬಟ್ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂದಿರೋದು ನಾವು ಬೇಗ ಕನೆಕ್ಟ್ ಆಗಲಿಲ್ಲ. ಅಲ್ಲಿಗೆ ಫಸ್ಟ್ ಡೇಗೆ ನಮ್ಮನ್ನು ಇದು ಮಾಡಿಬಿಟ್ರು, ಡಿಮೋಟಿವೇಟ್ ಮಾಡಿಬಿಟ್ರು. ಅಲ್ಲಿ ನನಗೆ ಓಪನ್ ಅಪ್ ಆಗಕ್ಕೆ ಚಾನ್ಸ್ ಇರಲಿಲ್ಲ, ಆದರೂ ನಾನು ಓಪನ್ ಅಪ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಮನುಷ್ಯ ಅಲ್ಲ, ನಮ್ಮನ್ನು ಯಾರು ಹಿಡಿದಿಟ್ರು ನಾನು ತೊಗೊಂಡಾಗ ಎಲ್ಲಿ ಬಿಟ್ಟರು ನಾನು ಒಬ್ಬನೇ ಅಂತೂ ಸುಮ್ಮನೆ ಇರಲ್ಲ. ಅಲ್ಲಿ ನನ್ನ ಕಲೆ ಪ್ರದರ್ಶನ ನಾನು ಮಾಡೋನೆ. ಈ ರೋಡಲ್ಲ ಫುಟ್ಪಾತ್ನಲ್ಲೋ ಯಾರು ಕೇಳ್ದಾರ ಜಾಗದಲ್ಲಿ ನಾನು ಮಾಡ್ತೀನಿ ಅಂತಂದರೆ ಅಲ್ಲಿ ಬಿಟ್ಟಿರ್ತೀನಿ, ನಾನು ಅಲ್ಲಿ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ಎಲ್ಲಿ ಜಾಗ ಇರ್ತತೋ ಎಲ್ಲಿರ್ತಾರೋ ಯಾರು ಕೇಳ್ತಾರೋ ಬಿಡ್ತಾರೋ ಎಲ್ಲ ಕಡೆಗೂ ನಾನು ಮಾಡಿದ್ದೀನಿ. ಬಟ್ ಏನೋ ಕ್ಯಾಮ್ರಾ ಇದೆ ಅಥವಾ ಏನೋ ಸುಮ್ಮನೆ ಡ್ಯಾನ್ಸ್ ಮಾಡೋದು ಅಂತಲ್ಲ, ಅನ್ನೋ ವಿಷಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಅಲ್ಲಿ ಮಾಡಿದ್ದೀವಿ. ಇನ್ನು ಓಪನ್ ಅಪ್ ಆಗದೆ ಇದ್ದರೆ ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಮಾಡೋಕ್ಕಾಗುತ್ತಾ? ಸುಮ್ಮನೆ ಅಲ್ಲಿ ತರಲೆ ಮಾಡೋಕ್ಕಾಗುತ್ತಾ ಅಲ್ವಾ? ಈಗ ಓಪನ್ ಈಗ ನನಗೆ ನಮ್ಮ ಕೊಲೀಗ್ಸ್ ಅಮಿತ್ ಅವರು ನೀವು ಓಪನ್ ಅಪ್ ಆಗಿಲ್ಲ ಅಂತಂದ್ರೆ ಸುಮ್ಮನೆ ಅಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಸುಮ್ಮನೆ ಬೊಬ್ರೋನ ಡೈಲಾಗ್ ಹೇಳೋಕ್ಕಾಗುತ್ತಾ? ಅಮಿತ್ ಅವ್ರದ್ದು ಇನ್ನೊಂದು ಏನಂತಂದ್ರೆ ಅವರು ಹೇಳಿರೋ ಪ್ರಕಾರ ಎಲ್ಲ ಅವ್ರು ಬರೀ ಮೋಟಿವೇಶನ್ ಮಾಡ್ಕೊಂಡೇ ಇದ್ಬಿಟ್ರು ಮೇಡಮ್. ಮೋಟಿವೇಶನ್ ಇಲ್ಲ. ಈಗ ಏನಾಗುತ್ತಂದ್ರೆ ಕೆಲವೊಬ್ಬರಿಗೆ ನಮ್ಮ ಮೇಲೆ ಇಷ್ಟ ಇಲ್ಲ ಅಂದ್ರೆ ಈಗ ನಮ್ಮ ಕೆಲಸನ ನಾವು ಮಾಡಬೇಕಾಗುತ್ತೆ. ಹೌದು, ನಮ್ಮ ಕೆಲಸ ನಾವು ಮಾಡಿಲ್ಲ ಅಂದರೆ ನಾವು ನಿಮಗೆ ಏನು ಮಾಡ್ಬೇಕಂದ್ರೆ ನಿಮ್ಮ ಬಗ್ಗೆ ನಾವು ಅಪಪ್ರಚಾರ ಮಾಡಬೇಕಾಗುತ್ತೆ. ನಾವು ಈಗ ಅವರು ಪಾಪ ಅವ್ರ ಕೆಲಸನ ಅವ್ರು ಮಾಡಬೇಕಲ್ವಾ, ಅವ್ರ ಕೈಲಿ ಏನಿದೆ ಅವ್ರು ಪ್ರದರ್ಶನ ಮಾಡಬೇಕು. ಅವರಲ್ಲಿ ಏನಿದೆ ಪ್ರತಿರೋಧನ ವ್ಯಕ್ತಪಡಿಸ್ಬೇಕು. ನಾನಿದ್ದೀನಿ, ನಾನು ಪ್ರತಿರೋಧಿಸ್ತೀನಿ, ಹಾಡು ಹೇಳಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ, ನಗಿಸಿದ್ದೀನಿ, ಎಲ್ಲರೂ ಪ್ರೀತಿ ವಿಶ್ವಾಸನ ಗಳಿಸಿದ್ದೀನಿ. ನಾನು ಇಷ್ಟವಷ್ಟು ದಿನ ಕೂಡ ನನ್ನನ್ನು ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದೀನಿ. ಒಂದು ವಾರ ಅಲ್ಲೇ ಅದು ಒನ್ ಡೇ ಅಷ್ಟೇ ನಾವು ಫ್ರೀ ಆಗಿದ್ದಿಲ್ಲ. ಒನ್ ಡೇ ನೆಕ್ಸ್ಟ್ ಡೇ ನಮ್ಮಲ್ಲೆಲ್ಲ ಡಿಮೋಟಿವೇಟ್ ಮಾಡ್ತಾಯಿದ್ರು ಕೂಡ ನಾನು ಆದ್ರೂ ಕೂಡ ಎಲ್ಲರೂ ನಾನು ಅಲ್ಲಿ ನಗಿಸಬಲ್ಲೆ. ನಾನು ಅವ್ರು ಹಾಡು ಕೇಳದೇ ಇದ್ರೂ ನಾನು ಅವ್ರಿಗೆ ಕಣ್ಣು ನೋಡಿ ನಮ್ಮ ಕಣ್ಣಿಂದ ಮಾತಾಡ್ಸಿದ್ರು ಕೂಡ ಅವ್ರು ಯಾರೂ ಮಾತಾಡ್ತಾ ಇದ್ದಿಲ್ಲ. ನಾವು ಅವ್ರನ್ನ ಮನಸ್ಸಿನ ಕಣ್ಣನ್ನು ತೆರೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾಕಂದರೆ ಎಲ್ಲಿ ನಮ್ಮನ್ನು ಇಷ್ಟಪಡಲ್ವೋ ಅಲ್ಲಿ ನಾನು ಇಷ್ಟಪಡೋ ಥರ ನಾನು ಮಾಡೋವಂಥ ವ್ಯಕ್ತಿ. ಹೀಗಾಗಿ ನಾನು ಸರಿ ಇದ್ದೀನಿ ಅಥವಾ ಅಮಿತ್ ಅವರು ಸರಿಯಿಲ್ಲ ಅಂತ ಹೇಳೋದಕ್ಕೆ ನಾನು ತಯಾರಿಲ್ಲ. ಯಾಕಂದರೆ ನಾನು ಬಂದಿರೋದು ಎವ್ರಿ ಡೇ ಎವ್ರಿ ಸೆಕೆಂಡ್ಸ್ ಆ್ಯಕ್ಟಿವ್ ಆಗಿರ್ತಕ್ಕಂಥ ಪರ್ಸನ್. ಒಂದು ಕ್ವಶನ್ ಕೇಳಿದ್ರೆ 10 ಮಾತಾಡ್ತೀನಿ. ಓಕೆ, ಸ್ವಲ್ಪ ಮಾತಾಡಿದ್ರೆ ಇಷ್ಟುದ್ದ ಮಾತಾಡ್ತೀನಿ. ಎಲ್ಲ ತಗೊಂಡೋಗಿ ಇಲ್ಲೇ ಬಿಟ್ರು ಅಲ್ಲಿ ಹಾಡು ಹೇಳ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ಹಿಂಗಿರುವಾಗ ನಾನು ಅವರು ಸರಿಯಿಲ್ಲ ಅಂತ ನಾನು ಹೇಳೋದಕ್ಕೆ ಇದಿಲ್ಲ. ಯಾಕಂದರೆ ಅವ್ರು ಇರೋದು ಹಾಗೆ ಇರ್ಬೋದು, ಯಾರು ಅಮಿತ್ ಅವ್ರು ಇರೋದು ಕೂಡ ಅವರು ಹಾಗೆ ಇರ್ಬೋದು. ಬಟ್ ಕರಿಬಸಪ್ಪ ಅಂದರೆ ಎವ್ರಿ ಸೆಕೆಂಡ್ಸ್ ಎವ್ರಿ ಡೇ ಆ್ಯಕ್ಟಿವ್ ಆಗಿರ್ತಕ್ಕಂಥವ್ನು. ಎಲ್ಲ ಒಂದು ಕಡೆಗೆ ಅಲ್ಲಿ ಇವರು ಆ್ಯಕ್ಟಿವ್ ಆಗಿದ್ದಾರೆ, ಫುಲ್ ಇದ್ದಾರೆ ಅಂತೇಳ್ಬಿಟ್ಟು ಇವರು ನೀವು ಓಪನ್ ಅಪ್ ಆಗಿ ಅಂತೇಳ್ಬಿಟ್ಟು ನಾನು ಓಪನ್ ಆಗಿ ಎಲ್ಲ ಇದು ಮಾಡಿದ್ರು ಅವ್ರು ಓಪನ್ ಆಗದೇ ಅಲ್ಲೇ ಇದ್ಬಿಟ್ರು. ಎಲ್ಲ ಒಂದು ಕಡೆಗೆ ಅದು ಸ್ವಲ್ಪ ಮಿಸ್ ಹೊಡಿತು. ಸೊ ಈಗ ಅಮಿತ್ ಅವ್ರ ಬದಲು ನಿಮಗೆ ಬೇರೆ ಯಾರು ಸಿಗಬೇಕು ಅಂತ ಆಸೆ ಇತ್ತು? ಯಾಕಂದ್ರೆ ಉತ್ತರ ಕರ್ನಾಟಕದವರು ನಿಮ್ಮ ಮಾಳುವರು, ನೀವು ಅವ್ರೂ ಸೆಲೆಕ್ಟ್ ಮಾಡ್ಕೋಬೋದಿತ್ತಲ್ಲ, ಯಾಕಂದ್ರೆ ನಿಮ್ಗೊಂದು ಚಾನ್ಸ್ ಇತ್ತಲ್ವಾ? ಅದು ಏನೋ ಭಗವಂತ ಟೈಮಲ್ಲಿ ನಮಗೆ ಬುದ್ಧಿ ಏನೋ ತಿಳಿಲಿಲ್ಲ, ಏನೋ ಗೊತ್ತಿಲ್ಲ. ಆ ಟೈಮಲ್ಲಿ ನಮ್ಮ ಸಾರು ಒಂದು ಪ್ರಶ್ನೆ ಕೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮಗೆ ಎಲ್ರಿಗಿಂತ 74 ಬಂದಿದೆ, ನಿಮ್ಗೆ ಹೈಯೆಸ್ಟ್ ಮಾರ್ಕ್ಸ್, ಇನ್ನೊಂದು ಮಾರ್ಕ್ಸ್ ಬಂದಿದ್ರೆ ನೀವು ಒಂಟೆಗೆ ಹೋಗ್ಬಿಡ್ತಾ ಇದ್ರೆ, ಸೊ ಇವ್ರು 4 ಜನದಲ್ಲಿ ನೀವು ಯಾರಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಂದಾಗ ನಾವು ಅವಾಗ ಇವ್ರು 3 ಜನದಲ್ಲಿ ಪ್ರಶ್ನೆ ಕೇಳಿದಾಗ ನನ್ನ ಬಗ್ಗೆ ಹೆಸರು ಗೊತ್ತಿದೆ ಅಂದಾಗ ಅವ್ರಿಗೆ ಇವರು ಪರಿಚಯ ಇದೆ ಅಂತ ಹೇಳಿದ್ದು. ಆಮೇಲೆ ನಾವು ಇದು ಮಾಡಿದ್ದು ಆ್ಯಕ್ಚುಲಿ ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಮಾಳುವ್ರನ್ನ. ಅಂದರೆ ಇಷ್ಟೇ ವಿಚಾರ ಏನಂದರೆ ಮಾಳುವರು ಸ್ವಲ್ಪ ನಮ್ಮಲ್ಲಿ ಒಂದು ಈ ಸಂಪ್ರದಾಯಗಳಿರುತ್ತೆ, ಆ ಸಂಪ್ರದಾಯಗಳನ್ನ ನಾವು ಸ್ವಲ್ಪ ಅದನ್ನು ನೋಡಿದ್ವಿ. ಮತ್ತು ಯೂನಿಸೆಂಟ್ ಇದ್ದರು ನಮ್ಮ ಉತ್ತರ ಕರ್ನಾಟಕದಿರೋದ್ರಿಂದ, ಸೊ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದಿತ್ತು ಅಂತ ನನಗೆ ಮೈಂಡಲ್ಲಿತ್ತು. ಈ ಪ್ರಶ್ನೆ ಕೇಳೋ ಮುಖಾಂತರ ಇವರು ಒಂದು ಸ್ವಲ್ಪ ಕರಿಬಸಪ್ಪ ಗೊತ್ತು ಅಂದಾಗ ನಮಗೆ ಗೊತ್ತಿದೆ, ಸ್ವಲ್ಪ ಇವ್ರಿಗೆ ಜೊತೆ ಹೋಗ್ಬೋದು ಅನ್ನೋದು ಒಂದು ಬಂತು ಮೈಂಡಲ್ಲಿ. ಯಾಕಂದರೆ ಅವ್ರ ಬಗ್ಗೆನೇ ನನಗೆ ಗೊತ್ತಿಲ್ಲ.
ಅವ್ರು ಯಾರಂತಂದು ಈಗ ಅಮಿತ್ ಅವ್ರನ್ನ ನಾವು ಎಲ್ಲೊಂದು ಕಡೆ ವಾಯ್ಸ್ ಕೇಳಿದ್ದೀವಿ ಅದನ್ನು, ಬಟ್ ರಿಯಲ್ ಇವರೇ ಅಂತ ನಮಗೆ ಅಷ್ಟು ಗೊತ್ತಿರಲಿಲ್ಲ. ಒಂದು ಪ್ರಶ್ನೆ ಮುಖಾಂತರ ಅವರು ನಮಗೆ ಕನೆಕ್ಟ್ ಆಗೋ ಥರ ಆಗೋಯ್ತಲ್ಲಿ. ಸರ್, ಒಂದು ವಾರಕ್ಕೇನೆ ಈ ರೀತಿಯಾಗಿ ಏನಪ್ಪ ಬಿಗ್ ಬಾಸ್ ನೀವು ಹೊರಗಡೆಗೆ ಬಂದ್ರಿ, ರಕ್ಷಿತಾ ಹೊರಗಡೆ ಹೋಗಿದ್ಲು, ಹೋಗಾದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಎಲ್ಲರೂ ಹೊರಗಡೆಗೆ ಬಂದರು. ಅದು ಹೆಂಗಾಗಿದೆ ಅಂದರೆ ನೀವು ಮತ್ತೆ ಅವರು ಅಮಿತ್ ಅವ್ರು ಹೊರಗಡೆಗೆ ಬಂದಿದ್ದು ಅದೊಂದು ರೀಸನ್ನು, ರಕ್ಷಿತಾ ಎಲ್ಲರೂ ಮನೆಯಿಂದ ಹೊರಗಡೆ ಹಾಕ್ತೀನಿ ಒಂದು ರೀಸನ್ನು. ಸೊ ಎಲ್ಲ ಈಗ ಮಿಕ್ಸ್ ಆಗಿ ಈಗ ಬಿಗ್ ಬಾಸ್ಗೆ ಹೊಡ್ತಾ ಬಿದ್ದಿದೆ. ಬಿಗ್ ಬಾಸ್ಗೆ ಯಾರಾದ್ರೂ ಏನಾದ್ರು ಮಾಡ್ಬಿಟ್ಟಿದ್ದಾರಾ, ಬಿಗ್ ಬಾಸ್ಗೆ ಏನಾದರೂ ಆಗ್ಬಿಟ್ಟಿದ್ಯಾ ಅಂತ ಯಾವ ಥರದ್ದು ಬರ್ತಿದೆ ತೋಟ, ಏನು ಹೇಳ್ತೀರಾ ಮೇಡಮ್? ಅದಕ್ಕಿದಕ್ಕೂ ಸಂಬಂಧ ಇಲ್ಲ. ಅದು ಬಂದ್ಬಿಟ್ಟು ಅಲ್ಲಿ ಟಾಸ್ಕು ಎಲಿಮಿನೇಷನ್ನು ಮತ್ತು ನಾಮಿನೇಷನಿಂದ ನಾವೆಲ್ಲ ಹೊರಗಡೆ ಬಂದಿರೋದು. ಒಂಟಿ ಜಂಟಿಯಿಂದ ನಾನು ಅಮಿತ್ ಅವರು ಹೊರಗಡೆ ಬಂದಿರೋದು. ಮತ್ತು ಕೆಲವೊಂದು ಬಿಗ್ ಬಾಸ್ ನೇಮಗಳ ಪ್ರಕಾರ ಅವರು ರಕ್ಷಿತ್ ಅವರು ಡೇ 1 ಫಸ್ಟ್ ಡೇನೇ ಹೋಗ್ಬಿಟ್ಟು ಆಮೇಲೆ ಬಂದಿದ್ದು. ಅವರು ಬಂದ್ಬಿಟ್ಟು ಒಂದು ಸೀಕ್ರೆಟ್ ಜಾಗದಲ್ಲಿ ಇದ್ಬಿಟ್ಟು ನಾನು ಇದಕ್ಕೋಸ್ಕರ ಬಂದು ಏನೆಲ್ಲ ತ್ಯಾಗ ಮಾಡಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅವರು ಮಾನಸಿಕವಾಗಿ ನೊಂದು ಬೆಂದು ಅವತ್ತು ಬಂದಾಗ, ಅವತ್ತು ಸುದೀಪ್ ಸರ್ ಹತ್ರ ತನ್ನ ಸಂಕಟನ ಹೇಳ್ಕೊಂಡಾಗ, ಅದಕ್ಕೆ ನಿಮ್ಮನ್ನೆಲ್ಲ ಯಾರೆಲ್ಲ ಮನೆಯಿಂದ ಹೊರಗಡೆ ಕಳಿಸ್ತಿರೋ, ನೀವು ಯಾರನ್ನ ಹೊರಗಡೆ ಕಳಿಸ್ಲಿಕ್ಕೆ ಇಷ್ಟಪಡ್ತೀರ, ನಾನು ಮನೆಯಿಂದ ಎಲ್ಲರನ್ನೂ ಆಚೆ ಹಾಕಕ್ಕೆ ಇಷ್ಟಪಡ್ತೀನಿ ಅಂತಂದು ಹೇಳಿದಾಗ ಅದು ಒಂದು ಆ ವಿಷಯಕ್ಕೆ ಆ ಸಂದರ್ಭಕ್ಕೆ ಅಲ್ಲಿ ಹೇಳಿದೆ ಹೊರತು ಅದಕ್ಕಿದಕ್ಕೂ ಸಂಬಂಧ ಇಲ್ಲ. ಈಗ ಅವರು ಆ ಥರ ಹೇಳ್ದೇ ಇದ್ದಿದ್ರೆ ಇನ್ನೊಂದು ಜನ ಉಲ್ಟಾ ಆಗಿರೋರು. ಕರಿಬಸಪ್ಪ ಅಮಿತ್ ಇಬ್ಬರು ಮಾನಸಿಕವಾಗಿ ಎಲ್ಲೋ ಪಾಪ ಒಳ್ಳೆ ಟ್ಯಾಲೆಂಟ್ ಇದ್ರು, ಕಲಾವಿದರು, ಓಪನ್ ಅಪ್ ಆಗಕ್ಕೆ ಬಿಡಲಿಲ್ಲ. ಅವರಿಬ್ಬರನ್ನು ಒಂದು ವಾರಕ್ಕೆ ಕಳಿಸಿದ್ರು, ಆ ಶಾಪದಿಂದ ಎಲ್ಲೋ ಅಂತಂದು ಬರ್ತಾಯಿತ್ತು. ಅದಕ್ಕಿದಕ್ಕೂ ಸಂಬಂಧ ಇಲ್ಲ. ಇಲ್ಲಿ ವಿಷಯ ಏನಂತಂದರೆ, ನಾವು ಅಲ್ಲಿ ಸರಿಯಾಗಿ ಇನ್ನೂ ಕನ್ವಿನ್ಸ್ ಅವ್ರ ಜೊತೆಗೆ ಕನೆಕ್ಟ್ ಆಗ್ದೇ ನಾವು ಅಲ್ಲಿ ಏನು ಕೆಲವೊಂದು ಗೇಮ್ಗಳಲ್ಲಿ ಟಾಸ್ಕಲ್ಲಿ ನಾವು ಎಲ್ಲೋ ಒಂದು ಕಡೆಗೆ ಸೋತಿದ್ದೀವೋ ಅಥವಾ ಏನೋ ಸೈಲೆಂಟಾಗಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅವ್ರ ಗುಂಪುಗಾರಿಕೆಯಿಂದ ನಾವು ನಾಮಿನೇಷನ್ ಆಗಿ ಹೊರಗಡೆ ಬಂದಿದ್ದು. ಗುಂಪುಗಾರಿಕೆ ಇದೆ ಹಂಗಾದ್ರೆ ಬಿಗ್ ಬಾಸ್ ಅಲ್ಲಿ? ಹೌದು. ಈಗ ಫಸ್ಟ್ ಡೇ ಹೋದಾಗ ಗುಂಪಾಗುತ್ತೆ, ಯಾಕಂದರೆ ಅವರು ಒಂದೊಂದು ಗ್ಯಾಂಗ್ಗಳು ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿ ಹೋದ ತಕ್ಷಣವೇ. ಮತ್ತು ನಾವು ನೋಡಿದರೆ ನಾನು ಯಾರನ್ನೂ ಅಲ್ಲಿ ನನಗೆ ಯಾರೂ ಪರಿಚಯನೇ ಇಲ್ಲ, ಅಮಿತ್ ಅವ್ರು ಕೂಡ ಪರಿಚಯ ಇರಲಿಲ್ಲ. ಈಗ ಅಲ್ಲಿ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಎಲ್ಲ ಒಂದೇ ಇರೋದ್ರಿಂದ ಅದು ಅವ್ರಿಗೆ ಭಾಳ ಈಸಿಯಾಗಿ ಅವ್ರಿಗೆ ಕನೆಕ್ಟ್ ಆಗೋದಕ್ಕೆ ಈಸಿ ಆಯಿತು. ನನಗೆ ಅಮಿತ್ ಅವ್ರ ಹತ್ರ ಜೊತೆಗೆ ಕನೆಕ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಏನಾದರೂ ಒಂದು ಟೈಮ್ ಬೇಕಾಗಿತ್ತು. ಅಷ್ಟು ಬೇಗನೆ ನಾವು ಒಂದು 2 ದಿನ ಇಲ್ಲ, 2 ದಿನ ಒಳಗೆ ನಾವು ಅಲ್ಲೆಲ್ಲ ನಾಮಿನೇಷನ್ ಆಗಿ ನಾವು ಇದಾಗ್ಬಿಟ್ಟಿದ್ದು. ಸೊ ಅದರಿಂದ ಎಲ್ಲ ಒಂದು ಕಡೆಗೆ ಹೊಡ್ತಾ ಬಿತ್ತು ಮೇಡಮ್. ನಮಗೆ ಗುಂಪುಗಾರಿಕೆ ಯಾವ ಥರ ನಿಮ್ಮನ್ನ ಅಂದರೆ ನಿಮ್ಗೆ ಒಳಗಡೆ ಇದಿರಲ್ಲ ಸರ್, ನಿಮಗೆ ಗೊತ್ತಾಗುತ್ತೆ. ನಾವು ಹೊರಗಡೆ ಹೊರಗಡೆ ನೋಡೋರು 1 ಅವರ್ ಶೋ, ಅಂದರೆ ನಿಮಗೆ 24 hours ಅವ್ರ ಜೊತೆಗೆ ಇರೋದ್ರಿಂದ ಸೊ ಅಲ್ಲಿರುವಂಥವ್ರು ಯಾವ ರೀತಿಯಾಗಿ ನಿಮ್ಮ ಜೊತೆ ಬಿಹೇವ್ ಮಾಡ್ತಾರೆ ಆ್ಯಂಡ್ ನೀವು ಯಾವ ರೀತಿಯಾಗಿ ಬಿಹೇವ್ ಮಾಡ್ತೀರಾ, ಅವ್ರು ನೀವು ಹೇಳೋದನ್ನು ಯಾವ ರೀತಿಯಾಗಿ ತಗೋತಾರೆ, ಅದು ನಿಮ್ಮ ಆಟದ ಮೇಲೆ ಹೇಗೆ ಹೊಡ್ತಾ ಬಿತ್ತು ಅನ್ನೋದ್ರ ಬಗ್ಗೆ. ಅಂದರೆ ನಾನು ಈ ಸ್ಪೋರ್ಟ್ಸ್ ಇದರಲ್ಲಿ ಹೆಸರು ಮಾಡ್ಕೊಂಡು ಬಂದಿರೋದ್ರಿಂದ ಈಗ ಇತ್ತೀಚೆಗೆ ನಾನು ಯಾವ್ದು ಇದರಲ್ಲಿ ಬೇರೆ ಇದರಲ್ಲಿ ನಾನು ಆ್ಯಕ್ಟಿವ್ ಆಗಿಲ್ಲ. ಒಂದು ಸೋಷಿಯಲ್ ಮೀಡಿಯಾದ ಅಷ್ಟೇ ನಾವು ಸ್ವಲ್ಪ ಆ್ಯಕ್ಟಿವ್ ಇರೋದು ಜಿಮ್ ಇದರಿಂದ. ಹಂಗಾಗಿ ಅಲ್ಲಿ ಬಂದಿರತಕ್ಕಂಥವ್ರು ಯಾರೂ ನಮಗೆ ಪರಿಚಯ ಇರಲಿಲ್ಲ ಹೊರಗಡೆಗೆ. ಅವರು ನಾವೀಗ ಒಂದು ಈ ಶೋ ನೆಪದಲ್ಲಿ ನಾನು ಇವ್ರನ್ನ ಪ್ರೀತಿ ಗೆಲ್ಲಬೇಕು ಮಾತಾಡಿಸ್ಬೇಕಂತಂದೇಳಿ ಮಾತಾಡಿದಾಗ ಅವರು ಇವ್ರು ನನ್ನ ಮಾತಾಡ್ಸಕ್ಕೆ ಬರ್ತಾರೆ, ನಮ್ಮ ವಿಶ್ವಾಸ ಗಳಿಸಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡಿಸಿದ್ರು ಮಾತಾಡೋದ ಥರ ನಾಟಕ ಆಡ್ತಾಯಿದ್ರು. ಅಂದರೆ ಅವ್ರು ದೊಡ್ಡ ಸೆಲೆಬ್ರಿಟಿ. ಹೌದು ಫೀಲ್ ಇದ್ದೇ ಐತೆ, ಎಲ್ರಿಗೂ ಕೂಡ ಅಲ್ಲಿ ಫೀಲ್ ಇದೆ. ನಾವು ನೋಡಿದ್ರೆ ನಾವು ಭಾಳ ಒಂದು ಸಾಮಾನ್ಯ ವ್ಯಕ್ತಿ ಥರ ನಾವು ಇದ್ದು ಹೋದಾಗ ಅವ್ರಿಗೆ ಆಲ್ರೆಡಿ ಒಂದು ಇದರಲ್ಲಿ ಗುರುತಿಸ್ಕೊಂಡಿರೋರು, ಅಂದರೆ ಒಂದು ಕಲಾವಿದರಾಗಿ ಒಂದು ಪ್ರೂವ್ ಮಾಡಿರೋರು ಅವರು. ಒಬ್ಬೊಬ್ಬರು ಕೂಡ ಅವರೆಲ್ಲ ಒಂದೊಂದು ಇದರಲ್ಲಿ ಕೆಲಸಗಳು ಮಾಡಿ ಎಲ್ಲ ಫ್ರೆಂಡ್ ಆಗಿರೋರು. ನಾವು ಮಾತಾಡಿಸ್ಬೇಕಂದಾಗ ನಮ್ಮನ್ನು ಯಾರನ್ನು ನಿಲ್ತಾನೆ ಇದ್ದಿಲ್ಲ, ನಮ್ಮ ಮಾತನ್ನು ಕೇಳ್ತಾನೆ ಇದ್ದಿಲ್ಲ. ಆಮೇಲೆ ಹೋಗ್ಬಿಟ್ಟು ನಾವು ಕರಿಬಸಪ್ಪ ಅಂದರೆ ನಾವು ಅವ್ರು ಯಾಕೋ ಸೈಲೆಂಟ್ ಇದ್ದಾರೆ ಅಂತ ಹೇಳೋರು. ಅವ್ರು ಮಾತಾಡ್ಸೋಕೆ ಹೋದರೆ ಅವ್ರ ಬಾಯಿ ಓಪನ್ ಆಗ್ತಾ ಇದ್ದಿಲ್ಲ, ಬಾಯಿಗೆ ಬೀಗ ಹಾಕೊಂಡ್ಬಿಡ್ತಾಯಿದ್ರು. ಇನ್ನೇನೋ ಹುಚ್ಚಿನ ಥರ ನಾವೇ ಮಾತಾಡಬೇಕು, ಈ ಥರದ್ದೇ ನಾವು ಅಲ್ಲಿ ನಮಗೆ ಆಗಿದ್ದು. ಹಂಗಾಗಿ ಅವರು ಎಲ್ಲ ಸೆಲ್ಫಿಸ್ಟ್ಗಳಾಗಿ ಸ್ವಾರ್ಥಿಗಳಾಗಿ ಅವ್ರನ್ನವರು ಸೇವ್ ಮಾಡಿಕೊಂಡ್ರು. ಸೊ ಅಲ್ಲಿ ಗುಂಪು ಫಸ್ಟಲ್ಲಿ ಗುಂಪು ಇದೆ ಪ್ರಾರಂಭದಲ್ಲಿ, ಆಮೇಲೆ 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 ಅವರವರೇ ನಾಮಿನೇಷನ್ ಆಗ್ತಾರೆ. ಓಕೆ ಸರ್, ಬಿಗ್ ಬಾಸ್ ಮನೆಯಲ್ಲಿ ಸ್ವಾರ್ಥಿಗಳು ಯಾರು, ಒಳ್ಳೆಯವ್ರು ಯಾರು ಸರ್? ಯಾರ್ಯಾರು ಅನ್ಸುತ್ತೆ ನಿಮಗೆ ಮೇಡಮ್? ಈಗ ಅಲ್ಲಿ ಎಲ್ಲರೂ ಬಂದಿರೋದು ಫಸ್ಟ್ ಈಗ ಎಲ್ಲರೂ ಒಳ್ಳೆಯವರ, ಎಲ್ಲರೂ ಒಳ್ಳೆಯವರೇನೆ. ಯಾಕಂದ್ರೆ ಗೇಮ್ ಅಂತ ಬಂದಾಗ ಸ್ವಾರ್ಥಿಗಳಾಗ್ತಾರೆ, ಯಾರು ನಿಸ್ವಾರ್ಥಿಗಳಲ್ಲ. ಯಾಕಂದ್ರೆ ಈಗ ನಿಸ್ವಾರ್ಥಿಗಳಾದ್ರೆ ಅವರು ಸೋತು ಮನೆಗೆ ನಮ್ಮ ಥರ ಬರಬೇಕಾಗುತ್ತೆ. ಯಾಕಂದರೆ ಈಗ ಸ್ಟಾರ್ಟಿಂಗಲ್ಲಿ ಅಷ್ಟೇ ಅವರು ಗುಂಪಿದ್ದಾರೆ. ಮತ್ತು ನಾನು ಹೇಳ್ದಂಗೆ ಅವರು ಎಲ್ಲರೂ ಸ್ವಾರ್ಥಿಗಳೇ. ಯಾಕಂದರೆ ಒಬ್ರಿಗೊಬ್ರು ಮೇಲ್ನೋಟಕ್ಕೆ ಅಷ್ಟೇ ಅವರು ಮಾತಾಡ್ತಾ ಇರ್ತಾರೆ. ಹೌದು, ಯಾಕಂದರೆ ಈಗ ಅವ್ರಿಗೆ ಗೊತ್ತು ಈ ವಾರ ಯಾರು ಹೋಗ್ಬೋದು, ನಾವು ಇಷ್ಟು ವಾರ ಇರ್ಬೋದು ಅಂತ ಹೇಳಿ ಲೆಕ್ಕಾಚಾರ ಮಾಡ್ಕೊಂಡು ಅಲ್ಲಿ ಇರ್ತಾರೆ. ಅವ್ರಿಗೆ ಆ ಟೈಮ್ ಬಂದಾಗ ಅವರು ಕೂಡ ಹೊರಗಡೆ ಬರಲೇಬೇಕಾಗುತ್ತೆ. ಅಲ್ಲಿವರೆಗೂ ಸುಮ್ಮನೆ ನಾಟಕ ಆಡ್ಕೊಂಡ್ಬಿಟ್ಟು ಸುಮ್ಮನೆ ಮಾತಾಡಿಸ್ಕೊಂಡು ಇರ್ತಾರೆ. ಬಟ್ ಎಲ್ಲರೂ ಕೂಡ ಸ್ವಾರ್ಥಿಗಳೇ. ಅಲ್ಲಿ ಕನ್ನಿಂಗು ಖತರ್ನಾಕ್ ಇವರು ಅನ್ನೋರು ಯಾರು ಸರ್ ನಿಮ್ಮ ಪ್ರಕಾರ? ಯಾರನ್ನಾದ್ರೂ ಒಬ್ರು ಕಂಟೆಸ್ಟೆಂಟ್ಸ್ಗಳನ್ನ ಇವ್ರು ಕನ್ನಿಂಗ್ ಇದ್ದಾರೆ, ಇವ್ರು ಖತರ್ನಾಕ್ ಇದ್ದಾರೆ, ಇವರಿಂದ ಸ್ವಲ್ಪ ಹುಷಾರಾಗಿರ್ಬೇಕು ಅಂದರೆ ಯಾರದು?
ಇಲ್ಲ ಮೇಡಮ್, ನಮ್ಮ ಕಾಕ್ರೋಚ್ ಬ್ರದರ್ ಇವರು ಕಾಕ್ರೋಚ್ ಸುಬ್ಬಿ ಅವರು. ಹೌದಾ, ಸುಧೀರ್ ಅವರ? ಹೌದು. ಹೆಂಗೆ? ಏನಿಲ್ಲ, ನಾವು ಹೋದ ತಕ್ಷಣ ನಮ್ಮನ್ನು, ಅಯ್ಯೋ ಬ್ರದರ್ ನೀವು ಬಂದುಬಿಟ್ರಾ, ಏನು ಬಾಡಿ ಬಿಲ್ಡಿಂಗಲ್ಲಿ ಅಲ್ಲಿ ರೋಡಲ್ಲೆಲ್ಲ ಬನೀನು ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರಿ, ಏನು ಬ್ರದರ್ ನೀವೆಲ್ಲ ಅಂತೇಳ್ಬಿಟ್ಟು, ನಾನೇ ಎಷ್ಟೊಂದು ಮೀಡಿಯಾಗಳನ್ನ ಕಮೆಂಟ್ಸ್ ಮಾಡಿದ್ದೀನಿ, ಹಂಗೆ ಹಿಂಗೆ ಅಂತೇಳಿ ಮಾತಾಡ್ಬಿಟ್ಟು ನೆಕ್ಸ್ಟ್ ಡೇ ಮಾತಾಡ್ಬಿಟ್ಟು ಇವತ್ತು ನಾಳೆನೇ ನಮ್ಮ ನಾಮಿನೇಷನ್ ಮಾಡಿದ್ದಾರೆ. ಇದಕ್ಕೆ ಖತರ್ನಾಕ್ ಅನ್ಬೇಕು, ಏನು ಅನ್ಬೇಕು? ನಾಳೆನೇ ನೆಕ್ಸ್ಟ್ ಡೇ ನೋಡಿದ್ರೆ ಇವ್ರು ಕನೆಕ್ಟ್ ಆಗ್ತಾ ಇಲ್ಲ, ಇವ್ರು ತುಂಬ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ತಾರೆ. ಮಾತಾಡಿ ನಮ್ಮ ಕನೆಕ್ಟ್ ಆಗಿ ಆಮೇಲೆ ನೋಡಿದ್ರೆ ನಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಸೇವ್ ಮಾಡ್ತಾರೆ, ನಮ್ಮನ್ನ ನಾಮಿನೇಷನ್ ಮಾಡ್ತಾರೆ. ಇವರು ಸರಿ ಇಲ್ಲ, ಇನ್ನೂ ಓಪನ್ ಅಪ್ ಆಗಬೇಕು ಅಂತಂದೇಳಿ. ಸರಿ, ನಿಮಗೆ ಇವಾಗ ಬಿಗ್ ಬಾಸ್ ಅವರು ನಿಮ್ಮನ್ನ ಅಮಿತ್ ಅವ್ರನ್ನ ಹೊರಗಡೆ ಕಳಿಸಿದ್ದು ನಿಮಗೆ ಸರಿ ಅನ್ಸುತ್ತಾ? ಇನ್ನೊಂದು ಚಾನ್ಸ್ ಕೊಡಬೇಕಿತ್ತು ನಮಗೆ ಅಂತ ನಿಮ್ಗೆ ಫೀಲ್ ಇದೆಯಾ? ಇಲ್ಲ, ಇನ್ನೊಂದು ಚಾನ್ಸ್ ಕೊಡಬೇಕಿತ್ತಂತ ಫೀಲ್ ಇದೆ ಮೇಡಮ್. ಯಾಕಂದರೆ ಇಬ್ಬರು ಬಂದಿದ್ದು ತುಂಬ ಲಾಸ್ ಇದು. ಹೌದು. ಈಗ ನಾನು ಕೂಡ ಒಬ್ಬ ಏನೋ ಒಂದು ಹೊರಗಡೆ ಒಂದು ಪ್ರೂವ್ ಮಾಡಿಕೊಂಡು ನನ್ನನ್ನು ತೊಡಸ್ಕೊಂಡು ಒಂದು ಸಂಪಾದನೆ ಮಾಡಿ ಹೋಗಿರೋದ್ರಿಂದ, ಜನಗಳ ಪ್ರೀತಿ ಸಂಪಾದನೆ ಮಾಡಿ ಹೋಗಿರೋದ್ರಿಂದ ನನಗೇನು ಓಪನ್ ಅಪ್ ಆಗೋದಕ್ಕೆ ಒಂದು ಸ್ವಲ್ಪ ಸಿಕ್ಕಿದ್ರೆ ತುಂಬ ಅವಕಾಶಗಳಿತ್ತು. ಆ್ಯಕ್ಚುಲಿ ಇಬ್ಬರು ಬಂದರೆ ಇಬ್ಬರು ಲಾಸ್ ಆಗುತ್ತೆ. ಯಾಕಂದರೆ ಒಬ್ಬರಿಂದ ಒಬ್ಬರು ಅಂದರೆ ಇದು ತಪ್ಪಾಗುತ್ತೆ. ಈ ಕಾನ್ಸೆಪ್ಟಿಂದ ಒಪ್ಕೊಳ್ಬೇಕು. ಬಟ್ ಯಾರು ಸರಿ ಇದೆ ತಕ್ಕಡಿ ಹಿಡಿದು ನೋಡಬೇಕಾಗಿತ್ತು, ಯಾರು ಸರಿ ಇದ್ದಾರೆ, ಯಾರು ತಪ್ಪಿದ್ದಾರೆ, ಯಾರಿಗೆ ಒಬ್ಬರನ್ನಾದ್ರೂ ಇದು ಮಾಡಿದರೆ ಅದು ಅನ್ವಯ ಆಗ್ತಾಯಿತ್ತು. ಯಾಕಂದರೆ ಈಗ ನಾನು ಚೆನ್ನಾಗಿ ಆಟ ಆಡಿದನೋ ಅಥವಾ ಅವ್ರು ಚೆನ್ನಾಗಿ ಆಟ ಆಡಿದಾರೋ ಅದನ್ನು ಒಂದು ತೂಕ ಮಾಡಿ ಒಬ್ಬರನ್ನ ಕಳಿಸಿದ್ರೆ ಭಾಳ ಒಳ್ಳೇದಿರ್ತಾಯಿತ್ತು. ಹೌದು. ಸೊ ಈಗ ಏನಾಯ್ತಂದ್ರೆ ನಿಮ್ಮ ನೆಪದಲ್ಲಿ ಅವರು, ಅವ್ರ ನೆಪದಲ್ಲಿ ನೀವು ಹೊರಗಡೆಗೆ ಬಂದಂಗಾಯ್ತು. ಹೌದು. ಯಾಕಂದ್ರೆ ಈಗ ನಾವು ಇಬ್ಬರು ಸೇವ್ ಆಗಿದ್ರೆ ಇದು ಬರ್ತಾ ಇದ್ದಿಲ್ಲ. ಈಗ ಇಬ್ಬರು ಸೇವ್ ಆಗಿ ನಾವು ಅಲ್ಲಿ ಇದ್ದಿದ್ರೆ ಈಗ ನಾವು ಬರ್ತಾ ಇದ್ದಿಲ್ಲ. ನಮ್ಮ ಮೇಲೆ ಅವ್ರು ಹೇಳೋದು, ಅವ್ರ ಮೇಲೆ ನಾವು ಹೇಳೋದು, ಇದು ಬರ್ತಾ ಇದ್ದಿಲ್ಲ. ಈಗ ಹೊರಗಡೆಗೆ ಬಂದು ಅಂದಮೇಲೆ ಈಗ ಎತ್ತು ಏರ್ಗಳಿತ್ತು, ಕೋಣ ನೀರುಗಳಿತನ್ನಂಗೆ ಈಗ ಸುಮ್ಮನೆ ನಾವು ನೆಪಕ್ಕೆ ಮಾತ್ರ ಅವರು ಹಂಗೆ ಹೇಳ್ತಾರೆ, ಇವ್ರು ಮೋಟಿವೇಶನ್ ಸ್ಪೀಚ್ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತಂದು ಹೇಳ್ತಾರೆ. ಸೊ ಈಗ ನಾನು ಹೇಳೋದೇನೆಂದರೆ, ಜನಗಳಿಗೆ ಏನೋ ಒಳ್ಳೇದು ಹೇಳಿದ್ರು ಕೇಳಲ್ಲ. ಈಗೇನಿದ್ರು ಒಳ್ಳೆಯವ್ರಿಗೆ ಕಾಲ ಇಲ್ಲ, ಬರೀ ಸುಳ್ಳು ಅಂಥದಕ್ಕೆ ಬೆಲೆ. ನಾನು ಸತ್ಯವಾಗಿ ಹೇಳ್ತೀನಿ, ನಾನು ನಿಜ ಹೇಳ್ತೀನಿ ಅಂದರೆ ಯಾರೂ ಕೇಳಲ್ಲ. ಜನಗಳಿಗೆ ಏನು ಬೇಕು, ಏನಾದರೂ ಒಂದು ಮಾತಾಡುವಾಗ ಒಂದು ತಪ್ಪು ಸಂದೇಶ ಆದರೆ ಅದನ್ನೇ ರಿಪೀಟ್ ನೋಡ್ತಾರೆ. ನಾನು ಒಳ್ಳೇದು ಹೇಳೋನು, ಒಳ್ಳೇದು ಮಾತಾಡೋ, ನಾನು ಕೆಟ್ಟದ್ದು ಬಯಸಲ್ಲ ಯಾರಿಗೂ. ಇದು ಜನಗಳಿಗೆ ಈ ಥರ ಹೇಳಿದ್ರೆ ಇಷ್ಟ ಆಗಲ್ಲ. ತುಂಬಾ ಆಸೆ ಪಟ್ಟು ತುಂಬಾ ಇಷ್ಟಪಟ್ಟು ಬಿಗ್ ಬಾಸ್ಗೆ ಹೋಗಿದ್ರಿ. ಈಗ ಒಂದೇ ವಾರದಲ್ಲಿ ಬಂದಾದ್ಮೇಲೆ ಮನ್ಸಿಗೆ ತುಂಬಾ ನೋವಾಯ್ತಾ, ಖಿನ್ನತೆಗೆ ಒಳಗಾದ್ರ? ಅಥವಾ ಇವಾಗ ನೋಡಿ, ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ತುಂಬಾ ಖುಷಿಯಾಗಿದ್ರಿ, ಒಳಗಡೆ ಹೋದಾಗ ಆ ಕಾಂಪಿಟೇಷನ್ನು, ಆ ಗುದ್ದಾಟ, ಏನಾದ್ರು ಕಂಟೆಂಟ್ ಕೊಡಬೇಕು ಅಂತ ತಲೆ ಓಡಿಸೋದು, ಮತ್ತೆ ಇವಾಗ ಸಡನ್ ಆಗಿ ಹೊರಗಡೆಗೆ ಬಂದ್ರಿ, ಇವಾಗ ಏನು ಅನಿಸ್ತಿದೆ ನಿಮ್ಗೆ ಇದೆಲ್ಲ ನೋಡೋದಂದ್ರೆ? ಮೇಡಮ್, ನಾನು ಸಡನ್ ಆಗಿ ಬಂದಾಗ ನನಗೆ 2 ದಿನ ಆದ್ರೂ ಅಲ್ಲಿದ ಲೈಟ್ಸು, ರಾರಾಜಿಸೋಂಥ ಲೈಟು, ಆ ಅರಮನೆ ಹೋಗ್ಬೋಗಂಥ ಸೆಟ್ಟು, ಆಮೇಲೆ ಮಾತೆತ್ತಿದ್ರೆ ನಾನು ನಾವು ಅಮಿತ್ ಅವ್ರನ್ನ ಬೆಲ್ಟ್ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಿದ್ದು. ವಾಶ್ರೂಮ್ ಹೋಗ್ಬೇಕಂದ್ರೆ ಜೊತೆಗೆ ಹೋಗ್ಬೇಕು, ಊಟ ಮಾಡ್ಬೇಕಂದ್ರೆ ಜೊತೆಗೆ ಬರಬೇಕು, ಬಟ್ಟೆ ಹಾಕೋಬೇಕಂದ್ರೆ ಜೊತೆಗೆ ಬರಬೇಕು, ಅಲ್ಲಿ ಇನ್ನೇನೋ ಅಲ್ಲಿ ಕುತ್ಕೊಳ್ತೀನಿ, ಬೇರೆ ಏನೋ ಕೆಲಸ ಮಾಡ್ತೀರಂದ್ರು ಜೊತೆಲೆ ಕುತ್ಕೊಳ್ಬೇಕಂದ್ರೆ ಜೊತೆಗೆ ಕುತ್ಕೋಬೇಕು, ಎದ್ದೇಳ್ಬೇಕಂದ್ರೆ ಜೊತೆಗೆ ಎದ್ದೇಳಬೇಕು. ಈ ಥರ ಪರಿಸ್ಥಿತಿಲಿರುವಾಗ ನನಗೆ 2 ದಿನ ಒದ್ದಾಟ ಆಗ್ಬಿಟ್ಟಿದ್ದೀನಿ. ಅಂದರೆ ಬಂದಿದ್ದೀನಿ, ಮಲಗಿದ್ದೀನಿ ಮನೆಯಲ್ಲಿ, ಪಕ್ಕದಲ್ಲಿ ನಮ್ಮ ವೈಫಿಗೆ ಅಮಿತ್ ವಾಶ್ರೂಮ್ ಹೋಗ್ಬೇಕಂತ ನಮ್ಮ ವೈಫಿಗೆ ಹೇಳ್ತಾ ಇದ್ದೀನಿ. ಆ ಥರದ್ದು ಏನಾಗ್ಬಿಟ್ಟಿದೆ, ನಾವು ಈ ಹೊರಗಡೆ ಪ್ರಪಂಚದ ಜ್ಞಾನ ಅಲ್ಲಿ ಇರೋದಕ್ಕಾಗಲ್ಲ. ಮೊಬೈಲ್ ಇರಲ್ಲ, TV ಇರಲ್ಲ. ಹೌದು. ಆಮೇಲೆ ಪ್ರತಿದಿನ ಪ್ರತಿ ಕ್ಷಣ ನಾವು ಬಂದಿರೋ ಉದ್ದೇಶ ಏನು, ಯಾರನ್ನೂ ನಂಬಂಗಿಲ್ಲ, ಯಾರ ಹತ್ರನೂ ಏನು ಮಾತಾಡ್ಬೇಕನ್ನೋದು ಪರಿಜ್ಞಾನ ಇರಬೇಕು. ಸ್ವಲ್ಪನೂ ಇದು ಮಾಡೋಕ್ಕಾಗಲ್ಲ. ಈ ಥರದ್ದಿರುವಾಗ ಪ್ರತಿ ಕ್ಷಣ ನಾವು ಮುಂದೆ ಏನು ಮಾಡಬೇಕು ಅಮಿತ್, ಅದು ಮಾಡೋಣ, ಇದು ಮಾಡೋಣ, ಬಲ್ಲಿ ಅದು ಅಲ್ಲಿ ಏನೋ ಮಾತಾಡ್ತಿದ್ದಾರೆ, ಬಲ್ಲಿ ಏನೋ ನಡೀತಾ ಇದೆ, ಅಲ್ಲಿ ಹೋಗೋಣ, ಸೊ ಇಲ್ಲಿ ಯಾರೋ ಇವರಿದ್ದಾರೆ, ಇವ್ರ ಹತ್ರ ಹೋಗೋಣ ಬನ್ನಿ ಬರೀ. ಆಮೇಲೆ ಇನ್ನೇನೋ ಅನ್ನೋದು ಜೊತೆಲಿ ಕರ್ಕೊಂಡು ಹೋಗಿ 1 ವಾರದಲ್ಲಿ ಅಲ್ಲಿಂದ ಬಂದ ಆದಮೇಲೆ ಇನ್ನೂವರೆಗೂ ನಾನು ಇನ್ನೂ ಅದೇ ಗುಂಗಲ್ಲೇ ಇದ್ದೀನಿ ಮೇಡಮ್. ಮೈಂಡ್ ಎಲ್ಲ ಬರೀ ಅದೇ ಇದರಲ್ಲೇ ಓಡ್ತಾ ಇದೆ. ಅದು ಬಿಗ್ ಬಾಸ್ ಮನೆದೇ ಓಡ್ತಾ ಮಿಸ್ ಮಾಡ್ಕೋತಿದ್ದಾರೆ ಅಮಿತ್ ಅವ್ರನ್ನ. ಖಂಡಿತ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆ ಜೊತೆಗೆ ಒಂದು ಬಾಲ್ಡಿಂಗ್, ಅದು ಒಂದು ಬೆಲ್ಟ್ ಅನ್ನೋದು ಒಂದು ನೆಪ ಮಾತ್ರ. ಎಲ್ಲ ಒಂದು ಕಡೆಗೆ ಬಾಲ್ಡಿಂಗ್ ನಮ್ಮವ್ರ ಒಂದು ರಕ್ತ ಸಂಬಂಧ ಥರ ಅದು ಆಗ್ತಾಯಿತ್ತು. ಯಾಕಂದರೆ ನಾವು ಇಬ್ಬರು ಸಪ್ರೇಟಾಗಿ ಹೋಗಿದ್ರೆ ನಮಗೆ ಅದು ಮೂಡ್ತಾ ಇದ್ದಿಲ್ಲ. ಅವರು ನಮಗೂ ಒಂಥರ ಅವಿನಾಭಾವ ಸಂಬಂಧ, ಅದು ಆ ಥರ ಮೂಡ್ತಂದು ಬೇಸಿಗೆ ಥರ ಅದು ಬೆಲ್ಟ್ ಹಾಕಿದ್ದು. ಭಾಳ ಅವರು ಕೂಡ ತುಂಬ ಒಳ್ಳೆ ಪರ್ಸನ್ನು, ಪ್ರಾಮಾಣಿಕ ವ್ಯಕ್ತಿ, ತುಂಬ ಒಳ್ಳೆ ಕೆಲಸ ಮಾಡಿಕೊಂಡು ಯಾವುದಾದ್ರೂ ಒಂದು ಕೆಲಸ ಮಾಡಿದ್ರೆ ಒಂದು ಪರಿಪೂರ್ಣವಾಗಿ ನಿಷ್ಠೆಯಿಂದ ಅದನ್ನು ಕ್ಲೀನಾಗಿ ಯಾವಾಗ ಮಾಡ್ಬೇಕನ್ನೋದು ಅಮಿತಿಂದ ನಾನು ಕಲ್ತಿದ್ದೀನಿ. ಸೊ ಒಂದು ಒಳ್ಳೆ ಪರ್ಸನ್ನು. ಎಲ್ಲ ಒಂದು ಕಡೆಗೆ ಅದನ್ನು ಅಲ್ಲಿಂದ ಮನೆಗೆ ಬಂದಾದಮೇಲೆ ನಾವು
ಅಮಿತ್ ಅಂತಂದೆ ನಾನು ಇಟ್ಕೊಳ್ತಾ ಇದ್ದೆ. ಯಾಕಂದರೆ ಅದು ಅಲ್ಲಿ ಆ ಥರ ಆಗುತ್ತೆ. ನಾವು ಒಂದು ವಾರ ಬಾಲ್ಡಿಂಗ್ ಬಂದ್ಬಿಡುತ್ತೆ. ಒಂದು ವಾರ ಏನು ಒಂದು ಮಲಗುವಾಗ ಒಂದು ಬೆಲ್ಟ್ ಬಿಚ್ಚೋದು ಬಿಟ್ಟರೆ ಇನ್ನು ಜೊತೆಲೇ ಇರಬೇಕು ಬೆಲ್ಟು. ಮಲಗುವಾಗ ಮತ್ತು ವಾಶ್ರೂಮ್ ಹೋಗುವಾಗ ಅಷ್ಟೇ ಬಟ್ಟೆ ಬಿಚ್ಚಬೇಕು, ಅದು ಬೆಲ್ಟ್ ಬಿಚ್ಚಬೇಕು. ಇನ್ನು ಬಟ್ಟೆ ನೀವು ಇನ್ನೇನು ಇಲ್ಲ ಕೈ ತೊಳ್ಕೊಬೇಕಂದ್ರೂ ಅಮಿತ್ ಅವ್ರ ಜೊತೆ ಪಾತ್ರೆ ತೊಳಿಬೇಕಂದ್ರೂ ಅಲ್ಲಿ ಇರಬೇಕು. ಅಥವಾ ನೀವು ಯಾರೋ ಅಲ್ಲಿ ಏನೋ ಈಗ ಅಲ್ಲಿ ನಾವು ಅರಸರು ಬಂದ್ಬಿಟ್ಟು ಏನೋ ಹೇಳ್ತಾರೆ ಆ ಒಂದು ಆ ಕೆಲಸ ಮಾಡ್ಬೇಕಂದ್ರೂ ಕೂಡ ಇಬ್ಬರು ಜೊತೆಲೇ ಇರಬೇಕು. ಏನೋ ಒಂದು ಅರಸರು ತಪ್ಪು ಮಾಡ್ತಾರೆ, ನಾವು ಸೇವಕರಾಗಿ ಅಲ್ಲಿ ಏನೋ ಒಂದು ಮಾತಾಡ್ಬೇಕಂದ್ರೂ ಕೂಡ ಅಲ್ಲಿ ಜೊತೆಲೇ ಇರಬೇಕು. ನಾವು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಯಾರು ಜಂಟಿಗಳಿದ್ರು ಆ ಬೆಲ್ಟ್ ಹಾಕೊಂಡೇ ಇರಬೇಕು. ಹೀಗಾಗಿ ಮರೆಯಕ್ಕಾಗ್ತಿಲ್ವಾ? ಅದು ಬೇಜಾರಾಗ್ತಿದೆ ಹಂಗಾರೆ. ಸರ್, ಇವಾಗ ನೀವು ಬಿಗ್ ಬಾಸ್ಗೆ ಸೆಲೆಕ್ಟ್ ಆದ್ರಿ ಅಲ್ವಾ? ಈಗ ಬಿಗ್ ಬಾಸ್ ನಿಮ್ಗೆ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಿಮಗೆ ಕೇಳ್ತಾರೆ, ನೀವು ಮನೆಗೆ ಹೋದ್ಮೇಲೆ ಏನೇನು ಮಾಡ್ತೀರಾ, ಹೆಂಗಿರ್ತೀರಾ, ನಿಮ್ಮ ಬಿಹೇವಿಯರ್ ಹೆಂಗೆ ಅಂತೆಲ್ಲ ಕೇಳ್ತಾರೆ. ನೀವೇನು ಪ್ರಾಮಿಸ್ ಮಾಡಿದ್ರಿ ಬಿಗ್ ಬಾಸ್ ಅವ್ರಿಗೆ? ಬಿಗ್ ಬಾಸ್ ಅವ್ರಿಗೆ ನಾನು ಹೇಳಿದ್ದು, ನಾನು ವ್ಯಕ್ತಿಗತವಾಗಿ ನನ್ನ ವ್ಯಕ್ತಿತ್ವ ನಾನು ಪ್ರದರ್ಶನ ಮಾಡ್ತೀನಿ. ನಾನು ಒಂಥರ ಪೆನ್ ಇದ್ದಂಗೆ, ಯಾರು ಹೆಂಗೆ ಬೇಕಾದ್ರೂ ನನ್ನ ಬರ್ಕೊಳ್ಬೋದು. ಆದರೆ ನಾನು ನೋಡೋಕೆ ಹೊರಟಾಕೊಂಡ್ರು ಕೂಡ ನನ್ನಲ್ಲಿ ಒಂದು ಮನಸ್ಸಿದೆ, ತುಂಬ ಮೃದು ಸ್ವಭಾವ ಇದೆ. ಯಾರೇ ಬಂದರೂ ಪ್ರೀತಿಯಿಂದ ಮಾತಾಡಿದ್ರೆ ಪ್ರೀತಿಯಿಂದನೇ ನಾನು ಅವ್ರಿಗೆ ಮನಸ್ಪೂರ್ವಕ ಮಾತಾಡ್ತೀನಿ. ಅವರು ಅದೇ ಥರ ನಮ್ಮ ವಿರೋಧ ವ್ಯಕ್ತಪಡಿಸಿದ್ರೆ ನಾನು ಕೂಡ ವಿರೋಧವಾಗಿ ವ್ಯಕ್ತಪಡಿಸ್ತೀನಿ. ಆಗ ಅಂತೇಳಿ ಯಾವುದೇ ಕಾರಣಕ್ಕೂ ನನ್ನಿಂದ ತಪ್ಪಾಗಕ್ಕಂತೂ ಬಿಡೋದಿಲ್ಲ. ಒಂದು ಒಳ್ಳೆಯ ಸಂದೇಶ ಕೊಡ್ತೀನಿ, ರಂಜಿಸ್ತೀನಿ, ಎಲ್ಲರೂ ಪ್ರೀತಿ ಮನಸ್ಸುಗಳನ್ನ ಗೆಲ್ತೀನಿ ಅಂತ ಒಂದು ಭರವಸೆ ಕೊಟ್ಟು ಹೋಗಿದ್ದೆ ಮೇಡಮ್ ನಾನು. ಓಕೆ. ಸೊ ನೀವು ಆ ಭರವಸೆ ಈಗ ಬರೀ ಒಂದು ವೀಕಲ್ಲಿ ಹಿಂಗೆ ಎಂಡ್ ಆಯ್ತಲ್ಲ? ಹೌದು ಹೌದು, ಒಂದು ವೀಕಲ್ಲೇ ಅದು ಕಂಪ್ಲೀಟ್ ಆಯಿತು. ಅಂದರೆ ಈ ಓಪನ್ ಅಪ್ ಆಗೋಕ್ಕೆ ಟೈಮ್ ಬೇಕಾಯ್ತು. ಅಲ್ಲಿ ಒಂದು ಅಂದರೆ ಟೈಮ್ ಬೇಕಂತಂದರೆ ಅಷ್ಟು ಈಸಿಯಾಗಿ ಬಿಗ್ ಬಾಸ್ ಅವರು ಟೈಮ್ ಕೊಡೋಕ್ಕಾಗಲ್ಲ. ನೀವು ಓದೋ ಸೆಕೆಂಡ್ ಒಂದು ನಿಮಿಷಕ್ಕಿಂತ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಸೆಕೆಂಡ್ ಕೂಡ ಅಲ್ಲಿ ನಿಮ್ಮದು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಟೈಮ್ ವೇಸ್ಟ್ ಮಾಡೋಂಗೇ ಇಲ್ಲ. ಆ ಸೆಕೆಂಡಲ್ಲೂ ಕೂಡ ಏನಾದರೂ ಒಂದು ಚಟುವಟಿಕೆ ಏನಾದರೂ ಒಂದು ಮಾಡ್ತಾ ಇರಬೇಕು. ನಿದ್ದೆ ಅಂತೂ ಒಂದು ದಿನ ಅಷ್ಟೇ ಸ್ವಲ್ಪ ನನಗೆ ನಿದ್ದೆ ಬಂದಿದ್ದು. ಇನ್ನು ಉಳಿದಿದ್ದೆಲ್ಲ ಒಂದು ಸೆಕೆಂಡ್ ಕೂಡ ನಾಳೆ ಏನು ಮಾಡಬೇಕು, ಇವತ್ತು ಡೇನಲ್ಲೆಲ್ಲ ನಾನು ಏನು ಮಾಡಿದ್ದೀನಿ, ಏನು ಕೆಲಸ ಮಾಡಿದ್ದೀನಿ, ಎಲ್ಲಿ ತಪ್ಪಾಗಿದೆ, ನಾಳೆ ಯಾರ ಹತ್ರ ನಾನು ಮಾತಾಡಬೇಕು, ಏನು ಮಾಡಬೇಕು, ಯಾವ ಟಾಸ್ಕ್ ಏನನ್ನೋದು ಮೈಂಡಲ್ಲಿ ಸೆಟ್ಟಲ್ಲೇ ನಾವು ಇರ್ತಾ ಇದ್ದಿದ್ದಲ್ಲಿ. ಈಗ ಇಲ್ಲಿ ನಮ್ಮ ಮನೆಗೆ ಬಂದಿದ್ದೀನಿ ಅಂದಾಗ ಈಗ ಏನಿಲ್ಲ ಯೋಚನೆ ಊಟ ಮಾಡಿ ಆರಾಮಾಗಿ ಮಲಗ್ತಾ ಇದ್ವಿ. ಅಲ್ಲಿ ಹಂಗೆ ಇಲ್ಲ ಅಲ್ಲಿ ಮಲ್ಕೊಂಡು ಕೂಡ ಅಲ್ಲಿ ಯೋಚನೆ ಮಾಡೋ ಅಂಥದ್ದಲ್ಲಿ ಸುಮ್ಮನೆ ಕುಂತರೂ ಕೂಡ ಅಲ್ಲಿ ಮೈಂಡು ಓಡ್ತಕ್ಕಂಥದ್ದೇ ಬಿಗ್ ಬಾಸ್ ಮನೇಲಿ. ಅದ್ರ ಜೊತೆಗೆ ಏನಂದ್ರೆ ಇವಾಗ ನೀವು ಹೊರಗಡೆ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿದ್ದು ಅಲ್ಲಿ ಬರೀ ಒಂದು ಬಟ್ಲು ರೈಸು, ಒಂದು ಚೂರು ಸಾಂಬಾರು, ಅದಕ್ಕೂ ಕಿತ್ತಾಟ ಹಿಂಗೆ ಮಾಡಿ ಕರಿಬಸಪ್ಪ ಸರ್ ಅವ್ರು ವೀಕೆ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಊಟ ತಿಂಡಿ ಇಡಿಸ್ಲಿಲ್ವ ನಿಮಗೆ? ಏನಾಯ್ತು ಅಲ್ಲಿ? ನನಗೆ ಊಟ ತಿಂಡಿದು ಸಮಸ್ಯೆ ಬರಲಿಲ್ಲ ಮೇಡಮ್. ನನಗೆ ಅಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಊಟ ತಿಂಡಿದ ಮೇಲೆ ಸಮಸ್ಯೆ ಬರಲಿಲ್ಲ. ನಂದು ಸಮಸ್ಯೆ ಇದ್ದಿದ್ದು ನನಗೆ ಅಲ್ಲಿ ಇರ್ತಕ್ಕಂಥ ನಮ್ಮ ಏನು ಒಂಟಿ ಮತ್ತು ಜಂಟಿಗಳಿದ್ರಲ್ಲ ಅವ್ರ ಪ್ರೀತಿ ಗೆಲ್ಲಬೇಕು. ಅವ್ರಿಗೆ ನಾನು ಈಗ ಎಲ್ಲರೂ ನಮ್ಮ ನಾಮಿನೇಷನ್ ಮಾಡಿಬಿಟ್ಟಿದ್ದಾರೆ, ಅವ್ರನ್ನ ನಾನು ಪ್ರೀತಿ ಗೆಲ್ಬಿಟ್ಟು ಅವರಿಂದ ನಾನು ಓಕೆಪ್ಪ ಅಂತೇಳ್ಬಿಟ್ಟು ಸೇವ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ತಲೆಯಲ್ಲಿ ಇತ್ತ ಹೊರ್ತು ಇನ್ನು ಅಲ್ಲಿ ಸಿಗೋ ಊಟಕ್ಕೆ ನನಗೆ ಅದು ಯಾವುದೇ ಥರದ್ದು ಇರಲಿಲ್ಲ. ಅಲ್ಲ, ನಾನು ಬೇಕಾದ್ರೆ ನೀರು ಕುಡ್ಕೊಳ್ಬೇಕಾದ್ರೆ ನಾನು ಇದ್ದಿರ್ತಾವನು. ಯಾಕಂದರೆ ನಾನು ಹೋಗಿರೋದಲ್ಲಿ ಟಾಸ್ಕ್ ಆಡೋಕ್ಕೆ ಮತ್ತು ವ್ಯಕ್ತಿತ್ವ ಪ್ರದರ್ಶನ ಮಾಡೋಕ್ಕೆ. ನನಗೆ ಇವರು ಈ ಗುರುತು ಪರಿಚಯ ಇದ್ದರೂ ಕೂಡ ಇಲ್ದಿರೋ ಥರ ನಮ್ಮ ನಾಮಿನೇಷನ್ ಮಾಡಿದ್ರಲ್ಲ ಆ ಹಸಿವು ನನಗೆ ಕಾಡ್ತಾ ಇತ್ತು, ಅದು ಹಸಿವು ಆಗ್ತಾಯಿತ್ತು. ನನಗೆ ಬೇಕಾಗಿದ್ದೇನೆಂದರೆ ಅವರ ಒಂದು ಮುಖದಲ್ಲಿ ಒಂದು ಸ್ಮೈಲ್ ಬೇಕಾಗಿತ್ತು. ನನಗೆ ನಮ್ಮನ್ನು ಅವರು ಸೇವ್ ಮಾಡಬೇಕಾಗಿತ್ತು, ಆ ಊಟ ಬೇಕಾಗಿತ್ತು ನನಗೆ ಸಣ್ಣ ಕಪ್ಪಲ್ಲಿ ಇದು ರೈಸು ಚಪಾತಿ ನನಗೆ ಯಾವುದಕ್ಕೂ ಅದು ಯಾವುದು ಲೆಕ್ಕನೇ ಇರಲಿಲ್ಲ. ನನಗೆ ಬೇಕಾಗಿದ್ದು ಖುಷಿಯಲ್ಲಿ. ನೀವು ಪ್ರೀತಿಯಿಂದ ಮಾತಾಡಿಸ್ಬಿಟ್ಟಿದ್ರೆ ನಾನು ಇನ್ನೂ ಭಾಳ ಓಪನ್ ಅಪ್ ಆಗಿ ಫುಲ್ಲು ಹೂವು ಮೊಗ್ಗಿರ್ತಕ್ಕಂಥ ಹೂವು ಹಳ್ಳಿ ನಾನು ಭಾಳ ನಮ್ಮ ಕರ್ನಾಟಕ ಜನತೆಗೆ ಖುಷಿಯಾಗಿ ಲವಲವಿಕೆಯಿಂದ ನಾನು ಇರ್ತಾ ಇದ್ದೆ. ಹಾಗಾಗಿ ಊಟದ ಸಮಸ್ಯೆ ಬರಲಿಲ್ಲ ನನಗೆ. ಸಮಸ್ಯೆ ಬರಲಿಲ್ಲ, ಬಟ್ ಹಸಿವಿತ್ತು ಅವ್ರ ಹತ್ರ. ನಾನು ಒಳ್ಳೇದಾಗಿ ನನಗೆ ಹಸಿವಿದ್ದಿದ್ದು ಆ ಹಸಿವು ನನಗೆ ಅಲ್ಲಿರೋರನ್ನ ನಾನು ಪ್ರೀತಿ ಗೆಲ್ಲಬೇಕು. ಕೋಟ್ಯಾಂತರ ಜನಗಳು ನನ್ನನ್ನು ನೋಡ್ತಾ ಇದ್ದಾರೆ, ಏನಾದರೂ ಒಂದು ಅವಕಾಶ ಸದುಪಯೋಗ ಪಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ನಾನು ಇವ್ರನ್ನ ಒಂದು ಮೆಸೇಜ್ ಕೊಡಬೇಕಂತ ಹಸಿವು ಇದ್ದೇ ಹೊರತು ನನಗೆ ಊಟ ಮಾಡಬೇಕು ಚಪಾತಿ ತಿನ್ಬೇಕಂತ ಹಸಿವು ಬರಲಿ. ನನಗೆ ಸಮಸ್ಯೆ ಬರಲಿಲ್ಲ. ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಹೇಳೋದಾದ್ರೆ ಸರ್, ನಮಗೆ ಮಲ್ಲಮ್ಮ ಅವ್ರ ಬಗ್ಗೆ ಏನು ಅನಿಸುತ್ತೆ? ಮಲ್ಲಮ್ಮ ಅವ್ರ ಬಗ್ಗೆ ಗೌರವ ಬರುತ್ತೆ ಒಂದು. ಯಾಕಂದರೆ ಅವರು ಆ ಒಂದು ಉತ್ತರ ಕರ್ನಾಟಕದ ಹೆಣ್ಮಗಳಾಗಿ ಅವರಿಗೆ ಸರಿಸುಮಾರು ಒಂದು 58 ವರ್ಷ ಇರ್ಬೋದು. ಅವರಿಗೆ ಅಕ್ಷರ ಜ್ಞಾನ ಕೂಡ ಭಾಳ ಕಮ್ಮಿ, ಬಟ್ ಸಾಮಾನ್ಯ ಜ್ಞಾನದಲ್ಲಿ ಭಾಳ ಸ್ಟ್ರಾಂಗ್ ಇದ್ದಾರೆ. ಅವ್ರ ತಿಳುವಳಿಕೆ ಜಾಸ್ತಿ ಇದೆ ಆ ವಯಸ್ಸಲ್ಲಿ. ಇವತ್ತಿನ ದಿನ ಒಬ್ಬ ಹೆಣ್ಮಗಳು ಇಲ್ಲೊಂದು ಹಾಲು ತೊಗೊಂಬರ್ರಿ ಅಂತಂದರೆ ಭಾಳ ಯೋಚನೆ ಮಾಡ್ತಾರೆ. ಇಲ್ಲಿ ನಮ್ಮ ಇದರಲ್ಲಿ ಕೆಲವೊಮ್ಮೆ ಒಬ್ಬೊಬ್ಬರೇ ಓಡಾಡೋದು ಕೂಡ ಭಾಳ ಕಷ್ಟಪಡ್ತಾರೆ ನಮ್ಮ ಇಲ್ಲಿ. ಅಂಥದ್ರಲ್ಲಿ ಇವರು ಒಬ್ಬರೇ ಆ ಏಜಲ್ಲಿ ಬಂದ್ಬಿಟ್ಟು ಆ ಏಜಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಭಾಳ ಮುಖ್ಯವಾಗಿರುತ್ತೆ. ಅಲ್ಲದೇ ಅವರು ಭಾಳ ಜನ ಅಂದ್ಕೊಂಡಿರ್ತಾರೆ ಇವರು ಏನು ಆ್ಯಕ್ಟಿವಿಟೀಸು ಬೇರೆದರಲ್ಲಿ ಟಾಸ್ಕ್ ಎಲ್ಲ ಮಾಡ್ತಾರೋ ಇಲ್ಲ ಅಂತಂದೇಳಿ.
ಬಟ್ ನೋಡಿದ್ರೆ ಅವರು ಎಲ್ಲ ಟಾಸ್ಕಲ್ಲೂ ಒಂದ್ಸಲ ನೋಡಿದ ತಕ್ಷಣ ಅರ್ಥ ಮಾಡ್ಕೊಂಡು ಅವರು ಫಿಸಿಕಲಿ ಟಾಸ್ಕ್ ಯಾವುದೇ ಇರ್ಬೋದು ಅದನ್ನೆಲ್ಲ ಮಾಡ್ತಾರೆ. ಅಲ್ಲಿರೋರಿಗೆಲ್ರಿಗೂ ಆ ಏಜಲ್ಲಿ 58 ವಯಸ್ಸಲ್ಲಿ ಮಾಡ್ತಿರೋದೇ ಅವರು ಒಂಥರ ಮೋಟಿವೇಶನ್ ಅಂತ ಹೇಳ್ಬೋದು ಮಲ್ಲಮ್ಮ ಅವರು ಸ್ವಲ್ಪ ಏನಪ್ಪ ಇವಾಗೆಲ್ಲ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಸ್ವಲ್ಪ ಖತರ್ನಾಕ್ ಇದ್ದಾರಾ, ಗೇಮ್ ಪ್ಲಾನ್ ಮಾಡ್ತಾರಾ, ಸ್ಟ್ರಾಟಜಿ ಮಾಡ್ತಾರಾ ಅಥವಾ ಮುಗ್ದಿದ್ದಾರೆ ಬಟ್ ಅವ್ರು ಗೆಲ್ಬೇಕಂತ ಮುಗ್ದಿದ್ದಾರೆ. ಅವರು ಗೆಲ್ಲೇಬೇಕು, ನಾನು ಕೂಡ ಫೈನಲ್ ಲಿಸ್ಟ್ ಬರ್ಬೇಕಂತ ಮುಗ್ದಿದ್ದಾರೆ. ಆದರೆ ಅದು ಹೊರಗಡೆಗೆ ತೋರಿಸ್ಕೊಳಂಗಿಲ್ಲ. ಅವರು ಒಂದು ಮುಗ್ಧತೆಯಿಂದ ಅವರು ಆಟ ಆಡ್ತಾ ಇದ್ದಾರೆ. ಅದು ರಕ್ಷಿತಾ ಶೆಟ್ಟಿ ಅವರು ಇವಾಗ ನಾವು ಹೊರಗಡೆ ಹೋಗೋ ಟೈಮಲ್ಲಿ ಅವ್ರು ಒಳಗೆ ಬಂದರು. ಇನ್ನೇನು ಅವ್ರು ಒಂಥರ ಪಟಾಕಿ ಇದ್ದಂಗೆ, ಲಕ್ಷ್ಮಿ ಪಟಾಕಿ ಇದ್ದಂಗೆ ಪಟ್ 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 ಅಂತಂದು ಇದು ಮಾಡ್ತಾರೆ. ಸ್ಪಂದನ ಸೋಮಣ್ಣ ಅವರು ಕೂಡ ಒಂದು ಒಳ್ಳೆ ಕಂಟೆಸ್ಟ್, ಅವರು ಒಳ್ಳೆ ಕಲಾವಿದರಿದ್ದಾರೆ. ಅವರು ಬಂದ ತಕ್ಷಣ ನಾನು ಅವ್ರಿಗೆ ನಮ್ಮ ತಂಗಿ, ನಮ್ಮ ನೀನು ಸಿಸ್ಟರ್, ನೀನು ನಿಮ್ಮ ಸೀರಿಯಲೆಲ್ಲ ನೋಡಿದ್ದೀವಿ ಅಮ್ಮ, ಇಲ್ಲಿ ನೀವು ಯಾವ ಊರು ಅಂತೇಳಿ ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವರು ಒಂದು ಒಳ್ಳೆ ನಮ್ಮ ತಂಗಿ ಥರ. ಇವರು ಮಂಜು ಭಾಷಿಣಿ ಮ್ಯಾಮ್ ಅವರು ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಭಾಳ ಒಂದು ನಮಗೆ ಒಂದು ಸೇವಕರಿಗೆ ಒಂದು ಊಟದ್ದು ತೊಂದರೆ ಆದಾಗ ಇರೋದ್ರಲ್ಲಿನ ಊಟನ ಎಲ್ಲ ಇದು ಮಾಡಿ ಎಲ್ರಿಗೂ ಒಂದು ಅನ್ನ ನೀಡಿದಂಥ ಒಬ್ಬ ಇರೋದ್ರಲ್ಲೇ ಮಂಜು ಭಾಷಿಣಿ ಅಕ್ಕ ಅವರು. ರಾಶಿಕಾ ಅವರು ಒಂಥರ ಈ ಮೊಲ ಇದ್ದಂಗೆ, ಅವರಿಂದ ಸುಮ್ಮನೆ ಓಡಾಡ್ಕೊಂಡಿದ್ದಾರೆ. ಅವರು ಕೂಡ ಇನ್ನೂ ಓಪನ್ ಅಪ್ ಆಗಬೇಕು. ರಾಶಿಕಾ ಓಪನ್ ಅಪ್ ಆಗಬೇಕು. ಮಾಳು ಅವರು ಭಾಳ ಒಂದು ಒಳ್ಳೆ ಸಿಂಗರ್ ಇದ್ದಾರೆ. ಅವ್ರದ್ದೇ ಆದಂಥ ಹೆಸರು ಫೇಮ್ ಇದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಏನಂದರೆ ಅಲ್ಲಿ ಭಾಷೆ ಮತ್ತು ಇಲ್ಲಿ ಭಾಷೆಗೆ ಅವ್ರಿಗೆ ಸ್ವಲ್ಪ ಇದಾಗುತ್ತೆ. ಅವರು ಕೂಡ ಸ್ಟ್ರಾಂಗ್ ಕಂಟೆಸ್ಟ್ ಅಂತ ಹೇಳ್ತೀನಿ. ಕಾವ್ಯ ಅವರು ಕೂಡ ಏನಂದರೆ ಕಲಾವಿದರಿದ್ದಾರೆ. ಅವರು ಯಾವುದೇ ಥರದ್ದು ನಾವು ಅಲ್ಲಿ ಅವ್ರನ್ನ ಆ ಥರದ್ದು ಏನು ನೋಡಲಿಲ್ಲ. ಬಟ್ ಗಿಲ್ಲಿ ಅವರು ಮಾಡ್ತಕ್ಕಂಥ ಒಂದು ಕಾಮಿಡಿಗೆ ಅದು ಕ್ರೆಡಿಟು ಕಾವ್ಯಕ್ಕೆ ಸಿಗ್ತಾ ಇದೆ. ಗಿಲ್ಲಿ ಅವರು ಅದೇ ಕಾಮಿಡಿ ಮಾಡ್ತಾ ಇದ್ದಾರೆ, ಎಲ್ಲರೂ ಅರಮನೆಯಲ್ಲಿ ಎಲ್ಲರೂ ನಗಿಸ್ತಾ ಇದ್ದಾರೆ. ನೆಕ್ಸ್ಟ್ ಅಂದರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅವ್ರು ಆಗ್ಬೋದಾ ಅಥವಾ ಕಾಕ್ರೋಚ್ ಅವ್ರು ಆಗ್ಬೋದಾ? ಯಾಕಂದರೆ ನಗಿಸೋದ್ರಲ್ಲಿ ನಂಬರ್ 1 ಈಗ ಗಿಲ್ಲಿ ಇದ್ದಾರೆ. ಯಾಕಂದರೆ ಜನಗಳ ಮನಸ್ಸಲ್ಲಿ ಏನಿದೆ ಅಂತ ನೋಡಬೇಕು. ಗಿಲ್ಲಿ ಫೈನಲ್ವರೆಗೂ ಬರ್ತಾರೆ. ಜಾನ್ವಿ ಕಾರ್ತಿಕ್ ಅವರು ಆನ್ ಆ್ಯಂಡ್ ಆಫ್ ಆಗ್ತಾರೆ. ಅವರು ಒಂದು ಅರಸರು ಇರೋದ್ರಿಂದ ಅವರು ಒಂದು ಯುವರಾಣಿಯಾಗಿ ಮೂಡಲಿದ್ದಾರೆ ಅವರು. ಓಕೆ, ಅವರು ಇವಾಗ ಅರಸ ಸ್ಥಾನದ ಈಗ ಎಲ್ಲರೂ ತೆಗೆದ್ಬಿಟ್ರೆ ಈಗ ನೆಕ್ಸ್ಟ್ ಅದೇ ಇತ್ತು ಅನ್ಸುತ್ತೆ. ಅವ್ರನ್ನೆಲ್ಲ ಸೇವಕರಾಗಿ ಮಾಡ್ತಾರೆ. ಹೌದು, ನಾವಿರುವಾಗೆಲ್ಲ ಅವರು ಅರಸರಾಗಿ ಅವರು ಇದ್ರು. ಸೇವಕರಾಗಿದ್ರೆ ಈಗ ಜಾನ್ವಿ ಹೇಗಿರ್ಬೋದು ಅಂತ ನೋಡೋ ಕುತೂಹಲ ಇದೆ. ಈಗ ಮುಂದೆ ಏನಾಗುತ್ತೆ ಅಂತ. ಇನ್ನು ಧ್ರುವಂತ್ ಅವರು ಒಂದು ಗೈಡ್ ಅಂತ ಹೇಳ್ತೀನಿ. ಎಲ್ರಿಗೂ ಮಾರ್ಗದರ್ಶನ ನೀಡಂತ ಗೈಡ್ ಅವರು. ಓಕೆ, ಅವ್ರು ಅಂದ್ರೆ ಅಷ್ಟು ಓಪನ್ ಅಪ್ ಆಗ್ತಿಲ್ಲ ಅಂತಾನು ಅನ್ಸುತ್ತೆ. ಹೌದು, ಅವರು ಕೂಡ ಬಹಳ ಸೈಲೆಂಟ್ ಆಗಿದ್ದಾರೆ. ಅವ್ರು ಸೇವ್ ಆಗಿರೋದು ಒಂದೇ ಕಾರಣ, ಒಂಟಿ ಆಗಿರೋದ್ರಿಂದ ಅವ್ರು ಸೇವ್ ಆಗಿರೋದು. ಓಕೆ, ಚಂದ್ರಪ್ರಭಾ ಅವರು ತುಂಬಾ ಅಫಿಷಿಯಲ್ ಕಾಮಿಡಿ. ಅವರು ತುಂಬಾ ಒಳ್ಳೆ ಪರ್ಸನ್ನು. ಎಲ್ಲೋ ನಮ್ಮ ಅಣ್ಣ ತಮ್ಮ ನೋಡ್ದಂಗೆ ಆಗುತ್ತೆ. ಚಂದ್ರಪ್ರಭಾ ಅವರು ಭಾಳ ಒಳ್ಳೆ ಪರ್ಸನ್ನು, ಯಾವುದೇ ಮಾತಿಲ್ಲ. ಚಂದ್ರಪ್ರಭಾ ಅವರು ಫೈನಲಿಸ್ಟ್ ಬರ್ತಾರೆ. ಅಶ್ವಿನಿ ಅವರು ಸ್ವಲ್ಪ ಎಲ್ಲೋ ಒಂದು ಕಡೆಗೆ ತಾನು ಈ ರೆಡಿ ಆಗೋದ್ರಲ್ಲೇ ಕಾಲ ಕಳೀತಾ ಇದ್ದಾರೆ ಅನಿಸುತ್ತೆ. ಅಶ್ವಿನಿ ಅವರು ಓಪನ್ ಅಪ್ ಆಗಿ ಆಟ ಆಡಿದ್ರೆ ಅವರು ಬರ್ಬೋದು ಫೈನಲ್ಗೆ. ಓಕೆ, ಅಭಿಷೇಕ್ ಗೌಡ ಅವರು ಎಲ್ಲೋ ಒಂದು ಕಡೆಗೆ ಅಶ್ವಿನಿ ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಶ್ರೀಕೃಷ್ಣ ಆಗ್ತಾಯಿದ್ದಾರೆ ಅಂತ ಹೇಳ್ಬೋದು. ಅವರು ಶ್ರೀಕೃಷ್ಣ ಆಗ್ತಿದ್ದಾರೆ ಅವರು. ಸರ್, ಇವಾಗ ಬಿಗ್ ಬಾಸ್ ಮನೆಗೆ ಹೋದ್ರಿ, ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಬಟ್ ಈ ಎಕ್ಸ್ಪೀರಿಯನ್ಸ್ ನೀವು ತೊಗೊಳಕ್ಕಿಂತ ಮುಂಚೆ, ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಪರ್ಮಿಷನ್ ತೊಗೋಬೇಕಿತ್ತು ನೀವು. ಯಾಕಂದರೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀರಾ. ನಿಮಗೆ ಪರ್ಮಿಷನ್ ಹೇಗೆ ಸಿಕ್ತು ಆ್ಯಂಡ್ ನಿಮ್ಗೆ ಯಾಕೆ ಬಿಗ್ ಬಾಸ್ ಶೋಗೆ ಹೋಗಬೇಕು ಅಂತ ಅನ್ನಿಸ್ತು? ಮೇಡಮ್, ಇದು ಈಗ ಯಾಕೆ ಅನಿಸ್ತಂದರೆ, ನಾನು ಒಬ್ಬ ಕ್ರೀಡಾಪಟು. ನಾನು ಸ್ಪೋರ್ಟ್ಸ್ ಕ್ರೀಡಾಕೂಟದಲ್ಲಿ ನೇಮಕಾತಿಯಾಗಿ ಸಾಕಷ್ಟು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಸಾಧನೆ ಮಾಡಿ ಭಾರತ ದೇಶಕ್ಕೆ ಕೀರ್ತಿ ತಂದಿದ್ದೀನಿ. ತಮಗೆಲ್ಲ ಗೊತ್ತಿರುತ್ತೆ. ಅಲ್ಲದೆ ಈಗ ಸ್ವಲ್ಪ ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಜನಗಳಿಗೆ ಒಂದು ಮೋಟಿವೇಶನ್ ತುಂಬೋದು, ನಮ್ಮ ಯುವಕರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸೋದು ಕೂಡ ನಾನು ಮಾಡ್ತಾ ಬಂದಿದ್ದೆ. ಇದರಿಂದ ಒಂದು ಬಿಗ್ ಬಾಸ್ ಭಾರತ ದೇಶದಲ್ಲಿ ಅತಿ ದೊಡ್ಡ ಶೋ ಬಿಗ್ ಬಾಸ್ ಶೋಗೆ ಒಂದು ಅವಕಾಶ ಸಿಕ್ಕಿರೋದ್ರಿಂದ ನಮ್ಮ ಇಲಾಖೆಯಲ್ಲಿ ನಮ್ಮ ಅಧಿಕಾರಿಗಳಿಗೆ ತಿಳಿಸಿರುವಾಗ ಅವರು ಕೋಟ್ಯಾಂತರ ಜನಗಳು ಇಂಥ ಒಂದು ಅವಕಾಶಕ್ಕೆ ಪರಿತಪಿಸ್ತಾ ಇರ್ತಾರೆ. ಸೊ ನಿಮ್ಮಲ್ಲಿ ಏನೋ ಒಂದು ಕಲೆ ಪ್ರತಿಭೆ ಇದೆ ಅಂತ ಹೇಳ್ಬಿಟ್ಟು ಇಂಥ ಒಂದು ದೊಡ್ಡ ಶೋಗೆ ನಿಮ್ಗೆ ಅವಕಾಶ ಸಿಕ್ಕಿದೆ ಅಂದರೆ ಅದು ತಪ್ಪಿಸೋದು ಬೇಡ. ಸೊ ಅದನ್ನು ಕಾನೂನಾತ್ಮಕ ಏನೊಂದು ನಮ್ಮ ಒಂದು KCSR ರೂಲ್ ಇದೆ, ಆ ನಿಯಮಾವಳಿ ಬದ್ಧನಾಗಿ ಅದಕ್ಕೊಂದು ಅನುಮತಿಗೆ ನಾನು ಒಪ್ಪಿಗೆ ಪಡ್ಕೊಂಡು ನನ್ನ ಸ್ವಂತ ಗಳಿಕೆ ರಾಜ್ಯದಲ್ಲಿ ನಾನು ಇದಕ್ಕೆ ಭಾಗವಹಿಸಿದ್ದೀನಿ ಮೇಡಮ್.
ಸೊ ಬಟ್ ಅದು ಆ ಓಡಾಟ ಒಂದಿರುತ್ತಲ್ಲ ಸರ್, ಪರ್ಮಿಷನ್ ತಗೋಬೇಕು, ನಾವು ಇದು ಹೌದು, ಸಾಕಷ್ಟು 3 ತಿಂಗಳಿಂದ ಭಾಳ 3-4 ತಿಂಗಳಿಂದ ಪ್ರಯತ್ನ ಪಟ್ಟಿದ್ದೀನಿ ಅದಕ್ಕೆಲ್ಲ. ಯಾಕಂದರೆ ಅದು ಏನು ನಮ್ಮ ಒಂದು ಪ್ರೊಸೀಜರ್ ಪ್ರಕಾರ ಏನಿದೆ ಆ ಪ್ರಕಾರ ನಾನು ಅದನ್ನು ನಮ್ಮ ಇದು ಪ್ರೋಟೋಕಾಲ್ ಪ್ರಕಾರ ನಾನು ಅದನ್ನು ಅನುಮತಿ ಪಡ್ಕೊಂಡು ಮಾಡಿದ್ದೀನಿ ಮೇಡಮ್. ಎಲ್ಲರೂ ಹೇಗೆ ಸಪೋರ್ಟ್ ಮಾಡ್ತಿದ್ರು, ಈಗ ಹೊರಗಡೆ ಬಂದ್ಮೇಲೆ ಎಲ್ಲ ಏನು ಹೇಳ್ತಿದ್ದಾರೆ? ಇಲ್ಲ, ಫೈನಲ್ವರೆಗೂ ಇರಬೇಕಾಗಿತ್ತು ನೀವು ಅಂತ ಹೇಳ್ತಾರೆ. ಯಾಕಂದರೆ ಈಗ ಪೊಲೀಸ್ ಅಂದರೆ ಎಲ್ಲೋ ಒಂದು ಕಡೆಗೆ ಪೊಲೀಸಲ್ಲಿ ಏನು ಒಂದು ಎದುರ್ಕೊಂತಾರೆ. ನಾವು ಒಂದು ಜನಗಳಿಗೊಂದು ಪ್ರೀತಿಯ ಪೊಲೀಸ್ ಅಂತ ಹೇಳ್ಬಿಟ್ಟು, ಒಂದು ಜನಸೇವೆ ಪೊಲೀಸ್ ಅಂತ ಹೇಳ್ಬಿಟ್ಟು ಒಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋಗಿದ್ದು. ಯಾಕಂದರೆ ಪೊಲೀಸಲ್ಲೂ ಕೂಡ ಒಂದು ಮನುಷ್ಯತ್ವ ಇದೆ, ಕಲಾವಿದರಿದ್ದಾರೆ, ಅವರಲ್ಲೂ ಕೂಡ ಈ ಥರದ್ದೊಂದು ಸಂಗೀತಗಾರರು ಡ್ಯಾನ್ಸ್ ಮಾಡೋದು ಎಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಸಂದೇಶ ಸಾರೋದಕ್ಕೋಸ್ಕರ ನಾವು ಅದರಲ್ಲಿ ಭಾಗವಹಿಸಿದ್ದು ಮೇಡಮ್. ಎಸ್ ಸರ್. ಸೊ ಬಟ್ ಅಲ್ಲಿ ಹೋದಾಗ ನಿಮ್ಮ ಅಂದರೆ ಎಲ್ಲೂ ಅಷ್ಟಾಗಿ ನಿಮ್ಮನ್ನ ಹೈಲೈಟ್ ಮಾಡಿ ತೋರಿಸ್ತಿರ್ಲಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ ಮೇಡಮ್, ನೀವು ನೋಡಿದ್ರೆ ಹೊರಗಡೆ ಬಂದ ಎಪಿಸೋಡ್ನ ಏನು ಅನ್ಸುತ್ತೆ? ಇಲ್ಲ, ನಾನಲ್ಲಿ ಆ್ಯಕ್ಟಿವ್ ಆಗಿದ್ದೆ. ಎಲ್ಲ ಒಂದು ಕಡೆಗೆ ನಮ್ಮದನ್ನ ತೋರಿಸ್ಬೋದಿತ್ತಲ್ಲ, ಇನ್ನೂ ಸ್ವಲ್ಪ ನಮ್ಮ ಕ್ಯಾಪ್ಚರ್ ಮಾಡಿ ಸ್ವಲ್ಪ ತೋರಿಸ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ನೋಡಿದಾಗ ಕೆಲವೊಂದು ನಾವಲ್ಲಿ ಮನೇಲಿದ್ದೀವಿ ಇದ್ರೂ ಇಲ್ದಿರೋ ಥರದ್ದು ಕೆಲವೊಂದು ವಿಡಿಯೋಗಳು ಬಂದಿದೆ. ಇನ್ನೊಂದು ನಮಗೆ ಈಗ ಅಲ್ಲಿ ಇನ್ನೂ ಸ್ವಲ್ಪ ಓಪನ್ ಅಪ್ ಆಗೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ ಇದ್ದಿದ್ರೆ ಇನ್ನೂ ಮಾಡ್ಬೋದಾಗಿತ್ತು ಅಲ್ಲಿ ನಾನು. ಹೌದು. ಸೊ ಮನೇಲಿ ಫ್ಯಾಮಿಲಿಲೆಲ್ಲ ಏನಂತ ಹೇಳಿದ್ರು ನೀವು ಹೊರಗಡೆಗೆ ಬಂದಮೇಲೆ? ಅವ್ರಿಗೆ ಬೇಜಾರಾಯ್ತಾ? ಭಾಳ ನಮ್ಮ ಮನೆಯಲ್ಲಿ ಭಾಳ ಬೇಜಾರು. ನಮ್ಮ ಮಿಸ್ಸಸ್ 2 ದಿನ ಊಟ ಮಾಡಿಲ್ಲ, ಮಕ್ಕಳು ಇದು ಹೀರೋ ಅಂತಂದೆ, ಹೋಗಿ ಅಲ್ಲಿ ಜೀರೋ ಆಗ್ಬಿಟ್ಟೆ ನೀನು, ಇರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು ಭಾಳ ದುಃಖ ವ್ಯಕ್ತಪಡಿಸಿದ್ರು. ನಮಗೆ ಆದ್ರೂ ಕೂಡ ಎಲ್ಲೋ ಒಂದು ಕಡೆಗೆ ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಬಿಗ್ ಬಾಸಿಂದ ನಾಮಿನೇಷನ್ ಆಗಿ ನಾವು ಬಂದಾಗ ನಮಗೆ ಸುದೀಪ್ ಸರ್ ಹೇಳಿರ್ತಕ್ಕಂಥ ಮಾತುಗಳು ಭಾಳ ಖುಷಿ ಆಯಿತು. ಅದು ಒಂದು ನಮಗೆ ಸಮಾಧಾನ ತಂದು ಕೊಡ್ತು. ಒಂದು ವಾರ ಬಂದಿದ್ದರೂ ಕೂಡ ಸಮಾಧಾನ ತಂದು ಕೊಡ್ತು. ಮತ್ತು ನಮ್ಮ ಇಲಾಖೆಯಲ್ಲಿ ಎಲ್ಲರೂ ಫೈನಲ್ವರೆಗೂ ಇದ್ದಿದ್ರೆ ಭಾಳ ಒಳ್ಳೇದಿತ್ತು ಅಂತೇಳಿ ಎಲ್ಲರೂ ಬಯಸಿದ್ರು ಮೇಡಮ್. ಬಯಸಿದ್ರು, ಬಟ್ ಅದು ಸಾಧ್ಯ ಆಗಲಿಲ್ಲ. ಹೌದು. ಆ್ಯಂಡ್ ಮತ್ತೆ ಇನ್ನೊಂದು ಏನಂತಂದ್ರೆ, ನೀವು ಹೋಗೋದಕ್ಕೆ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ, ಬಿಗ್ ಬಾಸ್ಗೆ ತುಂಬ ಕನ್ಸಿಟ್ಕೊಂಡಿದ್ರಿ ಅಂತಲೂ ಇದೆ. ಹೌದು ಮೇಡಮ್. ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ? ಏನಿಲ್ಲ, ನಾನು ಪ್ರೊಫೆಷನಲ್ ಬಾಡಿ ಬಿಲ್ಡರ್ ಇರೋದ್ರಿಂದ ಬಾಡಿ ಸ್ವಲ್ಪ ಫಿಟ್ನೆಸ್ ಕಡೆಗೆ ನಾನು ಒಲವು ಒಂದು ಸ್ವಲ್ಪ ಮಾಡಿದ್ದೆ, ಚೆನ್ನಾಗಿ ಕಾಣಿಸ್ಬೇಕು ಅಂತಂದು. ಮತ್ತು ಇನ್ನೊಂದು ಸ್ವಲ್ಪ ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕಲ್ಲಿ. ಮತ್ತು ಮೆಂಟಲಿ ನಾವು ಯಾವ ರೀತಿ ಪ್ರಿಪ್ರೇಷನ್ ಇರಬೇಕದನ್ನು ನನ್ನನ್ನು ನಾನು ತೊಡಸ್ಕೊಂಡು ಇದಂತೂ ಸತ್ಯ. ಅದು ಆ ರೀತಿಯಾಗಿ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ರಿ. ಆ್ಯಂಡ್ ಶಾಪಿಂಗು ತುಂಬ ಜಾಸ್ತಿ ಮಾಡಿದ್ರಿ ಅಂತ? ಹೌದು ಮೇಡಮ್, ಶಾಪಿಂಗು ಕೂಡ ಮಾಡಿದ್ದೆ. ಅದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂತ ಸ್ವಲ್ಪ ಶಾಪಿಂಗ್ ಕೂಡ ಮಾಡಿದ್ದೆ. ಯಾಕೆ ಅಂದರೆ ನೀವು ಅಂದರೆ ಜಾಸ್ತಿ ಟೀ ಶರ್ಟ್ಗಳನ್ನ ಪ್ರಿಫರ್ ಮಾಡ್ತಿದ್ರಾ, ಶರ್ಟ್ಗಳು? ಇಲ್ಲ, ಈ ಸರಿ ಇದಕ್ಕೆ ಟೀ ಶರ್ಟ್ಸು ಎಲ್ಲ ಇದು ಮಾಡ್ಕೊಂಡಿದ್ದೆ. ಅಂದರೆ ಈಗ ಏನಾಗುತ್ತೆ ಅಂದರೆ, ಜೀವನದಲ್ಲೂ ಒಂದು ದೊಡ್ಡ ಒಂದು ಅವಕಾಶ ಸಿಕ್ಕಿದೆ. ನಾವು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳ್ಬಿಟ್ಟು ಏನೇನೋ ಕನಸಿಟ್ಕೊಂಡು ನಾನು ಅಲ್ಲಿ ಇದು ಮಾಡಿದ್ದು. ಬಟ್ ನನಗೆ ಅದು ಅವಶ್ಯಕತೆ ಇರಲಿಲ್ಲ. ಅಂದರೆ ಬಟ್ಟೆಗಳು ತೊಗೊಳ್ಬೇಕಂತ ಅವಶ್ಯಕತೆ ಇರಲಿಲ್ಲ. ಬಟ್ ಅಲ್ಲಿ ಸುದೀಪ್ ಸರ್ ವಾರಕ್ಕೊಂದು ಸರಿ ಬರ್ತಾರೆ, ಅವ್ರ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು, ಅವ್ರ ಮುಂದೆ ಚಪ್ಪಾಳೆ ಪಡ್ಕೊಳ್ಬೇಕು, ಏನ್ರಿ ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಆ ಒಂದು ದೃಷ್ಟಿಯಿಂದ ಚೆನ್ನಾಗಿ ಕಾಣಿಸ್ಬೇಕಂತ ಫೈನಲ್ವರೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೊಂದು. ಅದಕ್ಕೆ ನೀವು ಯಾವ ಥರ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿದ್ರಿ? ಯಾರು ಡಿಸೈನ್ ಮಾಡಿಕೊಟ್ಟಿದ್ರು ನಿಮಗೆ ಬಟ್ಟೆ? ಇಲ್ಲ, ನಾನು ಡಿಸೈನ್ ಮಾಡೋ ಥರದ್ದು ಏನಿಲ್ಲ, ರೆಡಿಮೇಡ್ ಇದರಲ್ಲಿ ಹೋಗ್ಬಿಟ್ಟು ಕೆಲವೊಂದು ಲೆದರ್ ಜಾಕೆಟ್ಸು, ಆಮೇಲೆ ಇದು ಶರ್ಟ್ಗಳು, ಪ್ಯಾಂಟು, ಶೂ ಇವನ್ನೆಲ್ಲ ತೊಗೊಂಡಿದ್ದೆ. ಯಾವುದು ನಾವೇನು ಇದು ಇರಲಿಲ್ಲ, ರೆಡಿಮೇಡ್ ಎಲ್ಲ. ಎಷ್ಟು ರೂಪಾಯಿ ಖರೀದಿ ಮಾಡಿದ್ರಿ ಎಲ್ಲ? ಹತ್ರ ಎಲ್ಲ ಒಂದು 1 ಲಕ್ಷದವರೆಗೂ ತೊಗೊಂಡಿದ್ದೆ ಮೇಡಮ್. 1 ಲಕ್ಷದವರೆಗೂ? ಹಾಂ, ಎಲ್ಲ ಬೂಟು ಮತ್ತು ಇವು ಲೆದರ್ ಜಾಕೆಟು ಸ್ವಲ್ಪ ಎಲ್ಲ ಇವನ್ನೆಲ್ಲ ತೊಗೊಂಡಿದ್ವಿ. ಕಂಪ್ಲೀಟ್ ಎಲ್ಲ ಟೋಟಲ್ 3 ತಿಂಗಳಿಗೆ ಆಗೋವಷ್ಟು. 3 ತಿಂಗಳಿಗೆ ಆಗೋವಷ್ಟು ತೊಗೊಂಡಿದ್ವಿ. ಹೆಂಗೆ ಅರೇಂಜ್ ಮಾಡ್ಕೊಂಡ್ರಿ ಅಮೌಂಟನ್ನು? ಒಂದೇ ಸತಿಗೆ ಯಾರಾದರೂ 1 ಲಕ್ಷ ಬೇಕು ಅಂತಂದರೆ ಕಷ್ಟ ಆಗುತ್ತೆ, ಅಷ್ಟು ದುಡ್ಡಿರಲ್ಲ ಕೈಯಲ್ಲ. ಈಗ ಮನೆಯಲ್ಲಿ ನೋಡಿದೆ, ಇರಲಿಲ್ಲ. ಇವ್ರು ನಮ್ಮ ಮನೆ ನಮ್ಮದೊಂದು ಬ್ರಾಸ್ಲೆಟ್ ಇತ್ತು ಹಳೇದು, ಅಂದರೆ ಅದು ಸ್ವಲ್ಪ ಲೋನಲ್ಲಿ ತೊಗೊಂಡು ಇಟ್ಕೊಂಡಿದ್ದೆ ಬ್ರಾಸ್ಲೆಟ್, ಅದನ್ನು ಅಡ ಇಟ್ಟು ತೊಗೊಂಡಿದ್ದು 1 ಲಕ್ಷ ರೂಪಾಯಿಗೆ. ಇಲ್ಲಾಂದರೆ ಈಗ ನಮ್ಮ ಹತ್ರ ಇಲ್ಲಿ ದುಡ್ಡು, ಈಗ ನಾನು ಕುಟುಂಬ ಸಾಕೋದು, ಮಕ್ಕಳದ್ದು ಫೀಸ್ ಕಟ್ಟೋದು ಇದರಲ್ಲೇ ಇದೆ. ಅದು ನಮಗೆ ದುಡ್ಡಿಗಿಂತ ಶೋನಲ್ಲಿ ಒಂದು ಅವಕಾಶ ಕೊಟ್ಟಿದ್ದು ನಮಗೆ ದೊಡ್ಡದಾಗಿತ್ತು. ಹಂಗಾಗಿ ನಮ್ಮ ಹತ್ರ ಬಟ್ಟೆ ಖರೀದಿ ಮಾಡೋಕ್ಕೆ ಸಾಲ ಮಾಡೋದು, ಲೋನಿಗೆ ನೀನು ಬ್ರಾಸ್ಲೆಟ್ ಇಟ್ಬಿಟ್ಟು ತೊಗೊಂಡಿದ್ದಂತೂ ಸತ್ಯ. ಅದು ಬ್ರಾಸ್ಲೆಟ್ ಇಟ್ಟು ಹೌದು, 1 ಲಕ್ಷ ರೂಪಾಯಿ ಇಟ್ಬಿಟ್ಟು ಬಟ್ಟೆನ ತೊಗೊಂಡಿದ್ದು. ಅಂದರೆ ಅಷ್ಟೊಂದು ತೊಗೊಳೋದು ಅಗತ್ಯ ಏನಿತ್ತು ಅಂದರೆ, ನನಗೆ ಕಾನ್ಫಿಡೆಂಟ್ ಇದ್ದು ನಾನು ಫೈನಲ್ವರೆಗೆ ಇರ್ತೀನಿ, ನಾನು ಜನವರೆಗೆ ಇರ್ತೀನಿ ಅಂತ ಅಂದ್ಕೊಂಡಿದ್ದು. ಇವಾಗಲ್ಲ, ಜನವರಿವರೆಗೂ ಅಲ್ಲಿವರೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ನಾವು ಪರ್ಚೇಸ್ ಮಾಡಿದ್ದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಮ್ಮದು ಕನಸು ಹೆಂಗಿತ್ತಂದರೆ, ನಮ್ಮ ಮಕ್ಕಳದು ಇದೇ ತಿಂಗಳು 9ನೇ ತಾರೀಕು ಬರ್ತ್ಡೇ, ನಮ್ಮ 2 ಮಕ್ಕಳದು ಅಕ್ಟೋಬರ್ 9ನೇ ತಾರೀಕು. ನೆಕ್ಸ್ಟ್ ನೋಡಿದ್ರೆ ನಮ್ಮದು ವಿವಾಹ ಮಹೋತ್ಸವ ಬಂದ್ಬಿಟ್ಟು ಡಿಸೆಂಬರ್ 10-11. ಓಕೆ. ನಂತರ ನವಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಬರ್ತದೆ.
ನಾವು ಇವನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ಅಲ್ಲಿ ಏನು ಬೇಕೋ ಬಟ್ಟೆಗಳನ್ನೆಲ್ಲ ಖರೀದಿ ಮಾಡ್ಕೊಂಡಿದ್ವಿ. ಫಸ್ಟ್ ಮಕ್ಕಳು ಬರ್ತಡೇ ಬರ್ತದೆ, ಅಲ್ಲಿ ಮುಖಾಂತರ ಮಕ್ಕಳಿಗೆ ಒಂದು ಬರ್ತಡೇ ವಿಶ್ ಮಾಡಬೇಕು. ನೆಕ್ಸ್ಟ್ ಆದಮೇಲೆ ನವಂಬರ್ ಬರುತ್ತೆ ಕನ್ನಡ ರಾಜ್ಯೋತ್ಸವಕ್ಕೆ ಅಲ್ಲಿ ಏನು ಬೇಕು ಆ ಥರದ ಬಟ್ಟೆಗಳು ತೊಗೊಳ್ಬೇಕು, ಹಿಂಗೆ ಕಾಣಿಸ್ಬೇಕಂತ. ಅದಾದಮೇಲೆ ನೆಕ್ಸ್ಟು ನಮ್ಮದು ಮದುವೆ ವಾರ್ಷಿಕೋತ್ಸವ ಬರುತ್ತೆ, ಅದನ್ನು ಕೂಡ ಅಲ್ಲೇ ಏನೋ ಒಂದು ಆಚರಣೆ ಮಾಡಬೇಕನ್ನೋದು ಒಂದು ಅಂತ ಅದಕ್ಕೋಸ್ಕರ ಒಂದು ಇದು ಮಾಡಿದೆ. ನಂತರ ಹೊಸ ವರ್ಷ ಬರುತ್ತೆ, ನಾವು ಅಲ್ಲೇ ಇರ್ತೀನಿ ಅಂದ್ಕೊಂಡಿದ್ದೀನಿ ಹೊಸ ವರ್ಷಕ್ಕೆ. ನೆಕ್ಸ್ಟು 2026 ಅಲ್ಲಿರುತ್ತೆ. ಹ್ಯಾಪಿ ನ್ಯೂ ಇಯರ್ಗೆ ಒಂದು ಒಳ್ಳೆ ಡ್ರೆಸ್ ಇರಬೇಕು. ಹಂಗೆ ಅಲ್ಲಿವರೆಗೂ ನಾವು ಕನಸ್ಕೊಂಡಿದ್ದು ನಾವು ನನ್ನ ಸಂಕ್ರಾಂತಿನೂ ಬೇಕಾದ್ರೆ ಅಲ್ಲೇ ಇರ್ಬೋದು. ಆವಾಗ ನಾವು ಫಿನಾಲೆ ಫಂಕ್ಷನ್ ಇರುತ್ತೆ. ಸೊ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳ್ಬಿಟ್ಟು ಅಷ್ಟು ನಾವು ಮೈಂಡ್ ಸೆಟ್ಟಲ್ಲಿಂದ ಇರೋದ್ರಿಂದ ಇಷ್ಟೊಂದು ₹1,00,000 ಸಾಲ ಮಾಡಿ ಇಷ್ಟೊಂದು ಬಟ್ಟೆಗಳು ತಾನ ಥರ ಆಗುತ್ತೆ. ಅಲ್ಲಿವರೆಗೂ ಯಾಕಂದರೆ ನನ್ನ ಮೇಲೆ ಕಾನ್ಫಿಡೆಂಟ್ ಇತ್ತು, ನಾನು ಫೈನಲ್ ಬರ್ತೀನಿ. ಯಾಕಂದರೆ ನನ್ನಲ್ಲಿ ಅಷ್ಟೊಂದು ಇತ್ತು, ತುಂಬ ಮಾತಾಡ್ತಿದ್ದೆ, ಹಾಡಾಡ್ತಾ ಇದ್ದೆ, ಡ್ಯಾನ್ಸ್ ಮಾಡ್ತಾಯಿದ್ದೆ, ಕಾಮಿಡಿ ಮಾಡ್ತಾಯಿದ್ದೆ, ಬೇರೆಯವ್ರನ್ನ ಕಾಲು ಇಳಿತಾ ಇದ್ದೆ. ಸೊ ಎಲ್ಲ ಇತ್ತು. ಎಲ್ಲಿ ಏನು ಮಿಸ್ಟೇಕ್ ಆಯ್ತೋ ಗೊತ್ತಿಲ್ಲ, ದೇವ್ರು ಮಾಡಿದ್ದೆ ಅದು. ಜನಗಳು ನಮ್ಮ ಅದೇನು ಕೋಟ್ಯಾಂತರ ಅಭಿಮಾನಿಗಳು ಮಾಡಿದ್ದದು. ಅಂದ್ರೆ ನೀವು ಡ್ಯಾನ್ಸ್ ಮಾಡ್ತಿದ್ರಿ, ಹಾಡು ಹೇಳ್ತಿದ್ರಿ, ಎಂಟರ್ಟೈನ್ ಮಾಡ್ತಿದ್ರಿ, ಬಟ್ ಎಲ್ಲೋ ಕರಿಬಸಪ್ಪ ಸರ್ ಅವ್ರದ್ದು ಕಿರ್ಚಾಟ, ಕೂಗಾಟ, ರಂಪಾಟ ಕಮ್ಮಿ ಆಯ್ತಾ ಅಂತ, ಕಮ್ಮಿ ಆಗಿದ್ದಕ್ಕೆ ಹಿಂಗಾಯ್ತಾ ಅಂತ, ನೀವಾಗ ಮಾಡ್ಬೇಕಿತ್ತ ಅಂತ? ಇಲ್ಲ, ಈಗ ನೋಡಿ ನಾವು ಕೂಗಾಡಿದೀವಿ, ನೀವು ಬರೀ ಕೂಗಾಡಿದ್ರೆ ಬರೀ ಕೂಗಾಡ್ತಾನೆ ಅಂತಾರೆ, ಬರೀ ಮಾತಾಡಿದ್ರೆ ಅಯ್ಯೋ ಬರೀ ಮಾತಾಡ್ತಾನೆ ಅಂತಾರೆ, ಏನು ಒಳ್ಳೆ ವಿಚಾರ ಅದು ಒಳ್ಳೇದನ್ನ ಹೇಳಕ್ಕೆ ಹೋದ್ರೆ ಅಯ್ಯೋ ಬರೀ ಮೋಟಿವೇಶನ್ ತುಂಬ್ತಾರೆ ಅಂತಾರೆ. ಡ್ಯಾನ್ಸ್ ಮಾಡಿದ್ರೆ ಅವ್ರು ಬರೀ ಡ್ಯಾನ್ಸ್ ಮಾಡಲ್ಲ ಅಂತ ಹೇಳ್ತಾರೆ. ಹಾಡು ಹೇಳಿದ್ರೆ ಅಯ್ಯೋ ಬರೀ ಹಾಡು ಹೇಳ್ತಾನೆ ಅಂತಾರೆ. ಕಾಮಿಡಿ ಮಾಡಿದ್ರೆ ಓ ನೋಡಪ್ಪ ಈ ಬಾಡಿಗೆ ಇದು ಕಾಮಿಡಿ ಬೇಕಾ ಅಂತಾರೆ. ಎಲ್ಲ ಮಾಡಿ ಎಲ್ಲರ ಮಾತನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅಲ್ಲಿ. ಅವ್ರವ್ರನ್ನೇ ಅಯ್ಯೋ ಅವನ ಬರೀ ಮಾತಾಡ್ತಾನಪ್ಪ, ಇನ್ನೊಬ್ರು ಅಯ್ಯೋ ಸೈಲೆಂಟ್ ಆಗಿರ್ತಾರೆ. ಅವರವರಲ್ಲೇ ಪ್ರಶ್ನೆ ಉತ್ತರ ಅವರವರಲ್ಲೇ ಇದೆ. ನಾನೇನು ಮಾಡಿದ್ದೀನಿ ಅಂತಕ್ಕಿಂತ ಅಲ್ಲೆಲ್ಲೇ ಇದೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆಗೆ ನಮಗೆ ಎಲ್ಲ ಮಾಡಿದರೂ ಕೂಡ ಅಲ್ಲಿ ವಾಪಸ್ ಬರೋ ಥರ ಆಗೋಯ್ತು. ಸೊ ನೆಕ್ಸ್ಟ್ ಏನಾದರೂ ಅವಕಾಶ ಸಿಕ್ಕರೆ ನಾನು ಖಂಡಿತವಾಗಿ ಹೋಗ್ತೀನಿ. ನೆಕ್ಸ್ಟ್ ಏನಾದರೂ ಬಿಗ್ ಬಾಸ್ ಮನೆಗೆ ನಿಮ್ಗೊಂದು ಆಪರ್ಚುನಿಟಿ ಕೊಟ್ಟರು, ಸೊ ನೀವು ಜಂಟಿಯಾಗಲ್ಲ ಒಂಟಿಯಾಗೆ ಹೋಗ್ತೀರಾ ಅಂತಂದರೆ ಅಲ್ಲಿ ಕರಿಬಸಪ್ಪ ಸರ್ ಅವ್ರದ್ದು ಹವಾ ಹೆಂಗಿರುತ್ತೆ? ಇಲ್ಲ, ಖಂಡಿತ ನನಗೆ ಜಂಟಿ ಅಂತ ಒಂಟಿಯಾಗಿ ಹೋದರೆ ನನ್ನ ಅವನೇ ಬೇರೆ ಥರ ಇರ್ತದೆ. ಈಗ ಯಾರಲ್ಲಿ ಅಲ್ಲಿ ಸ್ವಲ್ಪ ಕೆಲವು ಸೇಫ್ ಆಗ್ತಿದ್ರು, ಒಂಟಿಗಳಿಗೆ ಭಾಳ ಸೇಫ್ ಆಗ್ತದ್ರೆ. ಯಾಕಂದರೆ ಇಂಡಿವಿಜುವಲ್ಲು, ಯಾಕಂದರೆ ತನ್ನ ಆಟ ತಾನೇನಂತಂದು ಏಕ್ದಮ್ ಅವ್ನು ಮಾತಾಡ್ಬೋದು, ಪ್ರೂವ್ ಮಾಡ್ಬೋದು. ಜಂಟಿ ಆಗಿದ್ದರೆ ಸ್ವಲ್ಪ ಇದು, ಯಾಕಂದರೆ ಕಷ್ಟ ಅಂದರೆ ಅದು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂದಾಗ ಕರೆಕ್ಟಾಗಿ ಹೊಂದಾಣಿಕೆ ಆಗೋದು ಎಲ್ಲೋ ಒಂದು ಕಡೆಗೆ ಇದಾಗುತ್ತೆ. ಹಾಗಾಗಿ ಒಂಟಿಯಾಗಿ ಹೋದರೆ ಒಳ್ಳೆಯದಿತ್ತು ನನಗೆ. ಒಂಟಿಯಾಗಿ ಹೋದರೆ ಸೊ ನೀವು ಫಸ್ಟ್ ಇಂಥವ್ರನ್ನ ನಾನು ಟಾರ್ಗೆಟ್ ಮಾಡ್ತೀನಿ, ಇಂಥವ್ರಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂದರೆ ಯಾರು? ಇಲ್ಲ, ಎಲ್ರೂ ಈಗ ನಾವು ಇಂಥವ್ರನ್ನ ಅಂತಂದಿಲ್ಲ. ನಾನು ಎಲ್ರಿಗೂ ಬುದ್ಧಿ ಕಲಿಸಿ ನಾನು ಗೆಲ್ಬೇಕಂತ ಹೋಗೋನು. ಯಾರಿಗೂ ವೈಯಕ್ತಿಕವಾಗಿ ಯಾವುದೇ ಇಲ್ಲ. ಟಾಸ್ಕ್ ಅಂತ ಬಂದಾಗ ಎಲ್ರಿಗಿಂತ ಫಸ್ಟ್ ಬರಬೇಕು, ಎಲ್ರೂ ಸೈಡ್ ಇಡಬೇಕು, ನಾನು ಗೆಲ್ಬೇಕನ್ನೋದೇ ನನ್ನ ಮನಸ್ಥಿತಿ. ಸೊ ಬಿಗ್ ಬಾಸ್ ಮನೇಲಿ ಎಲ್ಲರೂ ಇಷ್ಟ ಆಗ್ತಾರೆ ನಿಮಗೆ ಅಥವಾ ಕೆಲವೊಬ್ರು ಇಷ್ಟ ಆಗಲ್ವಾ? ಎಲ್ಲರೂ ಇಷ್ಟ. ಅಲ್ಲಿ ಎಲ್ಲರೂ ಇಷ್ಟ ಆಗ್ತಾರೆ. ಎಲ್ಲರೂ ಇಷ್ಟ, ನನಗೆ ಎಲ್ಲರೂ ಇಷ್ಟ. ಯಾಕಂದರೆ ಕೆಲವೊಮ್ಮೆ ಆ ಟಾಸ್ಕು ಮತ್ತು ಅವ್ರು ನಾವು ಸೇವ್ ಮಾಡ್ಕೊಳ್ಳೋದ್ರಿಂದ ನಾವು ನೋಡಿಲ್ಲ, ಅವ್ರು ನಾವು ಸೇವ್ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಬಚಾವಕ್ಕೆ ಅಯ್ಯೋ ಅವ್ರು ಆಡಿಲ್ಲ, ಡ್ಯಾನ್ಸ್ ಮಾಡಿಲ್ಲ, ಸುಮ್ಮನೆ ಇದ್ದ, ಮೋಟಿವೇಶನ್ ತುಂಬ್ತಾರೆ ಅಂತ ಅವರು ಸೇವ್ ಮಾಡ್ಕೊಳ್ಳೋಕ್ಕೆ ಸುಮ್ಮನೆ ಹೇಳ್ತಾರೆ. ಬಟ್ ವೈಯಕ್ತಿಕವಾಗಿ ಬಂದಾಗ ಎಲ್ಲರೂ ಒಳ್ಳೆಯವರೇನೆ. ಈಗ ನಮ್ಮ RJ ಅಮಿತ್ ಅವರು ಕೂಡ ತುಂಬ ಒಳ್ಳೆಯವರು. ವೈಯಕ್ತಿಕವಾಗಿ ಬೇಡ, ಆಸ್ ಎ ಬಿಗ್ ಬಾಸ್ ಅಲ್ಲಿ ನೋಡಿದಾಗ ಎಲ್ಲ ಸೈಲೆಂಟೇ, ಯಾರು ಸರಿ ಎಲ್ಲ ಸ್ವಾರ್ಥಿಗಳೇ. ಆಟ ಅಂತ ಬಂದಾಗ ಬಿಗ್ ಬಾಸ್ ಮನೆ ಒಳಗೆ ಅಂತ ಬಂದಾಗ ಎಲ್ಲರೂ ಸ್ವಾರ್ಥಿಗಳು, ಒಳ್ಳೆಯವರಂತಿಲ್ಲ, ಎಲ್ಲ ಯಾರು ಒಳ್ಳೆಯವರಿಲ್ಲ, ಎಲ್ಲರೂ ಸ್ಟ್ರಾಟರ್ಜಿನೇ ಮಾಡ್ತಿರೋದು. ಯಾರು ಇವ್ರು ಒಳ್ಳೆಯವರಪ್ಪ ಇಲ್ಲ, ಎಲ್ಲರೂ ಸ್ಟ್ರಾಟರ್ಜಿ ಮಾಡಿಕೊಂಡು ಅವ್ರು ಗೆಲ್ಲಕ್ಕೆ ಬಂದಿರೋದು. ಯಾರು ಸೋಲಕ್ಕಂತ ಬಂದಿಲ್ಲ, ಎಲ್ಲ ಗೆಲ್ಲಕ್ಕಂತ ಬಂದಿರೋದು. ಯಾರು ಒಳ್ಳೆಯವರಲ್ಲ, ಒಳ್ಳೆಯ ಥರ ನಟಿಸ್ತಾ ಇದ್ದಾರೆ ಅಷ್ಟೇ. ನಟಿಸ್ತಿದ್ದಾರೆ. ಬಟ್ ನೀವು ನಟನೆ ಮಾಡಬೇಕಿತ್ತು ಸರ್. ಅದೇ ತಪ್ಪಾಯ್ತು ಅನ್ಸುತ್ತೆ. ಹೌದು ಮೇಡಮ್, ಅದೇ ತಪ್ಪಾಯ್ತು ಅನ್ಸುತ್ತೆ. ಈಗ ತುಂಬ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅನ್ನೋದಕ್ಕೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಾನೇನೆ. ಈಗ ಏನು ಬಿಗ್ ಬಾಸ್ ಮನೇನ ಕ್ಲೋಸ್ ಮಾಡಿದ್ದಾರೆ, ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನ ರೆಸಾರ್ಟಿಗೆ ತೊಗೊಂಡೋಗಿ ಇಟ್ಟಿದ್ದಾರೆ. ಇನ್ನೊಂದು 10 ದಿನ ಆದಮೇಲೆ ಮತ್ತೆ ಬಂದವರು ಬಿಗ್ ಬಾಸ್ನ ರೀಸ್ಟಾರ್ಟ್ ಮಾಡ್ತಾರೆ. ಶೋ ನಿಲ್ಸಲ್ಲ, ಶೋ ಮಸ್ಟ್ ಬಿ ಗೋನ್, ಅದು ಅದ್ರ ಪಡೆಗೆ ಅದಾಗುತ್ತೆ. ಬಟ್ ಆದರೆ ಈ ಗ್ಯಾಪ್ ಇದೆಯಲ್ಲ 10 ದಿನ, ಈ 10 ದಿನ ಗ್ಯಾಪ್ ತೊಗೊಂಡು ಕಂಟೆಸ್ಟೆಂಟ್ಸ್ಗಳು ಮತ್ತೆ ಒಳಗಡೆ ಬಂದಾಗ ಅದೇ ಆಟ ಕೊಡ್ತಾರ ಅವರು? ನಿಮ್ಗೇನು ಅನ್ಸುತ್ತೆ? ಇಲ್ಲ, ಅದೇ ಆಟ ಕೊಡ್ಬೋದು ಮೇಡಮ್. ಯಾಕಂದರೆ ಈಗ ಸದ್ಯದ ಪರಿಸ್ಥಿತಿನಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಮೈಂಟಲ್ಲಿ ಡಿಸ್ಟರ್ಬ್ ಆಗಿರ್ತಾರೆ. ಈಗ ನೋಡಿ, ನಾನು ಬಂದು 2 ದಿನಕ್ಕೆ 3 ದಿನಕ್ಕೆ ನಾನು ಇನ್ನೂ ಸೆಟ್ ಆಗೋಕ್ಕಾಗಿಲ್ಲ. ಪಾಪ ಅವರು ಈಗ ಹೆಚ್ಚು ಕಮ್ಮಿ 10 ದಿನ ಒಳಗಡೆ ಇದ್ದಾರೆ, ಅಲ್ಲಿ ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ. ಯಾಕಂದರೆ ಈಗ ಅಲ್ಲಿ ಆ ಟಾಸ್ಕು ಮತ್ತು ಅಲ್ಲಿ ಜಂಟಿ ಒಂಟಿ ಇದರಲ್ಲಿ ಅವ್ರದ್ದು ಅದೇ ಮೈಂಡ್ ಸೆಟ್ ಆಗಿರ್ತದೆ. ಈಗ ಎಲ್ಲೋ ಒಂದು ಕಡೆಗೆ ಈ ಭೂಮಿಯಿಂದ ಆಕಾಶಕ್ಕೆ ಹೋಗಿರ್ತಾರೆ, ಅವ್ರಿಗೆ ಇದ್ರ ಪ್ರಪಂಚನೇ ನಮ್ಮದು ಮರ್ತು ಬಿಟ್ಟಿರ್ತಾರೆ, ಯಾರನ್ನೂ ಇದಿರಲ್ಲ. ಇದು ಕೂಡ ಹಂಗೇನೆ.
ಇದು ಕೂಡ ಇಲ್ಲಿ ಹೊರಗಡೆಗೆ ಬಂದರಂದಾಗ ಸ್ವಲ್ಪ ದಿನ ಅವ್ರ ಹೊರಗಡೆಗೆ ಏನು ನಡೀತಾ ಇದೆ, ಈ ಸಡನ್ನಾಗಿ ಲಾಕ್ ಆಗಿರೋದ್ರಿಂದ ಸಡನ್ನಾಗಿ ಅವ್ರಿಗೆ ಗೊತ್ತಿರಲ್ಲ ಹೊರಗಡೆಗೆ ಯಾವ್ದು ಇದರಿಂದ ಲಾಕ್ ಆಗಿದೆ ಏನಂತಂದು ಕೊಡಲ್ಲ. ಯಾಕಂದರೆ ಅವ್ರಿಗೆ ಮೊಬೈಲ್ ಆಗಲಿ ಅಥವಾ ಇನ್ನೊಂದು ಟಿ ವಿ ಆಗಲಿ ಯಾವುದೂ ನೋಡಿರಲ್ಲ, ಜ್ಞಾನ ಇದು ಇರ್ತದೆ. ಅವ್ರಿಗೆ ಕಣ್ಣಿಗೆ ಕಾಣೋದು ಏನಂದರೆ ಅವರಿಗೆ ಅಲ್ಲಿ ಎದುರಾಳಿಗಳು ಬರೀ ಅರಮನೆ ಅದ್ರದ್ದು ಮಾತ್ರ ಇರುತ್ತೆ. ಈಗ ಹೊರಗಡೆ ಬಂದು ಒಂದು 10 ದಿನ ಏನೋ ಅಕಸ್ಮಾತಾಗಿ ಇದ್ದರೂ ಕೂಡ ಅವ್ರಿಗೆ ಮತ್ತೆ ಸ್ವಲ್ಪ ರೆಸ್ಟ್ ತೊಗೊಂಡು ಹೋದರೆ ಮತ್ತೆ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ಸುತ್ತೆ. ಈಗ ನೀವು ಒಳ್ಳೆಯವರೇ ಆಗಿರ್ಬೋದು ಕರಿಬಸಪ್ಪ ಸರ್, ಬಟ್ ನಮ್ಮಲ್ಲಿ ಒಬ್ರು ಕೆಟ್ಟವ್ರು ಇರ್ತಾರಲ್ವಾ. ಈಗ ನಾನೇ ಆ ಶೋನ ಇರಲಿಲ್ಲ, ನನ್ನನ್ನೇ ಅಲ್ಲಿಂದ 1 ವಾರದಿಂದ ಆಚೆ ಹಾಕ್ಬಿಟ್ರು, ಬಿಡು ಶೋ ನಿಂತಿದ್ದು ಒಳ್ಳೇದೇ ಆಯಿತು ಅಂತ ಯಾವತ್ತಾದ್ರೂ ಅನಿಸಿದ್ಯಾ? ಆಂಜನೇಯ ಸತ್ತಾಗಲೂ ಇಲ್ಲ ಮೇಡಮ್. ಯಾಕಂದರೆ ಶೋಗೆ ಒಳ್ಳೇದಾಗಬೇಕು. ನನಗೆ ಬಿಗ್ ಬಾಸ್ ಅವರು ನನಗೆ ಅವಕಾಶ ಕೊಟ್ಟಿದ್ದೆ ನನ್ನ ಪುಣ್ಯ, ಕಲರ್ಸ್ ಕನ್ನಡದವರು. ಯಾಕಂದರೆ ದೇವರಲ್ಲಿ ಬೇಡ್ಕೊಳ್ಳೋದೇನೆಂದರೆ ನಾನು ಬಿಗ್ ಬಾಸ್ ಆದಷ್ಟು ಬೇಗನೆ ನಡೀಲಿ ಅಂತ ಬೇಡ್ಕೊಳ್ತೀನಿ. ಯಾಕಂದರೆ ಆ ಬಿಗ್ ಬಾಸ್ ನಾನು ಕೂಡ ಸ್ಪರ್ಧೆ, ನಾನು ಕೂಡ ಇವತ್ತಿನ ದಿನ ಇದ್ದಿದ್ರೆ ನಾನು ಅದನ್ನೇ ಅನುಭವಿಸ್ಬೇಕಾಗಿತ್ತು. ಯಾಕಂದರೆ ಆ ಶೋ ಮುಂದುವರೆದು ನಡೆದ್ರೂ ಮಾತ್ರ ಆ ಕ್ರೆಡಿಟ್ ಹೆಸರು ನನಗೆ ಸಿಗುತ್ತೆ ಮೇಡಮ್. ದೇವರಲ್ಲಿ ಬೇಡ್ಕೊಳ್ಳೋದು ಒಂದೇ, ಆದಷ್ಟು ಬೇಗನೆ ಬಿಗ್ ಬಾಸ್ ಸ್ಟಾರ್ಟ್ ಆದರೆ ತುಂಬ ಒಳ್ಳೇದಂತ ಬೇಡ್ತೀನಿ. ಇನ್ನು ಬಿಗ್ ಬಾಸನ್ನು ನಿಲ್ಲಿಸೇ ಬಿಡ್ತಾರೆ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ, ಈ ಥರದ್ದೆಲ್ಲ ಒಂದು ಟಾಕ್ಸ್ ಇದೆ. ಇದೆಲ್ಲ ಕೇಳಿದಾಗ ನಿಮ್ಗೆ ಏನು ಅನಿಸುತ್ತೆ? ಇಲ್ಲ ಮೇಡಮ್, ಅದು ನಿಲ್ಲಿಸೋದಿಲ್ಲ. ಅವ್ರು ಏನಿದೆ ಅದು ಕಾನೂನಾತ್ಮಕವಾಗಿ ಅದೇನು ನಿಯಮಗಳಿದವು ಅದನ್ನು ಅವರು ಇಮಿಡಿಯೇಟಾಗಿ ಸರಿಪಡಿಸ್ಕೊಂಡು ಮಾಡ್ತಾರಂತ ನಂಬಿಕೆ ಇದೆ. ಆದಷ್ಟು ಅವರು ಆ ಶೋನ ಎಲ್ಲಿ ಮಾಡ್ತಾರೆ ಅಂತಂದು ನನಗೆ ಐಡಿಯಾ ಇಲ್ಲ, ಬಟ್ ಕಂಟಿನ್ಯೂ ಆಗುತ್ತೆ ಮೇಡಮ್. ಕಂಟಿನ್ಯೂ ಆಗುತ್ತೆ ಮಾಡ್ತಾರೆ ಮೇಡಮ್, ಮಾಡ್ತಾರೆ. ಆ್ಯಂಡ್ ಈ ಥರ ಒಂದು ಗ್ಯಾಪ್ ನಿಮ್ಗೆ ಸಿಕ್ಕಿದ್ರೆ ಸೊ ಅವಾಗ ನೀವು ಆಡೋ ಆಟ ಯಾವ ಥರ ಇರ್ತಿತ್ತು? ಈಗ ರಕ್ಷಿತ್ ಅವರು ಹೊರಗಡೆಗೆ ಬಂದರು ಆ್ಯಂಡ್ ಇವಾಗ ಕಂಟೆಸ್ಟೆಂಟ್ಸ್ಗಳಿಗೂ ಒಂದು ಬ್ರೇಕ್ ಸಿಕ್ಕಿದೆ, ಸ್ವಲ್ಪ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ ಥರದೊಂದು ಗ್ಯಾಪು ನಿಮ್ಗೆ ಇಮಿಡಿಯೇಟ್ ಹೊರಗಡೆಗೆ ಬಂದ್ರಲ್ಲ, ಈ ಇಮಿಡಿಯೇಟ್ ಹೊರಗಡೆಗೆ ಬರೋದಿದ್ದು ಅವ್ರ ಥರ ಒಂದು ಗ್ಯಾಪ್ ಸಿಕ್ಕಿದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಯಾವ ಥರ ಇರ್ತಾಯಿತ್ತು? ಸಖತ್ತಾಗಿರ್ತಾ ಇತ್ತು. ಯಾಕಂದರೆ ಸ್ವಲ್ಪ ಎನರ್ಜಿ ಸಿಗ್ತಾ ಇತ್ತು, ಸ್ವಲ್ಪ ವಾತಾವರಣ ಚೇಂಜ್ ಆಗ್ತಾ ಇತ್ತು, ಸ್ವಲ್ಪ ಮೋಟಿವೇಶನ್ ಕೂಡ ಸಿಗ್ತಾ ಇತ್ತು. ಜನಗಳೆಲ್ಲ ನೋಡಿ ಸ್ವಲ್ಪ ಹಿಂಗಾಗಿದೆಯಾ, ಇದು ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ರುಚಿಗೆದ್ದೇಳ್ತಾ ಇದ್ದೆ ಫುಲ್ಲು. ಇನ್ನೂ ಜನಗಳನ್ನ ಗಮನ ಸೆಳೆಯೋದಕ್ಕೆ ಇನ್ನೂ ಬೇರೆ ಥರದ್ದು ವಿವಾದವಾದ ಇನ್ನೊಂದು ಬೇರೆ ಥರದ್ದು ವಿಧದ ನಾನು ವ್ಯಕ್ತಿತ್ವನ ಪ್ರದರ್ಶನ ಮಾಡ್ತಾಯಿದ್ದೆ. ನನಗೇನಾದರೂ ಅವಕಾಶ ಸಿಕ್ಕಿದ್ರೆ, ಯಾಕಂದರೆ ಸ್ವಲ್ಪ ಮೆಂಟಲಿ ಮತ್ತು ಇದಕ್ಕೆಲ್ಲ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಈಗ ಎಂಥವ್ರಿಗಾಗಲಿ ಇನ್ನೂ ಒಳ್ಳೆ ಆಟನ ಆಡ್ಬೋದಿತ್ತು ನಾನು. ನಿಮಗೆ ಯಾರು ಇಷ್ಟ ಬಿಗ್ ಬಾಸಲ್ಲಿ? ಬಿಗ್ ಬಾಸಲ್ಲಿ ಈಗ ಪ್ರೆಸೆಂಟ್ ಅಂದರೆ ಇಂಡಿವಿಜುವಲ್ ಆಗಿ ಈಗ ಇರೋರು ಎಲ್ಲರೂ ಇಷ್ಟ. ಇಂಡಿವಿಜುವಲ್ ಆಗಿ ಅಂತಂದರೆ ಪ್ರೆಸೆಂಟು ನನಗೆ ಚಂದ್ರಪ್ರಭಾ ಅವರು ಇಷ್ಟ. ಚಂದ್ರಪ್ರಭಾ ಅವರು ಇಷ್ಟ. ಸರ್, ಇನ್ನು ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು, ಬಿಗ್ ಬಾಸ್ ಮನೇಲಿ ಇದ್ರು, ನೀವು ಮೋಟಿವೇಶನಲ್ ಸ್ಪೀಕರ್ ಅಂತಾನೆ ಹೈಲೈಟ್ ಆಗಿರೋರು. ಸೊ ನಮ್ಮ ಫ್ರೀಡಮ್ ಚಾನಲ್ಗೆ ನಿಮ್ದಾದಂಥ ಒಂದು ಮೋಟಿವೇಶನ್ ಮಾತನ್ನ, ಒಂದು ಮೋಟಿವೇಶನ್ ಸ್ಪೀಕರ್ನ ಕೊಡೋದಾದ್ರೆ ಏನು ಕೊಡ್ತೀರಾ? ಅಂದರೆ ಈಗ ಭಾಳ ಜನಗಳು ಅಂದ್ಕೊಂಡಿರ್ತಾರೆ, ಏನು ಕರಿಬಸಪ್ಪ ಭಾಳ ಮಾತಾಡ್ತಾರೆ ಅಥವಾ ಇವ್ರೇನು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಭಾಳ ಜನ ನಿಂದಿಸ್ತಾ ಇರ್ತಾರೆ. ಅಂದರೆ ಯಾವುದ್ರಲ್ಲಿ ಇರ್ಬೋದು, ಎಲ್ಲರೂ ನಾವು ಅವ್ರನ್ನ ಮಾತಲ್ಲಿ ಒಪ್ಸೋಕ್ಕಾಗಲ್ಲ. ಅವ್ರಿಗೆ ಮೋಟಿವೇಶನ್ ಸ್ಪೀಚ್ ಪ್ರಕಾರ ಸ್ಪೀಚ್ ಆಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸುತ್ತಿಗೆಯಿಂದ ಒಡ್ಸ್ಕೊಂಡಿರೋ ಕಲ್ಲು ವಿಗ್ರಹವಾಗಿರುತ್ತೆ ವಿನಃ ಸುತ್ತಿಗೆ ಆಗಿರುತ್ತೆ. ನೀವು ನಿಮ್ಮಲ್ಲಿ ಯಾರನ್ನಾದ್ರೂ ನಿಮ್ಮ ಒಂದು ಅವನ ಬೆಳವಣಿಗೆ ಅವನು ಸಹಿಸ್ಕೊಳಕ್ಕಾಗದೇ ಹೊಟ್ಟೆವರಿಗೆ ಅವನು ಸರಿ ಇಲ್ಲ, ಅವನ್ನ ನೀವು ತಪ್ಪು ಅಥವಾ ಏನಾದರೂ ನೀವು ಹೇಳ್ತಾ ಹೋದರೆ ಅಂಥವನಾಗಿ ಎದುರುಗಳೇನೋ ದಡ್ಡನಾಗಿರಲಿ ಯಾರಾಗಲಿ, ಅವನು ನಾಳೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿ ಆಗೋದಕ್ಕೆ ಯಾರೆಲ್ಲ ನೀವು ಯಾರನ್ನ ಕಾಲು ಎಳೆದಿರ್ತಾರೋ ನಾಳೆ ಅವನು ಉತ್ತಮ ವ್ಯಕ್ತಿ ಆಗೋದಕ್ಕೆ ಅವರೇ ಕಾರಣ ಆಗಿರ್ತಾರೆ. ಹಂಗೆ ಅಂದರೆ ಸುತ್ತಿಗೆಯಿಂದ ಒಡ್ಸ್ಕೊಂಡಿರೋ ಕಲ್ಲು ಅಂದರೆ ಯಾರ್ಯಾರು ಒಬ್ಬರನ್ನ ನಿಂದನೆ ಮಾಡಿರ್ತಾರೋ ಆ ವ್ಯಕ್ತಿ ಸುತ್ತಿಗೆಯಿಂದ ಒಡ್ಸ್ಕೊಂಡಿರೋ ಕಲ್ಲು ವಿಗ್ರಹವಾಗಿರುತ್ತೆ ವಿನ ಸುತ್ತಿಗೆ ಆಗಿರುತ್ತೆ. ಹೌದು, ವಿಗ್ರಹಕ್ಕೆ ಬೆಲೆ, ಸುತ್ತಿಗೆಗೆ ಬೆಲೆ ಇಲ್ಲ. ಸುತ್ತಿಗೆ ಇರ್ತದೆ. ಹೌದು, ಸುತ್ತಿಗೆ ಎಲ್ಲ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ, ಅದ್ರ ಕೆಲಸ. ಹೌದು, ಈಗ ಯಾರು ನಮ್ಮ ಸುತ್ತಿಗೆಯಿಂದ ಹೊಡಿತಾ ಇದಾರೋ ಅವ್ರು ಸುತ್ತಿಗೆ ಇರ್ತಾರೆ, ನಾನು ಮಾತ್ರ ವಿಗ್ರಹವಾಗಿರ್ತೀನಿ. ಅಂದ್ರೆ ಅವ್ರು ನನ್ನನ್ನ ಬದಲಾವಣೆ ತಗೊಂಡ್ಬರ್ತಾರೆ. ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ಸೂಪರ್ ಸರ್, ಒಳ್ಳೆ ಮಾತನ್ನ ಹೇಳಿದ್ರಿ. ಯಾವಾಗಲೂ ನಾವು ಒಂದು ಒಳ್ಳೆ ಶಿಲೆ ಆಗಿರೋದಕ್ಕೆ, ಒಂದು ಒಳ್ಳೆ ವಿಗ್ರಹ ಆಗಿರೋದಕ್ಕೆ ನಾವು ಯೋಗ್ಯರಾಗಿರ್ತೀವಿ. ಬರೀ ಸುತ್ತಿಗೆ ಆಗಿರೋಕ್ಕೆ ಯೋಗ್ಯ ಆಗಲ್ಲ. ಈಗ ಸುಮ್ಮನೆ ಮಾತಾಡೋರು ಹೇಳೋರು ಅವರೆಲ್ಲ ಸುತ್ತಿಗೆಗಳು. ಬಟ್ ಆ ಉಳಿ ಪೆಟ್ಟು ನಾವು ತಿಂತಿದೀವಲ್ಲ, ಆ ಸುತ್ತಿಗೆ ಮಾತುಗಳನ್ನ ನಾವು ಕೇಳಿಸ್ಕೊತಿದೀವಲ್ಲ, ಅದ್ರ ಪೆಟ್ಟನ್ನು ತಿಂತೀವಲ್ಲ, ನಾವೇ ಗ್ರೇಟ್, ನಾವೇ ಶ್ರೇಷ್ಠ ಅಂತ. ಸೂಪರ್ ಸರ್. ಆ್ಯಂಡ್ ಇಲ್ಲಿ ನಾವು ಏನು ಗೊತ್ತಾ, ಅಣ್ಣವರ ಫೋಟೋ ಇದೆ ನನ್ನ ಬ್ಯಾಕ್ಗ್ರೌಂಡ್ನಲ್ಲಿ. ಆ್ಯಂಡ್ ನಿಮಗೆ ಅಣ್ಣವರು ಸ್ವೀಟನ್ನು ತಿನ್ನಿಸ್ತಿದ್ದಾರೆ. ಸೊ ಯಾವಾಗ ತೆಗೆಸ್ಕೊಂಡಿದ್ದಂಥ ಫೋಟೋ ಇದು?
ಮೇಡಮ್ ಇದು 1994-95 ಇಸ್ವಿ ಇದು. ಆಗ ಹೌದು, ಇದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನನಗೆ ಅಲ್ಲಿ ಸ್ವೀಟ್ ತಿನ್ಸಕ್ಕಂತ ಒಂದು ಯೋಗ ಬಂತು. ನಾನು ಅವಾಗ ತಾನೇ ನಾನು ನಮ್ಮ ಪೊಲೀಸ್ ಇಲಾಖೆಗೆ ನೇಮಕಾತಿಯಾಗಿ ನಾನು ಕರ್ನಾಟಕ ಕಿಶೋರ ಬಾಡಿ ಬಿಲ್ಡಿಂಗ್ ಅದರಲ್ಲಿ ವಿನ್ ಆಗಿದ್ದೆ. ಆ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಡಾಕ್ಟರ್ ಪಾಲ್ಕೆ ಪ್ರಶಸ್ತಿ ಕೂಡ ಲಭಿಸಿತ್ತು. ನಾವು ಮೂಲ ದಾವಣಗೆರೆಯವರಾಗಿದ್ದರಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ನಾವೆಲ್ಲ ಅಭಿಮಾನಿಗಳು ಹೋದಂಥ ಸಂದರ್ಭದಲ್ಲಿ ಅವಾಗ ನಮ್ಮ ದಾವಣಗೆರೆಯವರೆಲ್ಲರೂ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿದ್ರು. ನಾವು ರಾಜ್ಕುಮಾರ್ ಸಾರ್ ಹತ್ರ ಹೋಗ್ತಿದ್ದೀವಿ ಅಂದ ತಕ್ಷಣ ನಾನು ಅವಾಗಲೇ ಸಾಕಷ್ಟು ಪ್ರಶಸ್ತಿಗಳನ್ನ ಟ್ರೋಫಿಗಳೆಲ್ಲ ಗೆದ್ದಿದ್ದೆ. ಆಗ ರಾಜ್ಕುಮಾರ್ ಸರ್ ಹತ್ರ ತೋರಿಸೋದಕ್ಕೆ ಟ್ರೋಫಿಗಳೆಲ್ಲ ತೊಗೊಂಡೋಗಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರನ್ನ ಬಂದ ತಕ್ಷಣ ಅವ್ರಿಗೆ ಕಾಲಿ ನಮಸ್ಕಾರ ಮಾಡಿಬಿಟ್ಟು ನಾನು ಇದರ ಬಾಡಿ ಬಿಲ್ಡಿಂಗಲ್ಲಿ ಇಷ್ಟೆಲ್ಲ ಗೆದ್ದಿದ್ದೀನಿ ಅಂತೇಳಿ ಆ ಟ್ರೋಫಿ ನಾವೆಲ್ಲ ತೋರಿಸಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಫುಲ್ಲು ಖುಷಿಯಾಗಿ ಹೋಗ್ಬಿಟ್ರು. ನಾನು ಅವಾಗ ರಾಜ್ಕುಮಾರ್ ಸರ್ ಕಾಲಿಗೆ ಬಿದ್ದಿದ್ದು ಹೇಳೋದು ಒಂದೇ ಮಾತು, ನನ್ನ ಜನ್ಮ ಸಾರ್ಥಕ ಆಯಿತು, ಎಲ್ಲ ದೇವ್ರನ್ನೂ ನಾನು ಇಲ್ಲಿ ನೋಡಿದ್ದೀನಿ ಸರ್, ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಕಾಲಿಗೆ ಅರ್ಪಿಸಿ ಅಷ್ಟೊಂದು ಟ್ರೋಫಿಗಳನ್ನ ಅವ್ರು ತೋರಿಸಿದ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನನಗೆ ತಲೆ ಮೇಲೆ ಈ ಥರ ನಿನಗೆ ಆಶೀರ್ವಾದ ಮಾಡಿಬಿಟ್ಟು ನೀನು ಇಷ್ಟು ಮಾತ್ರ ಗೆದ್ದಿದ್ಯಾ, ಇಷ್ಟ ಅಲ್ಲ ನೀನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗೋವಿಂದು ಅಲ್ಲಿ ಸ್ವೀಟ್ ಇದೆ ತಗೊಂಬಾರ ಇಲ್ಲ ಅಂತ ಹೇಳಿದ್ರು. ತಗೊಂಬಂದ ತಕ್ಷಣ ರಾಜ್ಕುಮಾರ್ ಸರ್ ಅವರು ನನಗೆ ಅದು ಸ್ವೀಟ್ ತಿನ್ಸಿ, ಅಂದ್ರೆ ರಾಜ್ಕುಮಾರ್ ಸರ್ ಅವರೇ ಸ್ವೀಟ್ ತರಕ್ಕೆ ನಿಮಗೆ ತಿನ್ಸಿದ್ದು? ಓಕೆ, ಸ್ವೀಟ್ ತಿನ್ಸಿದ್ದು ನೀವು ತಗೊಂಡೋಗಿದ್ದಲ್ಲ ಅದು? ಅಲ್ಲ, ರಾಜ್ಕುಮಾರ್ ಸರ್ ನಾವು ಏನು ಡಾಕ್ಟರ್ ರಾಜ್ಕುಮಾರ್ ಸರ್ ಏನು ನಾವು ತೋರಿಸ್ತಾ ಇದೀವಿ, ರಾಜ್ಕುಮಾರ್ ಸರ್ ಸ್ವೀಟ್ ತಿನ್ನಕ್ಕೆ ಸ್ವೀಟ್ ಕೇಳ್ತಾ ಇದಾರೆ ಅಂತ ಅನ್ಕೊಂಡ್ವಿ. ನೋಡಿದ್ರೆ ಅವರು ನಾನು ಗೆದ್ದಿರ್ತಕ್ಕಂಥ ಟ್ರೋಫಿಗೆ ಸರ್ಟಿಫಿಕೇಟ್ ತೋರಿಸಿದ್ದಕ್ಕೆ ಖುಷಿಗೆ ಸ್ವೀಟ್ನ ನಮಗೆ ತಗೊಂಡ್ಬಂದ್ಬಿಟ್ಟು ರಾಜ್ಕುಮಾರ್ ಸರ್ ಎಷ್ಟು ಡೌನ್ ಟು ಅರ್ತ್ ಅನ್ಸ್ತಾರಲ್ವ ಅವರು. ಹೌದು, ಅದಕ್ಕಿಂತ ಮುಂಚೆ ನಾವು ಹೋದ ತಕ್ಷಣ ಅಲ್ಲಿ ಹೇಳಿದ್ರು ಅಭಿಮಾನಿಗಳು ಯಾರು ಊರಿಂದ ಬಂದಿರೋ ಫಸ್ಟ್ ಅವರಿಗೆ ಊಟ ಆಗಿದೆಯಾ ನಾಷ್ಟ ಆಗಿದೆಯಾ ಕೇಳಿ ಅಂತ. ಹೋದ ತಕ್ಷಣ ಎಲ್ರಿಗೂ ನಾಷ್ಟಕ್ಕೆ ಇದು ಮಾಡಿದ್ರು ಎಲ್ರು. ಆಮೇಲೆ ನೋಡಿದ್ರೆ ಟ್ರೋಫಿಗಳು ನಾವೆಲ್ಲ ತೋರಿಸಿದ್ಮೇಲೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ನಮಗೆ ಆಶೀರ್ವಾದ ಮಾಡಿ ನನಗೆ ಸ್ವೀಟ್ ತಿನ್ಸಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಗೆಲ್ಲು ಅಂತ ಅವ್ರ ಆಶೀರ್ವಾದದಿಂದ ಏನು ಗೊತ್ತಿಲ್ಲ, ಭಗವಂತನ ಅಲ್ಲಿಲೆ ಅವರೇ ಮಾಡಿಸಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಗೆಲ್ಲ ತರ ಹೋಯ್ತು. ಅದು ಪಾಕಿಸ್ತಾನದಲ್ಲಿ ಗೆದ್ದು ಕೀರ್ತಿ ತರುವಂಥದ್ದು ಆಯ್ತು. ಅದು ಇದೆ ಅಲ್ವಾ ಟ್ರೋಫಿ? ಇದೆ ಟ್ರೋಫಿ. ಪಾಕಿಸ್ತಾನದಲ್ಲಿ ಫಸ್ಟ್ ಪ್ಲೇಸ್ ಮಾಡಿದ್ದಾನೆ 2004ರಲ್ಲಿ, ಇಸ್ಲಾಮಾಬಾದಲ್ಲಿ ನಡೆದಿತ್ತು. ಭಾರತ ದೇಶದಿಂದ ಭಾಗವಹಿಸಿ ನಾನಲ್ಲಿ ಗೆದ್ದಂತ ಟ್ರೋಫಿ ಇದು ಇಸ್ಲಾಮಾಬಾದಲ್ಲಿ. ಸರ್, ನಾವು ಎಲ್ರಿಗೂ ಅಣ್ಣವ್ರ ನೋಡುವಂಥ ಭಾಗ್ಯ ಸಿಗಲ್ಲ. ಈಗ ಎಷ್ಟೋ ಜನ ಅಣ್ಣವ್ರನ್ನ ಟಿವಿಲಿ ನೋಡಿರೋದಷ್ಟೇ, ಅವ್ರ ಎದುರುಗಡೆ ಯಾರು ನೋಡೇ ಇಲ್ಲ ಅವ್ರನ್ನ. ನೀವು ಎದುರುಗಡೆ ನೋಡಿದಾಗ ಅವ್ರ ಬಗ್ಗೆ ಏನು ಅನ್ನಿಸ್ತಾರೆ ಸರ್? ನಿಮ್ಮ ಮನಸ್ಸಲ್ಲಿ ಏನು ಬಂತು ಒಂದು ಭಾವನೆ ಅವ್ರ ಬಗ್ಗೆ? ಇಲ್ಲೋ ಅವ್ರನ್ನ ದೇವ್ರನ್ನೇ ನೋಡಿದಿನ ಅಂತ ಅನಿಸ್ಬಿಡ್ತಾರೆ ನನಗೆ. ಯಾಕಂದ್ರೆ ಬಬ್ರುವಾನ, ಮಯೂರ, ಭಕ್ತ ಕುಂಬಾರ, ಇಮ್ಮಡಿ ಪುಲಿಕೇಶಿ, ಸಂಪತ್ತಿಗೆ ಸವಾಲು, ಹುಲಿಯಾಲಿನ ಮೇವು, ಅವ್ರ ಚಿತ್ರಗಳನ್ನ ನಾವು ಯಾವುದನ್ನು ಬಿಟ್ಟಿಲ್ಲ. ಸಿ.ಐ.ಡಿ. ರಾಜಣ್ಣ, ಗೋವಾದಲ್ಲಿ ಸಿ.ಐ.ಡಿ. 9 ಫುಲ್ಲು ಆ ಚಿತ್ರಗಳು ಮರೆಯಲಾರದ ಒಂದೊಂದೇ ಚಿತ್ರಗಳು. ಅವ್ರು ನೋಡಿದಾಗ ಎಲ್ಲೋ ಒಂದು ಕಡೆಗೆ ರಾಜ್ಕುಮಾರ್ ಸರ್ ನೋಡಿದ್ದೆ ನನ್ನ ಜನ್ಮ ಸಾರ್ಥಕ ಆಯ್ತು ಅನ್ನೋ ಮಟ್ಟಕ್ಕೆ ಆಗ್ಲೇ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಈಗಿನ ಥರ ಸೋಷಿಯಲ್ ಮೀಡಿಯಾ ಟಿವಿಗಳು ಯಾವುದೂ ಇರಲಿಲ್ಲ. ಅವಾಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂದರೆ ಅದು ಒಂಥರ ನಮಗೆಲ್ಲ ದೇವರೇ ಹಾಗೆ ನನಗೆ ಒಂಥರ ಭಾವನೆ ಬಂದಿತ್ತು. ಫಸ್ಟ್ ಮೂವಿ ಯಾವುದು ನೀವು ನೋಡಿ ರಾಜ್ಕುಮಾರ್ ಸರ್ ಅವ್ರದ್ದು? ಚಲಿಸುವ ಮೋಡಗಳು ನೋಡಿದ್ದೆ ನಾನು. ಯಾಕಂದರೆ ತುಂಬ ಚಿಕ್ಕವನಾಗಿದ್ದಾಗ ನಮ್ಮ ಮನೇಲಿ ಎಲ್ಲೂ ಹೊರಗಡೆ ಬಿಡ್ತಾ ಇದ್ದಿಲ್ಲ. ನಾನು ಫಸ್ಟ್ ಪಿಕ್ಚರ್ ನೋಡಿದ್ದು ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಚಲಿಸುವ ಮೋಡಗಳು. ನಮಗೂ ಕೂಡ ಆ ಚಿತ್ರ ಹೆಂಗೆ ತೆಗಿತಾರೆ, ಶೂಟಿಂಗ್ ಹೆಂಗೆ ತೆಗಿತಾರೆ ಅಂತಂದು ಏನೂ ಗೊತ್ತಿರಲಿಲ್ಲ. ಸಿನಿಮಾ ಥಿಯೇಟ್ರಿಗೆ ಹೋದಾಗ ನಾವೆಲ್ಲ ನೋಡ್ತಾ ಇದ್ವಿ, ಅದೇನೋ ಹಂಗೆ ಕತ್ಲಾಗ್ತಾ ಇತ್ತು, ಬೆಳಕು ಬಿಡ್ತಾ ಇದ್ರು. ನಾವೇನು ಅಂದ್ಕೊಂಡಿದ್ವಿ, ಆ ಸಿನಿಮಾ ಬಂದಾಗ ಫಸ್ಟ್ ಎಕ್ಸ್ಪೀರಿಯೆನ್ಸು ಚಲಿಸುವ ಮೋಡಗಳು ಬಂದಾಗ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ನಮ್ಮ ಕಣ್ಣು ಮುಂದೆ ಅಭಿನಯಿಸ್ತಾರೆ ಅನ್ಕೊಂಡ್ಬಿಟ್ಟಿದ್ವಿ. ನಾನು ಸಿನಿಮಾ ನೋಡಿದ ತಕ್ಷಣನೇ ಸಿನಿಮಾ ಲೈಟೆಲ್ಲ ಆಫ್ ಆಗಿ ಸಿನಿಮಾ ಬಿಟ್ಟ ತಕ್ಷಣ ನಾನು ಓಡ್ ಬಂದ್ಬಿಟ್ಟು ಥಿಯೇಟರ್ ಹಿಂದಗಡೆ ಬಂದು ಹುಡುಕ್ತಾ ಇದ್ದೆ ಎಲ್ಲೋದ್ರು ಅಂತ. ಹೌದು, ಅದು ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಬಿಟ್ಟ ತಕ್ಷಣ ಟಾಕೀಸಿಂದ ಓಡಬಿಟ್ಟು ಆ ಸ್ಕ್ರೀನ್ ಇರುತ್ತಲ್ಲ, ಸ್ಕ್ರೀನಿಂದ ಓಡಾಗಿ ಹುಡುಕ್ತಾ ಇದ್ದೆ, ಎಲ್ಲಿದ್ದಾರೆ ಇವರು ಹುಡುಕ್ಬೇಕು ಅಂತಂದ್ರೆ. ಈ ಥರದ್ದು ನಾನು ಚಿಕ್ಕವನು ಆಗಿ ಫಿಲಮ್ ನೋಡಿದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಚಲಿಸುವ ಮೋಡಗಳು. ಆ್ಯಂಡ್ ಅವ್ರು ಬಿಟ್ಟು ಅಪ್ಪ ಅವ್ರನ್ನ ಬಿಟ್ಟರೆ, ಅಣ್ಣವ್ರನ್ನ ಬಿಟ್ಟರೆ ನೋಡಿ, ನೆಕ್ಸ್ಟ್ ಸ್ಯಾಂಡಲ್ವುಡ್ನ ದೇವರು ಅಂತಂದರೆ ಅದು ಅಪ್ಪು ಸರ್ ಅವರು. ಸೊ ಅವ್ರ ಜೊತೆಗೂ ನೀವಿದ್ದೀರಾ. ಅವ್ರು ನಿಮ್ಗೇನೋ ಶಾಲೆನೋ ಹಾಕ್ತಿದ್ದಾರೆ. ಏನು ಈ ಒಂದು ಮೂಮೆಂಟ್ದೊಂದು ಸ್ಟೋರಿ ಇದ್ರೆ ಹೇಳಿ ಮೇಡಮ್. ಇದು ವೀರ ಕನ್ನಡಿಗ ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ ಸಂದರ್ಭದಲ್ಲಿ ಒಂದು 2003ರಲ್ಲಿ ನಾನು ಭಾರತ ಶ್ರೇಷ್ಠ ಟೈಟ್ಲ್ ಕೂಡ ಗೆದ್ದಿದ್ದೇನೆ. ಅಖಿಲ ಭಾರತ ಆಲ್ ಇಂಡಿಯಾ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ. ಅಂತ ಒಂದು ಗೆದ್ದಂಥ ಸಂದರ್ಭದಲ್ಲಿ ಆವಾಗ ಪತ್ರಿಕೆ ಪ್ರಕಟಣೆಗಳು ಜಾಸ್ತಿ ಇತ್ತು. ಈಗಿನ ಥರ ಟಿವಿ ಚಾನೆಲ್ಗಳು ಕಡಿಮೆ. ನೀವು ಅವಾಗ ಜಾಸ್ತಿ ಪತ್ರಿಕೆಗಳಲ್ಲಿ ಭಾಳ ಪ್ರಕಟ ಆಗ್ತಾ ಇತ್ತು ನಾನು ಬಾಡಿ ಬಿಲ್ಡಿಂಗಲ್ಲಿ ಗೆದ್ದಿದ್ದು. ಆವಾಗ ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ಜಿಮ್ ಮಾಡ್ತಾ ಇದ್ರು, ಮತ್ತು ಬಾಡಿ ಬಿಲ್ಡರ್ ನಾನು ಇದರ ಹೆಸರು ಮಾಡಿದ್ದನ್ನು ಅವ್ರು ಭಾಳ ಖುಷಿಯಾಗಿ ಇವ್ರನ್ನ ಒಂದು ಜಿಮ್ಗೆ ಕರೆಸೋಣ ಅಂತ ಹೇಳ್ಬಿಟ್ಟು ಒಂದು ಜಿಮ್ ಇನಾಗ್ರೇಷನ್ ಟೈಮಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮನ್ನು ಕರೆಸ್ಬಿಟ್ಟು ಈ ಫಂಕ್ಷನ್ಗೆ
ನಮ್ಮ ಕಡೆಯಿಂದ ಉದ್ಘಾಟನೆ ಮಾಡಿಸಿ ಸನ್ಮಾನ ಕೂಡ ಮಾಡಿಸಿದ್ರು. ಡಾಕ್ಟರ್ ಪುನೀತ್ ಸನ್ಮಾನ ಮಾಡಿದ್ರು. ಸನ್ಮಾನ ಮಾಡಿ ಭಾಳ ಪ್ರೀತಿಯಿಂದ ಪುನೀತ್ ರಾಜ್ಕುಮಾರ್ ಸರ್ ಅವರು ನಮ್ಮನ್ನ ಶಾಲು ಎಲ್ಲ ಹಾಕಿ ಸನ್ಮಾನ ಮಾಡಿದರು. ನನಗೆ ಅವ್ರಿಗೆ ಹೇಳ್ದೆ ನಾನು, ನಾವು ಚಿಕ್ಕವರಿಂದ ದೊಡ್ಡವರೆಗೂ ನಿಮ್ಮನ್ನು ಇಷ್ಟಪಡ್ತಾರೆ, ನಾವು ನಿಮ್ಮ ಅಭಿಮಾನಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅಭಿಮಾನಿ. ನಿಮ್ಮ ಹಳೆ ಚಿತ್ರಗಳನ್ನ ಯಾವುದು ಈಗ ಭಕ್ತ ಭಾಗ್ಯವಂತ ಚಲಿಸುವ ಮೋಡಗಳು ಈ ಚಿತ್ರಗಳೆಲ್ಲ ನಾನು ನೋಡಿದ್ದೀನಿ, ಭಾಳ ಚೆನ್ನಾಗಿ ನೀವು ಹಾಡೆಲ್ಲ ಹೇಳ್ತೀರಾ, ಹಿಂಗೆಲ್ಲ ಮಾಡಿದ್ದೀರಾ ಅಂತ ನಾವು ಹೇಳಿದಾಗ ಅವರು ಹೇಳಿದ್ದು ಒಂದೇ ಮಾತು, ನಾವು ಬರೀ ಮನರಂಜಿಸ್ತೀವಿ, ನಾವು ಬರೀ ಮನರಂಜನೆಗೆ ಮಾತ್ರ ಸೀಮಿತ ಆಗಿದ್ದೀವಿ, ನೀವು ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಕ್ಕಂಥವ್ರು, ನೀವು ನಮ್ಮ ದೇಶದ ಆಸ್ತಿ ಅಂತಂದೇಳಿ ಅವರು ಪುನೀತ್ ರಾಜ್ಕುಮಾರ್ ಸರ್ ಆ ಸಂದರ್ಭದಲ್ಲಿ. ಹಾಗಾಗಿ ಅವರು ಹೇಳಿದ ತಕ್ಷಣ ನಾವು ಶಾಕ್ ಆಗೋಗ್ಬಿಟ್ವಿ. ಯಾಕಂದರೆ ಅವರು ಹೇಳಿದ ರೀತಿ ಹೆಂಗಿತ್ತಂದರೆ, ನಾನು ಹೇಳಿರೋದಕ್ಕೆ ಅವರು ಹೇಳಿದ್ದು ಒಂದೇ ಮಾತು, ಸರ್ ಚಿಕ್ಕವರಿಂದ ದೊಡ್ಡವರವರೆಗೂ ನಿಮ್ಮನ್ನು ಇಷ್ಟಪಡ್ತಾರೆ, ನೀವು ಅಂದರೆ ಎಲ್ಲರೂ ಪಂಚಪ್ರಾಣ ಅಂತ ಹೇಳಿದ್ದು. ಅವರು ಹೇಳಿದ್ದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಏನಂತಂದರೆ, ಚಿಕ್ಕವರಿಂದ ದೊಡ್ಡವರೆಗೂ ಸಿನಿಮಾ ಮಾಡ್ಬೋದು, ಆದರೆ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂತಂದ್ರೆ ಭಾಳ ಕಷ್ಟ ಇದೆ ಅಂತ ಹೇಳಿದ್ರು. ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂದ್ರೆ ಇದು ಚಿಕ್ಕವರಿಂದ ದೊಡ್ಡವರೆಗೂ ಸಿನಿಮಾದಲ್ಲಿ ಅಭಿನಯಿಸ್ಬೋದು, ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲರೂ ಮಾಡ್ಬೋದು. ಆದರೆ ಬಾಡಿ ಬಿಲ್ಡಿಂಗ್ ಮಾಡ್ಬೇಕಂದ್ರೆ ಅದಕ್ಕೊಂದು ಬೇಕು, ಶಕ್ತಿ ಬೇಕು, ತಾಕತ್ತು ಅನ್ನೋದು ಇದು ಬೇಕು. ದೇಹನ ದಂಡಿಸಿ ನಮ್ಮ ದೇಶಕ್ಕೆ ಕೀರ್ತಿ ತರೋದಂದ್ರೆ ಅಷ್ಟು ಈಸಿ ಅಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ಅವಾಗ ನಮಗೆ ತುಂಬ ಮೋಟಿವೇಶನ್ ಸ್ಪೀಚ್ ತುಂಬಿದ್ರು. ಮತ್ತು ಅಂತಾರಾಷ್ಟ್ರೀಯದಲ್ಲಿ ನೀವು ಗೆಲ್ಲಿ ನನ್ನ ಕಡೆಯಿಂದ ಏನು ಸಹಾಯ ಬೇಕು ನಾನು ಇದು ಮಾಡ್ತೀನಿ ಅಂತ ಹೇಳೋರು. ಭಾಳ ಖುಷಿಯಿಂದ ಪ್ರೀತಿಯಿಂದ ನಮ್ಮನ್ನ ಅವರು ನಿಷ್ಕಳ ಮನಸ್ಸಿಂದ ಮಾತಾಡಿಸಿ ಗೌರವಪೂರ್ವಕವಾಗಿ ನನಗೆ ಸನ್ಮಾನ ಮಾಡಿದ್ದು ನನಗೆ ತುಂಬ. ಏನಾದರೂ ಹೆಲ್ಪ್ ಮಾಡಿದ್ರಾ ನಿಮಗೆ ಪುನೀತ್ ರಾಜ್ಕುಮಾರ್ ಸರ್ ಮೇಡಮ್? ಅವರು ಸಾಕಷ್ಟು ನಮಗೆ ಮೋಟಿವೇಶನ್ನು ಮತ್ತು ಎನ್ಕರೇಜ್ ಮಾಡ್ತಾಯಿದ್ರು ಮೇಡಮ್. ನನಗೆ ಒಂದು ಸರಿ ನೀವು ಮನೆಗೆಲ್ಲ ಬನ್ನಿ, ನಾನು ಜಿಮ್ ಇದೆ, ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ, ನನಗೆ ಈಗ ಸ್ವಲ್ಪ ಟ್ರೈನಿಂಗ್ ಎಲ್ಲ ಬೇಕು ಅಂತ ಹೇಳೋರು. ಆ ಟೈಮಲ್ಲೇ ನಮ್ಮ ಅಪ್ಪು ವೆಂಕಟೇಶ್ ಅವರು ಅವ್ರಿಗೆ ಟ್ರೈನ್ ಅಪ್ ಮಾಡ್ತಾಯಿದ್ರು. ನಮ್ಮ ಬಗ್ಗೆ ಕೂಡ ಅಪ್ಪು ವೆಂಕಟೇಶ್ ಅವರು ಪುನೀತ್ ರಾಜ್ಕುಮಾರ್ ಸರ್ ಅವ್ರಿಗೆ ಹೇಳ್ತಾ ಇದ್ವಿ ಬಾಡಿ ಬಿಲ್ಡಿಂಗ್ ಮಾಡಿದ್ದಾರೆ ಅಂತಂದರೆ. ಸೊ ತುಂಬ ಅವರು ಖುಷಿ ವ್ಯಕ್ತಪಡಿಸೋರು, ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಎನ್ಕರೇಜ್ ಮಾಡೋರು. ಸೊ ಎಲ್ಪ ಅಂತಂದರೆ ಅವ್ರ ಪ್ರೀತಿಯಿಂದ ನಮಗೆ ಸ್ಮೈಲಾಗಿ ಮಾತಾಡಿಸ್ತಿದ್ರಲ್ಲ, ಅದು ಮರೆಯೋಕ್ಕಾಗದಾರ. ಅದೇ ಒಂದು ಹೌದು, ಅವ್ರು ನಮಗೆಲ್ಲ ಒಂಥರ ಸ್ಫೂರ್ತಿ, ಒಂಥರ ನಮಗೆ ಮೇಡಮ್. ಅವರಂದರೆ ನನಗೆ ಪಂಚಪ್ರಾಣ ಪುನೀತ್ ರಾಜ್ಕುಮಾರ್ ಭರ್ಜರಿ. ಅವರಂದರೆ ತುಂಬ ಫೀಲ್ ಆಗಿದೆ. ಇವಾಗಿಲ್ಲ ಅನ್ನೋದೇ ಒಂದು ಬೇಜಾರು ಮೇಡಮ್. ಎಷ್ಟು ಮಿಸ್ ಸರ್, ಅಪ್ಪು ಸರ್ ಅವ್ರು ತೀರ್ಕೊಂಡ್ರು ಅಂತ ಒಂದು ಸುದ್ದಿ ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಬಂದಂಥ ಭಾವನೆ ಹೇಗಿತ್ತು? ಯಾಕಂದರೆ ನೀವು ಅಪ್ಪು ಸರ್ನ ನೋಡಿರ್ತೀರಾ, ಎದುರಿಗೆ ಅವರ ಒಂದು ಸನ್ಮಾನ ಮಾಡಿಸ್ಕೊಂಡಿದ್ದೀರಾ, ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡಿದ್ದೀರಾ, ಆ ಎಲ್ಲ ಮೂಮೆಂಟನ್ನು ನೋಡಿರ್ತೀರ. ಸಡನ್ನಾಗಿ ಅವರಿಲ್ಲ ಅಂದಾಗ ನಿಮಗೆ ಯಾವ ಥರ ಆಯಿತು? ಅದು ಮೇಡಮ್ ನನ್ನ ಕನಸಲ್ಲೂ ನೆನೆಸಿರಲಿಲ್ಲ. ಯಾಕಂದರೆ ಬದುಕಿ ಬಾಳ್ಬೇಕಾಗಿರೋರು ಅವರು. ಎಷ್ಟೊಂದು ಕುಟುಂಬಗಳಿಗೆ ಒಂದು ಅನ್ನ ಸಿಗ್ತಾಯಿತ್ತು ಅವರಿಂದ ಅಭಿನಯಿಸಿದ್ರೆ. ಅದು ಈ ವಯಸ್ಸಿಗೆ ಈ ಥರದ್ದು ಆಯ್ತು ಅಂತ ಹೇಳ್ಬಿಟ್ಟು ನನಗೆ ನನ್ನ ಇದಕ್ಕೆ ಗೊತ್ತಿಲ್ಲದೇ ಸಾಕಷ್ಟು ಅವತ್ತು ಗೋಳಾಡ್ಕೊಂಡು ಹತ್ಕೊಂಡು ನಾನು ಮಾಡಿರೋದು ಉಂಟು ಅವರು ತೀರ್ಕೊಂಡಾಗ. ಯಾಕಂದರೆ ಅವರು ಎಷ್ಟು ಆಸೆಗಳು ಇಟ್ಕೊಂಡಿದ್ರು. ಮತ್ತು ನಮ್ಮ ಬಾಡಿ ಬಿಲ್ಡರ್ಸ್ಗೆ ನಮಗೆಲ್ಲ ಅವರು ಲೆಜೆಂಡ್ ಆಗಿ ಒಂದು ಅಂಬಾಸಿಡರ್ ಥರ ಇದ್ದರು ಅವರು. ಫುಲ್ಲು ಭಾಳ ಬೇಜಾರಾಯ್ತು ಮೇಡಮ್. ಪುನೀತ್ ರಾಜ್ಕುಮಾರ್ ಸರ್ ಎಷ್ಟು ಬೇಜಾರಾಯ್ತಂದರೆ ನಮ್ಮ ಜೀವನದಲ್ಲಿ ಅವ್ರನ್ನ ಮರೆಯೋಕ್ಕೆ ಆಗಲ್ಲ, ಮರೆಯೋಕ್ಕೆ ಆಗೋದೇ ಇಲ್ಲ. ಅಂಥರ ವ್ಯಕ್ತಿ ಅವರು. ತುಂಬ ನಾನು ಸುಮಾರು ಒಂದು 2-3 ಶೂಟಿಂಗ್ ಟೈಮಲ್ಲಿ ಕೂಡ ನಾನು ಅವ್ರನ್ನ ಭೇಟಿಯಾಗಿದ್ದೀನಿ. ನಾನು ಅವ್ರನ್ನ ಈ 2002ರಲ್ಲಿ ಅವರು ಸನ್ಮಾನ ಮಾಡಿದ್ರು. ಅದಾದಮೇಲೆ ಅಂಜನಿ ಪುತ್ರ ಅಂತ ಸಿನಿಮಾದಲ್ಲಿ ಅಭಿನಯಿಸ್ತಾಯಿದ್ರು. ಆ ಸಂದರ್ಭದಲ್ಲಿ ಕೂಡ ನಾನು ನೋಡ್ಬಿಟ್ಟು ಇಮಿಡಿಯೇಟಾಗಿ ಶೂಟಿಂಗ್ನ ಕಂಪ್ಲೀಟ್ ಆದ ತಕ್ಷಣ ನಾನು ಬಂದ್ಬಿಟ್ಟು ಮಾತಾಡ್ಸಿದ್ರೆ, ಹೌದು ನೀವು ಕರಿಬಸಪ್ಪ ಅವ್ರು ಹೆಂಗಿದ್ದೀರಾ ಅಂತ ಹೇಳ್ಬಿಟ್ಟು ಎಷ್ಟು ಖುಷಿಯಾಗಿ ಮಾತಾಡಿದ್ರು. ಅಲ್ಲಿ ಕೂಡ ನನ್ನ ಜೊತೆ ನಾವಿಬ್ಬರು ಫೋಟೋ ಎಲ್ಲ ತಪ್ಕೊಂಡು ಭಾಳ ಖುಷಿಯಾಗಿ ಮಾತಾಡಿದ್ರು ಮೇಡಮ್. ಅದು ಮರೆಯೋಕ್ಕೆ ಆಗೋದಿಲ್ಲ ಮೇಡಮ್. ತುಂಬ ಎಷ್ಟು ಖುಷಿ ಇತ್ತಂದರೆ ಅಂತ ಸ್ಟಾರ್ ಮೇಡಮ್ ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ನನ್ನನ್ನು ರೆಕಗ್ನೈಸ್ ಮಾಡಿ ನೋಡ್ಬಿಟ್ಟು ಇನ್ನೂ ಮಾಡ್ತಾ ಇದ್ದೀರಾ, ಇನ್ನೂ ಏನು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ ಆಗಿ ಮಾತಾಡೋದು ಸಾಕು ಮೇಡಮ್. ನಮಗೆ ಖುಷಿ ಆಗೋಯ್ತು ಮೇಡಮ್. ಸರ್, ಇವಾಗ ನಿಮ್ಮ ಥರನೇ ಬಾಡಿ ಬಿಲ್ಡರ್ ಆಗಬೇಕು ಅಂತ ಎಷ್ಟೊಂದು ಜನ ಕಷ್ಟಪಟ್ಟಿರ್ತಾರೆ. ಬಾಡಿ ಬಿಲ್ಡರ್ಸ್ಗಳು ಏನೇನೆಲ್ಲ ಅಂದರೆ ಟ್ರೈ ಮಾಡ್ತಿರ್ತಾರೆ. ಬಟ್ ಕೆಲವೊಬ್ಬರಿಗೆ ಅದು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಅವ್ರಿಗೆ ನೀವು ಒಂದು ಮಾರ್ಗದರ್ಶನದಲ್ಲಿ ಹೇಳೋದಾದರೆ ಏನು ಹೇಳ್ತೀರಾ? ಅವರು ಯಾವ ರೀತಿಯಾಗಿ ಎಕ್ಸಸೈಸ್ಗಳನ್ನ ಮಾಡಬೇಕು, ಯಾವ ರೀತಿಯಾಗಿ ಸ್ಟ್ರಿಕ್ಟಾಗಿರಬೇಕು, ಅವ್ರ ಗೋಲನ್ನು ಹೇಗೆ ಫಾಲೋ ಮಾಡಬೇಕು ಅಂತ? ನಾನು ಹೇಳೋದು ಒಂದೇ, ಈಗ ಬರ್ತಕ್ಕಂಥ ಯುವಕರು ಈಗ ಎಲ್ಲರೂ ಈಗ ಸೋಷಿಯಲ್ ಮೀಡಿಯಾ ಬೆಳೆದಿರೋದ್ರಿಂದ, ವಾಟ್ಸಪ್ಪು ಯೂಟ್ಯೂಬು ಎಲ್ಲ ಬಂದಿರೋದ್ರಿಂದ ಭಾಳ ಜನಗಳು ಯಾರ ಕೈಲೆಲ್ಲ ಮೊಬೈಲ್ ಇದೋ ಎಲ್ರಿಗೂ ಅವರೇ ಮಾಸ್ಟರ್ಗಳಾಗಿ ಹೋಗ್ಬಿಟ್ಟಿದ್ದಾರೆ. ಏನಾದೊಂದು ಜೀವನದಲ್ಲಿ ಸಾಧನೆ ಮಾಡಬೇಕಂದ್ರೆ ಎಲ್ಲ ಅವ್ರಿಗವರೇ ಸಾಧನೆ ಮಾಡಬೇಕಾದ್ರೆ ಮಾಸ್ಟರ್ಗಳಾಗಿರೋದು. ನಾನು ಹೇಳೋದೇನೆಂದರೆ
ಅವರು ಎಲ್ಲದಕ್ಕಿಂತ ಮಿಗಿಲಾಗಿ ನೀವು ನಿಮ್ಮ ಹಿರಿಯರು ಗುರಿಯರಿಗೆ ಫಸ್ಟ್ ಗೌರವ ಕೊಡೋದನ್ನ ಕಲಿಬೇಕು. ನೀವು ಎಲ್ಲೇ ಇದ್ರೂ ಕೂಡ ನೀವು ಏನಾದರೂ ಮಾಡ್ತೀರಿ ಅಂತಂದ್ರೆ ವ್ಯಕ್ತಿಗಳಿಗೆ ಬೆಲೆ ಕೊಡಬೇಕು. ಹೌದು. ಮತ್ತೆ ಅಲ್ಲಿ ಯಾರು ಅವರಿಗೆ ಮಾರ್ಗದರ್ಶನ ಕೊಡ್ತಾರೋ, ತರಬೇತುದಾರಿದಾರೋ, ತಂದೆ ತಾಯಿಂದಿರೋ, ಅವ್ರು ಹೇಳಿದ್ದನ್ನ ಮಾತನ್ನ ಕೇಳಬೇಕು. ಯಾಕಂದರೆ ಈಗ ಯೂಟ್ಯೂಬಲ್ಲಿ ಒಂದು ಡೀಟೇಲ್ ನೋಡಿದ ತಕ್ಷಣ ಅಥವಾ ಏನೋ ನನಗೆ ಗೊತ್ತು ಅಂತಂದು ಏನೋ ಒಂದು ಮಾಡೋಕ್ಕೆ ಹೋದಾಗ ಅಲ್ಲಿ ಯಾರೋ ನೀವು ಇಷ್ಟೇ ಒಂದು ವಿಡಿಯೋಗಳು ನಾವು ಕಣ್ಣಿಂದ ಮೋಟಿವೇಶನ್ ನೋಡ್ಬೋದೇ ಹೊರತು ಅಲ್ಲಿ ನೋಡಿದ್ರೆ ಯಾರು ನಿಮ್ಮ ಕಣ್ಣು ಮುಂದೆ ಯಾರು ಬರಲ್ಲ. ಹೌದು. ವ್ಯಕ್ತಿಗಳಿಗೆ ಮನುಷ್ಯ ಒಬ್ಬರಿಗೆ ಬೆಲೆ ಕೊಡಬೇಕು. ವ್ಯಕ್ತಿಗಳನ್ನ ನೀವೇನು ಸಾಧನೆ ಮಾಡಬೇಕಂತ ಯಾರೆಲ್ಲ ಯುವಕರು ಇದ್ದಾರೋ ಅದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡು ಅವರು ಇದು ಮಾಡಬೇಕು. ಎಷ್ಟೇ ಮನುಷ್ಯ ಅವನು ಎಷ್ಟೇ ಎತ್ತರಕ್ಕೆ ಇರಲಿ, ಎಷ್ಟೇ ಗಾತ್ರಕ್ಕೆ ಇರಲಿ, ಅವನು ಎಷ್ಟೇ ಹಣ ಸಂಪಾದನೆ ಮಾಡಿರಲಿ, ಅವನು ಎಷ್ಟೇ ಸಾಧನೆ ಮಾಡಿರಲಿ, ಎಲ್ಲದಕ್ಕಿಂತ ಮಿಗಿಲಾಗಿ ಅವರಲ್ಲಿ ಒಂದು ಒಳ್ಳೆ ನಡವಳಿಕೆ ಇದ್ರೆ ಮಾತ್ರನೇ ಅವ್ರು ಗಳಿಸಿರ್ತಕ್ಕಂಥ ಹಣ, ಅವ್ರ ಅಧಿಕಾರ, ಅವ್ರಿಗೆಲ್ಲಿರ್ತಕ್ಕಂಥ ಸಾಧನೆಗೆ ಬೆಲೆ. ಅವರಲ್ಲಿ ಒಂದು ಒಳ್ಳೆ ನಡವಳಿಕೆ ಮತ್ತು ಒಂದು ಒಳ್ಳೆ ವ್ಯಕ್ತಿತ್ವವುಳ್ಳ ಮನುಷ್ಯ ಇಲ್ಲ ಅಂದರೆ ಅವ್ರು ಎಷ್ಟೇ ಅಚೀವ್ಮೆಂಟ್ ಮಾಡಿದ್ರು ಕೂಡ, ಯಾವುದೇ ಅಧಿಕಾರಿಗಳು ಆಗಿದ್ರು ಕೂಡ ಆ ಬೆಲೆ ಇಲ್ಲ. ಮನುಷ್ಯನಿಗೆ ಬೇಕಾಗಿರೋದು ಒಂದು ಒಳ್ಳೆ ನಡವಳಿಕೆ, ಡಿಸಿಪ್ಲಿನ್, ಒಂದು ವ್ಯಕ್ತಿತ್ವ ಸಂಪಾದನೆ ಮಾಡಬೇಕು. ಜೊತೆಗೆ ಅದೆಲ್ಲ ಇದ್ರೆ ಅವ್ರ ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮಗೆ ಸಿಗಲಿ ಮತ್ತಿನ್ನೊಂದು ಆಪರ್ಚುನಿಟಿ. ನೀವು ಒಂಟಿಯಾಗಿ ಹೋಗಿ ನಿಮ್ಮ ಆಟನ ನೀವು ತೋರಿಸಿ ಆ್ಯಂಡ್ ನೀವು ಫೈನಲಿಸ್ಟ್ ಆಗಲೇಬೇಕು ಬಿಗ್ ಬಾಸ್ನಲ್ಲಿ ಅಂತ ನಮಗೂ ಆಸೆ ಇದೆ. ಬಟ್ ಆ ಒಂದು ಆಪರ್ಚುನಿಟಿನ ಮತ್ತೆ ಬಿಗ್ ಬಾಸ್ ಅವರು ಕೊಡ್ತಾರೆ ನೋಡೋಣ. ಯಾಕಂದರೆ ಇವಾಗ ಒಂದು ಬ್ರೇಕ್ ತೊಗೊಂಡಿದ್ದಾರೆ. ಬ್ರೇಕ್ ತೊಗೊಂಡಾಗಿ ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ಏನೇನೆಲ್ಲ ಆಗ್ಬೋದು, ಅವ್ರು ಯಾವ ಥರ ಎಂಟ್ರಿ ಕೊಡ್ತಾರೆ ಅನ್ನೋದು ನಮಗೊಂದು ಕನ್ಫ್ಯೂಷನ್ ಇದೆ. ಸೊ ಹಾಗಾಗಿ ಇವಾಗ ಯಾರು ಎಲಿಮಿನೇಟ್ ಆಗಿದ್ದಾರೆ ಕಂಟೆಸ್ಟೆಂಟ್ಸ್ಗಳನ್ನ ಅವ್ರು ಮತ್ತೆ ಒಂದು ರೀ ಎಂಟ್ರಿ ಕೊಟ್ಟು ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತೇಳಿ ನಮಗೂ ಒಂದು ಆಸೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಒಂದು ವ್ಯಾಲ್ಯೂಯಬಲ್ ಟೈಮ್ಗಾಗಿ. ಎಸ್ ವೀಕ್ಷಕರೇ, ಇದಾಗಿತ್ತು ಕರಿಬಸಪ್ಪ ಸರ್ ಅವರ ಇಂಟರ್ವ್ಯೂ. ಇದೇ ರೀತಿ ಇಂಟರ್ವ್ಯೂಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.